Maria
ಭಾರತೀಯರಿಗೆಲ್ಲರಿಗೂ ಸಾಮಾಜಿಕ ಸಾಂಸ್ಕೃತಿಕ ಸಂಕೋಲೆಗಳಿಂದ ಮುಕ್ತಗೊಳಿಸಿದಂತಹ ಮಹಾನ್ ಚೇತನವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ವಕಾಲಿಕರು ಅಮರರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರು ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಿದಂತಹ ಡಾಕ್ಟರ್ ಹುಸೇನಪ್ಪ ಅಮರಾಪುರ್ ಸರ್ ಅವರ ಒಂದು ಕಿರು ಪರಿಚಯವನ್ನು ಡಾಕ್ಟರ್ ಬಸವರಾಜ್ ಸಜ್ಜನ್ ಅವರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರು ಈ ಒಂದು ಆವರಣದಲ್ಲಿ ನಾವು ಹಮ್ಮಿಕೊಂಡಿರತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಡಾಕ್ಟರ್ ಹುಸೇನಪ್ಪ ಅಮರಾಪುರ್ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರ ಒಂದು ಕಿರು ಪರಿಚಯವನ್ನ ನಾನು ಮಾಡಿಕೊಡಲು ಬಯಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಿಂಧನೂರು ತಾಲೂಕಿನಲ್ಲಿ ಈ ಹೆಸರು ಚಿರಪರಿಚಿತ. ಡಾಕ್ಟರ್ ಹುಸೇನಪ್ಪ ಸರ್ ನಮ್ಗೆ ಹಿರಿಯರು ಕೂಡ ಹೌದು. ಇವರು ಸಿಂಧನೂರು ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ 1/6/1984ರಲ್ಲಿ ಇವರ ಜನನ ಆಗ್ತದೆ. ಇವರ ತಂದೆ ದ್ಯಾವಣ್ಣ ಮತ್ತು ತಾಯಿ ಹುಸೇನಮ್ಮ ಅವರ ಒಂದು ಮಗನಾಗಿ ಇವರು ಜನನವನ್ನು ತಾಳ್ತಾ ಇದ್ದಾರೆ. ಆರಂಭಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಇವರು ಕಡು ಬಡತನದ ಒಂದು ಕೌಟುಂಬಿಕ ಹಿನ್ನೆಲೆಯನ್ನ ಹೊಂದಿ ಬಾಲ್ಯ ಶಿಕ್ಷಣವನ್ನ ಸ್ವಗ್ರಾಮವಾದಂತಹ ಅಮರಾಪುರದಲ್ಲಿ ಮುಗಿಸ್ತಾ ಇದ್ದಾರೆ. ನಂತರ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಸಿಂಧನೂರಿನ ಸುಕ್ಕಲ್ಪೇಟೆ ಒಂದು ಸ್ಕೂಲ್ ನಲ್ಲಿ ಮುಗಿಸಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಂತರ ಪ್ರೌಢ ಶಿಕ್ಷಣವನ್ನ ಅಂಬಾಮಠದಲ್ಲಿ, ಯುಸಿಯನ್ನ ಕನಕದಾಸ್ ಕಾಲೇಜ್ ನಲ್ಲಿ ಮುಗಿಸಿರುತ್ತಾರೆ. ಹಾಗೂ ನಮ್ಮ ನೆರೆಯ ಕಾಲೇಜ್ ಆದಂತಹ GFGC ಸಿಂಧನೂರು ಕಾಲೇಜಿನಲ್ಲಿ ಪದವಿ ಕಾಲೇಜಿನಲ್ಲಿ BA ವ್ಯಾಸಂಗವನ್ನು ಮುಗಿಸಿರುತ್ತಾರೆ ಮತ್ತು ತಮ್ಮ ಒಂದು ಸ್ನಾತಕೋತ್ತರ MA ಕನ್ನಡ ಪದವಿಯನ್ನ ಸ್ನಾತಕೋತ್ತರ ಕೇಂದ್ರ ಯರಗೇರದಲ್ಲಿ ಮುಗಿಸಿರೋದು ಮತ್ತು ಅವರು ಡಾಕ್ಟರೇಟ್ ಪದವಿಯನ್ನ 2016ರಲ್ಲಿ ಡಾಕ್ಟರ್ ಶಕುಂತಲಾ ಗೋಪಿಶೆಟ್ಟಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ PhD ಅನ್ನು ಕೂಡ ಮುಗಿಸಿರುತ್ತಾರೆ. ಇವರ ಸಾಮಾಜಿಕ ಕಳಕಳಿ ಮತ್ತು ಶೈಕ್ಷಣಿಕ ಒಂದು ಕಾರ್ಯಗಳಿಗಾಗಿ ಹಲವಾರು ಒಂದು ಪ್ರಶಸ್ತಿಗಳು ಕೂಡ ಇವರನ್ನ ಅರಿಸಿ ಬಂದಿದ್ದಾವೆ. ಸೊ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ 2012ರಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಇವರ ಸಾಹಿತ್ಯಕ್ಕೆ ಕವನಶ್ರೀ ಪ್ರಶಸ್ತಿ ಕೂಡ ದೊರಕಿದೆ, ಅದು 2013ರಲ್ಲಿ. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಫೆಲೋಶಿಪ್ ಅವಾರ್ಡ್ 2016ರಲ್ಲಿ ದೆಹಲಿಯ ಮಟ್ಟದಲ್ಲಿ ಇವರು ಇದನ್ನ ಪಡೆದುಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಅತ್ಯುತ್ತಮ ಸಂಘಟಕ ಪ್ರಶಸ್ತಿ ಕೂಡ 2023ರಲ್ಲಿ ಬಂದಿದೆ. ನೋಡ್ರಿ, ಇಲ್ಲಿ ಸಂಘಟಕ ಅನ್ನುವ ಒಂದು ಪ್ರಶಸ್ತಿ ಬಂದಿದೆ ಅಂತಂದ್ರೆ ಅವ್ರಿಗಿರ್ತಕ್ಕಂತಹ ಬಾಬಾ ಸಾಹೇಬರ ಒಲವು ಎಷ್ಟಿತ್ತು, ಅವರ ಒಂದು ಪ್ರಭಾವ ಹುಸೇನಪ್ಪ ಅಮರಾಪುರ್ ಅವರ ಮೇಲೆ ತುಂಬಾ ಆಗಿದೆ ಅಂತ ನಾವು ಹೇಳ್ಬೋದು. ಈಗಾಗಲೇ ಮೊದಲಿಗೆ ನಾವು ಹೇಳಿದ್ವಿ, ಮನೆ ಮನೆಗೂ ಅಂಬೇಡ್ಕರ್ ಎನ್ನುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಮೂಲಕ ಅಂಬೇಡ್ಕರ್ ಅವರ ಉದಾತ್ತ ಚಿಂತನೆಗಳನ್ನ ಅವರು ಮನೆ ಮನೆಗೂ ತಲುಪಿಸ್ತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಐ ಥಿಂಕ್ ಇನ್ನೂ ಆ ಕಾರ್ಯಕ್ರಮ ಮುಂದುವರೆಕೊಂಡು ಹೋಗ್ತಾ ಇದೆ ಅನ್ಕೊಂತ ಇದ್ದೀನಿ. ಇದರ ಜೊತೆಗೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ವಚನ ಸಿರಿ ಎನ್ನುವ ಕೃತಿಯನ್ನು ಬರೆದಿದ್ದಾರೆ. ಬಿಸಿಲ ಭೂಮಿ ಮತ್ತು ಜ್ಞಾನಧಾರೆ ಮುಂತಾದ ಕೃತಿಗಳನ್ನು ಕೂಡ ಇವರು ಬರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸುಮಾರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ಒಂದು 2020ರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆಗೆ ಸೇವೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜಾಲಹಳ್ಳಿನಲ್ಲಿ ಪ್ರಸ್ತುತವಾಗಿ ಅವರು ಉಪನ್ಯಾಸಕರಾಗಿ, ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಿಷ್ಟು ಅವರ ಒಂದು ಕಿರು ಪರಿಚಯ. ಅವರ ಕಿರು ಪರಿಚಯವನ್ನು ಮಾತನಾಡಲು ನನಗೆ ಅನುವು ಮಾಡಿಕೊಟ್ಟಂತಹ ಎಲ್ಲ ಗಣ್ಯಮಾನರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರು ಎನ್ನುವ ವಿಶೇಷ ಉಪನ್ಯಾಸವನ್ನು ತಮ್ಮೆಲ್ಲರಿಗೂ ನೀಡಬೇಕೆಂದು
ಹುಸೇನಪ್ಪ ಅಮರಾಪುರ ಸರ್ ಅಲ್ಲಿ ಮನವಿ ಮಾಡಿದರು. ಸ್ವಲ್ಪ ದೊಡ್ಡದಿರಲ್ಲ ನಿಮಗೆಲ್ಲ ಕಾಣಬೇಕಲ್ಲ, ಅದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರು ಇವರ ಒಂದು ಆಶ್ರಯದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣವನ್ನು ಹೊಂದಿದ ದಿನ, ಆ ದಿನವನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪನಮನ ಮತ್ತು ಜ್ಯೋತಿಯನ್ನು ಬೆಳಗಿಸಿ ಅಂಬೇಡ್ಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತಹ ಒಂದು ಶುಭ ಸಂದೇಶವನ್ನು ಕೋರಿದಂತಹ ಮತ್ತು ಅಂಬೇಡ್ಕರ್ ಅವರ ಅಭಿಮಾನಿ ಅಂತ ನಾನು ಪ್ರೊಫೆಸರ್ ಪಿ ಕಣ್ಣನ್ ಸರ್ ಅವರನ್ನು ಹೇಳಲ್ಲ, ಅಂಬೇಡ್ಕರ್ ಅವರ ಅನುಯಾಯಿ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಅಭಿಮಾನಿಯಿಂದ ಅಪಾಯ ಜಾಸ್ತಿ ಇದೆ, ಅನುಯಾಯಿಗಳಿಂದ ಆಚರಣೆ ಜಾಸ್ತಿ ಇರ್ತಾರೆ. ಹಾಗಾಗಿ ಅತ್ಯಂತ ಪ್ರಾಮಾಣಿಕ ಮತ್ತು ಪರಿಶುದ್ಧ ವ್ಯಕ್ತಿತ್ವದ ನಮ್ಮ ಪ್ರೊಫೆಸರ್ ಪಿ ಕೃಷ್ಣನ್ ಸರ್ ಅವರನ್ನು ನಾನು ಈಗ ಹೃದಯಪೂರ್ವಕ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವೆಲ್ಲ ಗಮನಿಸಿದ್ರಿ, ಇಡೀ ಒಂದು ಹಾಡು 12 ನಿಮಿಷಗಳ ಕಾಲ ಇರುವಂತಹ ಹಾಡಿನಲ್ಲಿ ನಿರಂತರವಾಗಿ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರು ಹುಟ್ಟದೇ ಹೋಗಿದ್ರೆ ನಾವು, ನಮ್ಮ ಸಮಾಜ, ನಮ್ಮ ಮಕ್ಕಳು ಎಲ್ಲಿರ್ತಿದ್ವಿ ಎನ್ನುವಂತ ನಿಟ್ಟಿನಲ್ಲಿ ಆ ಎಲ್ಲ ಹಾಡನ್ನು ಕೇಳೋದ್ರ ಮುಖಾಂತರ ಅವರು ಕಣ್ಣೀರನ್ನು ಹಾಕ್ತಾ ಕೂತಿದ್ರು ವೇದಿಕೆ. ನಾನು ಅಂಬೇಡ್ಕರ್ ಅವರ ಕುರಿತಾಗಿ ಮತ್ತು ಇಂಥ ಸಾರ್ವಜನಿಕ ಸಭೆಗಳಲ್ಲಿ ಸುಮಾರು 500ಕ್ಕೂ ಅಧಿಕ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ್ಕಾಗಿ ಭಾಗವಹಿಸಿದ್ದೇನೆ. ನನಗೆ ಆ ಯಾವ ಕಾರ್ಯಕ್ರಮಗಳು ಕೂಡ ನನಗೆ ಇಷ್ಟ ಆಗಿಲ್ಲ. ಅದಕ್ಕಿಂತ ಅತಿ ಹೆಚ್ಚು ಮನದಂಬಿದ ಅತ್ಯಂತ ಉತ್ಸಾಹಭರಿತ ಮತ್ತು ಅತ್ಯಂತ ರೋಮಾಂಚನಕಾರಿಯಾದಂತಹ ಬಹುದೊಡ್ಡ ಕಾರ್ಯಕ್ರಮ ಈ ಒಂದು ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ ಆ ಸಂಸ್ಥೆಯ ಪ್ರೊಫೆಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆತ್ಮೀಯ ಸಹೋದರಾಗಿರುವಂತಹ ಡಾಕ್ಟರ್ ನಾಗರಿಕಪ್ಪ ಹೆಚ್ ಅವರೇ, ಮತ್ತೊಬ್ಬ ಸಹೋದರಾಗಿರುವಂತಹ ಚನ್ನಮಲ್ಲಿಕಾರ್ಜುನ ಅವರೇ ಮತ್ತು ಬಸವರಾಜ್ ಸಜ್ಜನ್ ಸರ್, ಪರಿಚಯ ಮಾಡಿರುವಂತಹ ಬಸವರಾಜ್ ಸಜ್ಜನ್ ಸರ್ ಅವರೇ, ವೇದಿಕೆ ಮೇಲೆ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ವೃತ್ತಿಭಾನವರಾಗಿರುವಂತಹ ಚಿದಾನಂದ ಅವರೇ, ವೀರೇಶ್ ನಾಯಕ್ ಕಣ್ಣಾರಿ ಅವರೇ, ಡಾಕ್ಟರ್ ಮಧುಗಪ್ಪ ಭಂಡಾರಿ ಅವರೇ, ಪರಪ್ಪ ಭಂಡಾರಿ ಅವರೇ, ನಾವೆಲ್ಲರೂ ಒಂದೇ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡಿದಂಥವ್ರು. ನಾನು ಕೂಡ 13 ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕನಾಗಿ ಕೆಲಸವನ್ನು ಮಾಡಿ ಈಗ 2020ರಿಂದ ಸರ್ಕಾರಿ ಉಪನ್ಯಾಸಕನಾಗಿ ಜಾಲಿಹಾಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆ ಒಂದು ಸ್ಥಾನವನ್ನು ಪಡೆಯಲಿಕ್ಕೆ ಕಾರಣೀಭೂತರಾಗಿರುವಂತವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಹೆಸರಲ್ಲ, ದೇಶದ ಶೋಷಿತ ಸಮುದಾಯಗಳ ದೀನ ದುರ್ಬಲರ ಆಶಾಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನೋಡಿ, ಎಲ್ಲರಿಗೂ ಕೂಡ ಒಂದೊಂದು ಕನಸುಗಳಿದ್ವು. ನಾವಿಲ್ಲಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂತಂದಾಗ ಅಕ್ಕಮಹಾದೇವಿಯ ಒಂದು ವಚನ ನನಗೆ ನೆನಪಾಗ್ತಾ ಇದೆ. ತಂದೆ ಸತ್ತರೆ ಒಂದು ತಲೆಯೇ ಹೋದಂತೆ, ತಾಯಿ ಸತ್ತರೆ ಹೊಟ್ಟಾನ ಕರಳು ಹರಿದಂತೆ, ಅಣ್ಣ ಸತ್ತರೆ ಬಲ ಭುಜವು ಹೋದಂತೆ, ಅಮ್ಮ ಸತ್ತರೆ ಎಡ ಭುಜವು ಹೋದಂತೆ, ನಮಗೆ ಬೇಡವಾದ ಸತಿಗಳು ಸತ್ತರೆ ಎಡಗಾಲಿನ ಕೆರವು ಹರಿದಂತೆ, ನಮಗೆ ಬೇಕಾದ ಸತಿಗಳು ಸತ್ತರೆ ಶ್ರೀ ಚನ್ನಮಲ್ಲಿಕಾರ್ಜುನನ ಶಿರವೇ ಧರೆಗೆ ಉರುಳಿದಂತೆ. ಇವತ್ತು ನಮ್ಮ ಪರಿಸ್ಥಿತಿ ಹಂಗೆ ಆಗಿದೆ. ಅಂಬೇಡ್ಕರ್ ಅವರು ಯಾವತ್ತು ಈ ಭೂಮಿಯನ್ನು ಬಿಟ್ಟು ಹೋದ್ರು ಅವತ್ತಿನಿಂದ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ವಿ ಅಷ್ಟೇ. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರತಿಯೊಬ್ಬ ಮಹಾನ್ ನಾಯಕರಿಗೆ ತಮ್ಮದೇ ಆಗಿರುವಂತ ಒಂದು ರಾಜ್ಯಗಳ ಕಲ್ಪನೆ ಇತ್ತು. ಬುದ್ಧನಿಗೆ ಪ್ರಜಾರಾಜ್ಯದ ಕನಸಿತ್ತು, ಮಹಾತ್ಮ ಗಾಂಧೀಜಿಯವರಿಗೆ ರಾಮರಾಜ್ಯದ ಕನಸಿತ್ತು, ತಿಲಕ್ ಅವರಿಗೆ ಸ್ವರಾಜ್ಯದ ಪರಿಕಲ್ಪನೆ ಇತ್ತು, ಕನಕದಾಸರಿಗೆ ರಾಗಿ ರಾಜ್ಯದ ಕನಸಿತ್ತು, ಕಾರ್ಲ್ ಮಾರ್ಕ್ಸ್ ಅವರಿಗೆ ಕಾರ್ಮಿಕ ರಾಜ್ಯದ ಕನಸಿತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ರಾಜ್ಯದ ಕನಸಿತ್ತು. ಅಂತ ದಲಿತ ರಾಜ್ಯದ ಕನಸನ್ನು ಬಯಸಿ ಕೊನೆಗೆ ಒಂದು ಮಾತನ್ನು ಹೇಳುವರು,
ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಆಡಳಿತ ನಡೆಸುವವರು ಕೆಟ್ಟವರಾಗಿದ್ದರೆ ಸಂವಿಧಾನ ಖಂಡಿತವಾಗಿಯೂ ಕೆಡುತ್ತದೆ ಅಂತ. ವಿದ್ಯಾರ್ಥಿಗಳು ಇವೆಲ್ಲ ಭಾರತದ ಭವ್ಯ ಪ್ರಜೆಗಳಾಗುವಂಥವು. ದೇಶದಲ್ಲಿ ಇವತ್ತು ಏನು ನಡೀತಾ ಇದೆ ಅನ್ನುವಂಥ ವರ್ತಮಾನಗಳ ಬಗ್ಗೆ ಮುಖಮಾಡಿ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತವ್ರು ನೀವೆಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿಯ ನೀತಿಯಾಗಿ ಆಡಳಿತ ಮಾಡ್ತಾ ಇತ್ತು. ಆದರೆ ಅವತ್ತು ಬ್ರಾಹ್ಮಣ ತಲೆಯಿಂದ ಹುಟ್ಟಿದಂಥವರು ಬ್ರಾಹ್ಮಣ ಅನ್ನುವಂಥ ಪರಿಕಲ್ಪನೆ ಇತ್ತು. ತೋಳಿನಿಂದ ಹುಟ್ಟಿದವನು ಕ್ಷತ್ರಿಯ ಎನ್ನುವಂಥ ಪರಿಕಲ್ಪನೆ ಇತ್ತು. ತೊಡೆಯಿಂದ ಹುಟ್ಟಿದವನು ವೈಶ್ಯ ಎನ್ನುವಂಥ ಪರಿಕಲ್ಪನೆ ಇತ್ತು. ಪಾದದಿಂದ ಹುಟ್ಟಿದವನು ಶೂದ್ರ ಎನ್ನುವಂಥ ಪರಿಕಲ್ಪನೆ ಇತ್ತಲ್ಲ. ಇಲ್ಲಿ ಸೇರಿರುವುದು ಎಲ್ಲರೂ ನಾವು ಶೂದ್ರರೇ, ನಾವೆಲ್ಲರೂ ಶೂದ್ರರೇ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶೂದ್ರರೇ. ಇಂಥ ನಮ್ಮೆಲ್ಲರನ್ನ ಮೇಲೆತ್ತರಕ್ಕೆ ಬಂದಂತಹ ಮಹಾನ್ ವ್ಯಕ್ತಿ ಯಾರಾದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಅಂಬೇಡ್ಕರ್ ಅವರು ಬುದ್ಧನ ನೆರಳಿನಲ್ಲಿ ಬದುಕಿದವರು. ಈ ದೇಶದಲ್ಲಿ ಬುದ್ಧ ಭೂಮಿಯಾದ, ಬಸವಣ್ಣ ಮರವಾದ, ಅಂಬೇಡ್ಕರ್ ಫಲವಾದ. ನಾವೆಲ್ಲರೂ ಇವತ್ತು ಫಲಾನುಭವಿಗಳಾಗಿದ್ದೇವೆ. ಆ ಕ್ಷೇತ್ರದಲ್ಲಿ ನನಗೆ ಈ ಮೀಸಲಾತಿ, ಈ ಕ್ಷೇತ್ರದಲ್ಲಿ ನನಗೆ ಆ ಮೀಸಲಾತಿ, ಆ ಪಂಚಾಯತ್ ನನಗೆ ಈ ಮೀಸಲಾತಿ, ಇದು ಫಲಾನುಭವಿ. ಆ ಕಾರಣಕ್ಕಾಗಿ ಹಾಡಿಯಲ್ಲಿ ಹೇಳ್ತಾ ಇದ್ರು, ನಮ್ಮ ಕಣ್ಣನ್ ಸಾಹೇಬ್ ಮಾತಾಡ್ತಾ ಹೇಳ್ತಾ ಇದ್ರು ಆಫೀಸ್ನಲ್ಲಿ, ಪ್ರಾಚೀನ ಕಾಲದಲ್ಲಿ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ತಾ ಇದ್ದ. ಆದ್ರೆ ಅಂಬೇಡ್ಕರ್ ಬಂದ ನಂತರದಲ್ಲಿ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟಲ್ಲ, ಮತದಾರರ ಹಾಕುವ ಮತ ಪೆಟ್ಟಿಗೆಯಲ್ಲಿ ಇವತ್ತು ರಾಜ ಹುಡ್ತಾ ಇದ್ದಾನೆ. ಅಂದ ರಾಜ ಮತ್ತು ರಾಣಿ ಆಗುವಂತಹ ಎಲ್ಲ ಅವಕಾಶ ನಮ್ಮೆಲ್ಲರಿಗಿದೆ. ಅಂತ ಅವಕಾಶವನ್ನು ಮಾಡಿಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನ್ ಕಷ್ಟಗಳನ್ನು ಅವರು ಅನುಭವಿಸಿದರು ಬಾಲ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಪ್ರೈಮರಿ ಶಾಲೆ ಓದುವ ಸಂದರ್ಭದಲ್ಲಿ ಅವರು, ನೀವೆಲ್ಲರೂ ಏನು ಕೂತಿದ್ರಲ್ಲ ಅದರಾಗೆ ಕೂತಿರುವಂತ ಎಲ್ಲಾ ಮೇಲ್ವರ್ಗದವರ ಜೊತೆಯಲ್ಲಿ ಅವರು ಬಾಗಿಲ ಆಚೆ ಒಂದು ಗೋಡೆ ಚೀಲನ್ನು ಹಾಕಿಕೊಂಡು ಕೂಡ್ತಿದ್ರು. ಆ ಸನ್ನಿವೇಶವನ್ನು ಆ ಮಗು ಹೋಗಿ ತಾಯಿಗೆ ಕೇಳುತ್ತೆ, ಅವ್ವ ನಾನು ಶಾಲೆ ಕಲಿಕೆ ಓದುವಂತ ಸಂದರ್ಭದಲ್ಲಿ ಎಲ್ಲರೂ ಒಳಗಡೆ ಮೇಲೆ ಕೂತಿರ್ತಾರೆ, ನನ್ನ ಮಾತ್ರ ಗೋಡೆ ಚೀಲ ಹಾಕಿ ಹೊರಗಡೆ ಕೂಡಿಸ್ತಾರಲ್ಲ, ಯಾಕೆ ಅಂತ. ಇಲ್ಲಪ್ಪ, ಅವರ ಸಂವಿಧಾನದಲ್ಲಿ ಹಂಗೆ ಬರೆದಿದೆ ಅಂತ, ಅದಕ್ಕೆ ನಾವು ಹಂಗೆ ಇರ್ಬೇಕು, ನೀನು ಅಲ್ಲೇ ಕೊಡ್ಬೇಕು, ಅಲ್ಲೇ ಕಲಿಬೇಕು ಅಂತ. ಆಗ ಬಾಲಕ ಭೀಮರಾವ್ ಹೇಳ್ತಾರಂತೆ, ಇಲ್ಲವ ಆ ಬುಕ್ಕ ಸ್ವಲ್ಪ ತಪ್ಪು ಬರ್ದ ನೋಡು ಅಂತ. ಆ ಪುಸ್ತಕ ತಪ್ಪು ಬರೆದಿದ್ದರೆ ಮುಂದೆ ನಾನು ದೊಡ್ಡವನಾದ ಮೇಲೆ ಎಲ್ಲರೂ ಒಂದೇ ಕಡೆ ಕುಳಿತು ಒಂದೇ ಕಡೆ ಮಾತಾಡಿ ಒಂದೇ ಕಡೆ ಕೆಲಸ ಮಾಡುವಂತಹ ಅವಕಾಶವನ್ನು ಗಿಟ್ಟಿಸುವಂತಹ ಒಂದು ಬಹುದೊಡ್ಡ ಗ್ರಂಥವನ್ನು ಬರೀತೇನೆ. ಆಗ ನಾನು ಅವರೆಲ್ಲರೂ ಕೂಡ ಎಲ್ಲಿ ಕೆಳಗೆ ಕೊಡೋದು, ಎಲ್ಲರೂ ಒಂದೇ ಸ್ಥಾನದಲ್ಲಿ ಕೂಡ್ತಾರೆ, ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕ್ತಾರೆ, ಎಲ್ಲರೂ ಒಂದೇ ಸಂಬಂಧದಲ್ಲಿ ಬದುಕ್ತಾರೆ ಅಂತೇಳಿ ಅನ್ಕೊಂಡು ಆ ಬಾಲಕ ಅವತ್ತ ತಾಯಿಗೆ ಭಾಷಣ ಕೊಡ್ತಾನೆ. ಮುಂದೆ ಆ ಬಾಲಕ ಭೀಮರಾವ್ ಅಂಬೇಡ್ಕರ್ ಆಗಿ ಭಾರತ ಸಂವಿಧಾನವನ್ನು ಬರೀತಾರೆ. ಆ ಸಂವಿಧಾನದ ನೆರಳಿನಲ್ಲಿ ಪ್ರತಿಯೊಬ್ಬ ಸಮುದಾಯದ ಮತ್ತು ಜಾತಿಯ, ವರ್ಗದ, ವರ್ಣದ ಎಲ್ಲರೂ ನಾವು ಬದುಕ್ತಾ ಇದ್ದೀವಿ. ಸಂವಿಧಾನದ ಆಶಯದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅದಕ್ಕೆ ಅಂಬೇಡ್ಕರ್ ಅವರು ಕಲಿಬೇಕಾದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಅವಕಾಶಗಳಿರಲಿಲ್ಲ, ಹಾಸ್ಟೆಲ್ಗಳಿದ್ದಿಲ್ಲ. ಅಂಬೇಡ್ಕರ್ ಅವರು ಓದುವ ಸಂದರ್ಭದಲ್ಲಿ ಒಂದು ಹಾಸ್ಟೆಲ್ಗೆ ಪಾರ್ಸಿ ಯುವಕರ ಸೇರ್ಕೊಳ್ತಾರೆ. ಯಾಕಂದ್ರೆ ದಲಿತರಿಗೆ ಶಿಕ್ಷಣ ಕೊಡುವಂಥದ್ದು ಕರಕಷ್ಟವಾದಂಥ ಕಾಲದಲ್ಲಿ ಒಂದು ಹಾಸ್ಟೆಲ್ಗೆ ಪಾರ್ಸಿ ಯುವಕ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಪಾರ್ಸಿ ಯುವಕರ ಒಂದು ಹಾಸ್ಟೆಲ್ ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಕೆಲವು ದಿನಗಳ ನಂತರದಲ್ಲಿ ಅಡಿಗೆ ಮಾಡುವಂತವರಿಗೆ ಅಂಬೇಡ್ಕರ್ ಅವರ ನಿಜ ಜಾತಿ ಗೊತ್ತಾಗುತ್ತೆ. ಇವನು ಮಹಾರಾಷ್ಟ್ರದ ಮಹರ ಜಾತಿಗೆ ಸೇರಿದಂತಹ ಹುಡುಗ, ಜಾತಿ ನಂದು ಸುಳ್ಳು ಅಂತ ಹೇಳಿಕೊಂಡು ಬಂದು ಹಾಸ್ಟೆಲ್ನಲ್ಲಿ ಸೇರಿದ್ದಾನೆ ಅಂತೇಳಿ ಅಂಬೇಡ್ಕರ್ ಶಾಲೆಗೆ ಹೋಗಿ ಬರುವುದರೊಳಗಾಗಿ ಆತನ ಟ್ರಂಕ್, ಬುಕ್, ಬಟ್ಟೆ ಎಲ್ಲವನ್ನು ರೂಮಿನಿಂದ ಆಚೆ ಹೋಗಿದ್ರು. ಆ ರೂಮಿನಿಂದ ಆಚೆ ಹೋದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬಂದು ನೋಡ್ತಾರೆ, ತನ್ನೆಲ್ಲ ಟ್ರಂಕ್ಗಳು, ಬಟ್ಟೆಗಳು, ಪುಸ್ತಕಗಳು ಚೆನ್ನಾಗಿ ಬಿದ್ದಾವೆ. ಆಗ ಅವನ್ನೆಲ್ಲ ತುಂಬಿಕೊಂಡ ಟ್ರಂಕ್ನಲ್ಲಿ ಜೋಡಿಸಿ ಹೇಳ್ತಾನೆ. ಜೋಡಿಸಿ ಆ ಟ್ರಂಕ್ ಹಿಡ್ಕೊಂಡು ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ, ತೋಟ ಇರುತ್ತೆ, ಆ ತೋಟದ ಗಿಡದ ಕೆಳಗಡೆ ಹೋಗಿ ನಿಲ್ತಾನೆ. ನಿಂತು ಆಕಾಶ ನೋಡ್ತಾನೆ. ನಾನು ಹೆಂಗ್ ಬೆಳಿಬೇಕಂತಂದ್ರೆ ಎಲ್ಲರೂ ನನ್ನನ್ನು ತಲೆ ತಗ್ಗಿಸಿ ನೋಡುವಂತಲ್ಲ, ತಲೆ ಎತ್ತಿ ನೋಡುವಂತ ನಾನು ಬೆಳಿಬೇಕಂತ ಶಪಥ ಮಾಡ್ತಾರೆ. ಅಂಬೇಡ್ಕರ್ ಅವರು ಬೆಳೀತಾರೆ. ಬೆಳೆದ ಕಡೆ ಇಡೀ ವಿಶ್ವದಲ್ಲಿ
ಇಡೀ ವಿಶ್ವದಲ್ಲಿ, ಅದರಲ್ಲಿಯೂ ಅರ್ಥಶಾಸ್ತ್ರ ವಿಷಯದಲ್ಲಿ ಅವತ್ತಿನ ಸಂದರ್ಭಕ್ಕೆ 20,000 ಪುಟದ ಮೆನುಸ್ಕ್ರಿಪ್ಟ್ ಬರೀತಾರೆ. ಕೈಬರಹ 20,000 ಪುಟ, ಒಂದು PhD. ಆ 20,000 ಮೆನುಸ್ಕ್ರಿಪ್ಟ್ ಅನ್ನು ಬರೆದು ಅರ್ಥಶಾಸ್ತ್ರದಲ್ಲಿ PhD ಪಡೆದಂತ ಮೊಟ್ಟ ಮೊದಲ ಭಾರತೀಯ ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಜಿದ್ದು ಬರುತ್ತೆ. ಅರ್ಥಶಾಸ್ತ್ರದಲ್ಲಿ 29 ಕೋರ್ಸ್ ಮಾಡ್ತಾರೆ, ರಾಜ್ಯಶಾಸ್ತ್ರದಲ್ಲಿ 17 ಕೋರ್ಸ್ ಮಾಡ್ತಾರೆ, ಇತಿಹಾಸ ಶಾಸ್ತ್ರದಲ್ಲಿ 19 ಕೋರ್ಸ್ ಮಾಡ್ತಾರೆ, ಮಾನವಶಾಸ್ತ್ರದಲ್ಲಿ 3 ಕೋರ್ಸ್ ಮಾಡ್ತಾರೆ, ರಾಜಕೀಯ ಶಾಸ್ತ್ರದಲ್ಲಿ 2 ಕೋರ್ಸ್ ಮಾಡ್ತಾರೆ. ಒಟ್ಟು ಅಂಬೇಡ್ಕರ್ ಅವರು ಪಡ್ಕೊಂಡಿರುವಂತಹ ಕೋರ್ಸ್ಗಳು 52 ಕೋರ್ಸ್ಗಳನ್ನು ಪಡಿತಾರೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕೋರ್ಸ್ಗಳು ಮಾಡಕ್ಕೆ ಸಾಧ್ಯತೆ ಆಯ್ತಲ್ಲ. ಮತ್ತೆ ಇದು ಅಂಬೇಡ್ಕರ್ ಅವರು ಓದಬೇಕಾಗಿತ್ತು ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಗಾಯಕ್ವಾಡ, ಸಹ್ಯಾದ್ರಿರಾವ್ ಗಾಯಕ್ವಾಡ ಕಂಡೀಷನ್ ಇದೆ. ನೀನು ಇಂಗ್ಲೆಂಡಿಗೆ ಹೋಗಿ ಓದಿಕೊಂಡು ಬಂದ ನಂತರದಲ್ಲಿ ನಮ್ಮ ಸಂಸ್ಥಾನದಲ್ಲಿ ಸುಬೇದಾರನಾಗಿ ಕೆಲಸ ಮಾಡಬೇಕು ಅಂತ. ಆಗ ಅಂಬೇಡ್ಕರ್ ಆ ಒಂದು ಕಂಡೀಷನ್ಗೆ ಒಪ್ಪಿಕೊಂಡು ಓದಿ ಬರ್ತಾರೆ. ದೇಶದಲ್ಲಿ ಅರಾಜಕತೆ, ಅನ್ಯಾಯ, ಶೋಷಣೆ, ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಆಗ ನಿರಂತರವಾಗಿ ನಡೆಯುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಒಂದು ರಾತ್ರಿ ಮಧ್ಯರಾತ್ರಿ 2 ಗಂಟೆವರೆಗೆ ಅವರು ವರ್ಕ್ ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿನಿಯರೇ, ದಿನಕ್ಕೆ 24 ಗಂಟೆ ಇದ್ದರೆ ಅಂಬೇಡ್ಕರ್ ಅವರು 18 ರಿಂದ 20 ತಾಸು ಓದುವುದರಲ್ಲಿ ಕಾಲವನ್ನು ಕಳೆದಿದ್ದರು. 20 ತಾಸು. ಯಾರ ಸಲುವಾಗಿ? ಭಾರತದ ಎಲ್ಲ ಪ್ರಜೆಗಳ ಸಲುವಾಗಿ ಓದಿದರು. ಇವತ್ತು ನಾನು ಓದ್ತಾ ಇರೋದು ನನ್ನ ಕುಟುಂಬಕ್ಕಾಗಿ ಮಾತ್ರ ಓದ್ತಾ ಇದ್ದೀನಿ, ನನ್ನ ಬಂಧು ಬಳಗದವರಿಗೆ ಮಾತ್ರ ಓದ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳು ಸಾಕು ಸಲ ನಾನು ಓದ್ತಾ ಇದ್ದೀನಿ. ಆದ್ರೆ ಅಂಬೇಡ್ಕರ್ ಅವರು ಅವತ್ತೇನಾದರೂ ಆ ರೀತಿ ಓದಿ ಸಂವಿಧಾನ ಬರೆಯದೇ ಹೋಗಿದ್ರೆ ನಾವೆಲ್ಲರೂ ಪೂರ ಗೌಡರ ಮನೆಯಲ್ಲಿ ಇವತ್ತು ಕಸಬಸ ತಿಕ್ಕಬೇಕಾಗಿತ್ತು, ಮಲ ಓಡಬೇಕಾಗಿತ್ತು, ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳುವಂತ ಪರಿಸ್ಥಿತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ಒಂದು ರಾತ್ರಿ ಅಂಬೇಡ್ಕರ್ ಅವರು ಮಧ್ಯರಾತ್ರಿ 2 ಗಂಟೆವರೆಗೆ ಓದ್ತಾ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪತ್ರಕರ್ತರ ಒಂದು ತಂಡ ಬರುತ್ತಾರೆ. ಹಾಗೆ ಮಹಾತ್ಮ ಗಾಂಧೀಜಿ ಅವರು ಕೇರಿಗೆ ಹೋಗಿರ್ತಾರೆ, ಊರಿಗೆ ಹೋಗಿರ್ತಾರೆ. ಆ ಏರಿಯಾದಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ, ಗಾಂಧೀಜಿ ಅವರು ಮಲಗಿರ್ತಾರೆ. ಈ ಕಡೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ಓಣಿಗೆ ಬರ್ತಾರೆ, ಹಾಗೆ ನೋಡ್ತಾರೆ, ಅವರು ಎಲ್ಲ ಮಲಗಿರ್ತಾರೆ, ಅವ್ರ ನಾಯಕರು ಮಲಗಿರ್ತಾರೆ. ಅಂಬೇಡ್ಕರ್ ಅವರಿಗೆ ಕೇರಿಗೆ ಬರ್ತಾರೆ. ಕೇರಿಗೆ ಬಂದ ಮನೆಯ ಕಿಟಕಿಯ ಹಿಂಭಾಗದಲ್ಲಿ ನಿಂತು ನೋಡ್ತಾರೆ. ಅದು ಸಮಯ ಮಧ್ಯರಾತ್ರಿ 2 ಗಂಟೆ. ಆಗ ಪತ್ರಕರ್ತರು ಆ ಸಮಯದಲ್ಲಿ ಅಂಬೇಡ್ಕರ್ ಅವರನ್ನು ಮಾತಾಡಿಸ್ತಾರೆ. ಬಾಬಾ ಸಾಹೇಬ್ರೆ, ನಾವು ಇಲ್ಲಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಓಣಿಗೆ, ಮೊಹಮ್ಮದ್ ಅಲಿ ಜಿನ್ನಾ ಅವರ ಓಣಿಗೆ, JP ಕೃಪಲಾನಿ ಅವರ ಓಣಿಗೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಓಣಿಗೆ ಹೋಗಿದ್ವಿ. ಅವರು ಮಲಗಿದ್ರು, ಅವರ ಜನರೆಲ್ಲ ಮಲಗಿದ್ರು. ನಿಮ್ಮ ಕೇರಿಗೆ ಬಂದಿದ್ದೇವೆ, ನಿಮ್ಮ ಕೇರಿಯ ಜನರೆಲ್ಲ ಮಲಗಿದ್ದಾರೆ, ನೀವು ಮಾತ್ರ ಓದ್ತಾ ಇದ್ರಲ್ಲ, ಇನ್ನು ಯಾಕೆ? ಆಗ ಅಂಬೇಡ್ಕರ್ ಹೇಳ್ತಾನೆ ಪತ್ರಕರ್ತರಿಗೆ, ಮಲಗಿರುವ ನಾಯಕರ ಜನಗಳೆಲ್ಲ ಎಚ್ಚರವಾಗಿದ್ದಾರೆ, ಹಾಗಾಗಿ ಆ ನಾಯಕರು ಮಲಗಿದ್ದಾರೆ. ನನ್ನ ಜನ ಇನ್ನೂ ಎಚ್ಚರವಾಗಿಲ್ಲ, ಅವರನ್ನು ಎಚ್ಚರಿಸುವ ಸಲುವಾಗಿ ನಾನು ಎಚ್ಚರವಾಗಿದ್ದೇನೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವರು ಆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಎಚ್ಚೆತ್ತು ಕೂತಿದ್ದೇವೆ. ನನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಗೊತ್ತಾಗ್ತಾ ಇದೆ, ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ಇವತ್ತು ನಮಗೆ ಗೊತ್ತಿರಲಿ, ಭಾರತ ಭಾವನೆಗಳಿಗೆ ಬಲಿಯಾಗ್ತಾ ಇದೆ. ಇವತ್ತು ಆಳುವಂತ ಯಾವುದೇ ಸರ್ಕಾರಗಳಿರಲಿ, ಯಾಕೆಂದ್ರೆ ಈ ಹಿಂದೆ ನೆಹರು ಅವರು ಏನು ಓದದೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಫೇಲ್ ಆಗಿ ಬಂದರು. ಅದೇ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಪಡ್ಕೊಂಡು ಬಂದಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಂಡಿತ ಅಂತ ಕರೆಯಲ್ಲ. ಈ ದೇಶದಲ್ಲಿ ಯಾರ್ಯಾರು ಪಂಡಿತರಾಗಿದ್ದಾರೆ, ಯಾರ್ಯಾರು ಪಂಡಿತರಾಗಿದ್ದಾರೆ, ಬೇರೆಲ್ಲ ಪಂಡಿತರಾಗಿದ್ದಾರೆ. ಅದಕ್ಕೆ ಅಲ್ಲಿ ಜಾತಿ ಮುಖ್ಯವಾಗಿರುತ್ತೆ, ವಿನಃ ನೀತಿ ಮುಖ್ಯವಾಗಿದ್ದಿಲ್ಲ. ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಓದಿ ವಾಪಸ್ ಬರಬೇಕಾದ್ರೆ ಸ್ವಾಗತ ಮಾಡಿಕೊಳ್ಳೋದಕ್ಕಾಗಿ ಇಡೀ ಸಾಮ್ರಾಜ್ಯ ಅವರ ಸ್ವಾಗತಕ್ಕೆ ಕಾಯ್ತಾ ಇತ್ತು. ಅಂಬೇಡ್ಕರ್ ಅವರ ಹೆಂಡತಿ ಮಾತ್ರ ಮನೆಯಲ್ಲೇ ಆ ಹರಕು ಸೀರೆಯನ್ನು ಉಟ್ಟುಕೊಂಡು ಕೆಲಸ ಮುನ್ನಳಾಗಿತ್ತು. ಅವಾಗ ಕರೀತಾರೆ ಎಲ್ಲರೂ, ಅಲ್ಲಮ್ಮ ನಿಮ್ಮ ಯಜಮಾನ ನೋಡಿದ್ರ ವಿದೇಶದಿಂದ ನಾನಾ ಪದಗಳನ್ನು ಪಡ್ಕೊಂಡು ಭಾರತಕ್ಕೆ ಬರ್ತಾ ಇದ್ದಾರೆ, ಇಡೀ ದೇಶ ಎಲ್ಲ ಸಂಭ್ರಮಿಸ್ತಾ ಇದೆ, ನೀನ್ ನೋಡಿದ್ರೆ ಯಾವ ಜಗತ್ತೇ ನನಗೆ ಸಂಬಂಧ ಇಲ್ಲ ಅನ್ನುವ ಹಾಗೆ ಮನೆಯಲ್ಲಿ ಕೂತಿದೆಯಲ್ಲ,
ಬಾ ಹೋಗಮ್ಮ ಹೋಗಿ ಸ್ವಾಗತ ಮಾಡ್ಕೊಳ್ಳೋಣ ಅಂತ ಅಂದಾಗ ಆ ರಮಾಬಾಯಿ ಹೇಳ್ತಾರಂತೆ, ನೀವೆಲ್ಲ ಸಂಭ್ರಮದಲ್ಲಿ ಇದ್ದೀರಿ, ಅವರು ಓದಿದ್ದಾರೆ, ನಿಮ್ಮ ಸಂಭ್ರಮವನ್ನು ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ನನ್ನ ಸೀರೆಯಲ್ಲಿ 24 ತೂತುಗಳಿದ್ದಾವೆ. ಅಷ್ಟು ಹರಿದಾಗಿರುವಂತಹ ಸೀರೆ ಇದೆ. ಈ 24 ತೂತುಗಳಿರುವಂತಹ ಸೀರೆಯನ್ನು ಉಟ್ಟುಕೊಂಡು ಬಂದ್ರೆ ಅದು ನನಗೆ ಅವಮಾನ ಅಲ್ಲ, ನಮ್ಮ ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗುತ್ತೆ. ಅದನ್ನು ನೀವು ಮತ್ತೆ ಕೆಟ್ಟದಾಗಿ ಆಲೋಚನೆ ಮಾಡ್ತೀರಿ. ಹಾಗಾಗಿ ಅವರ ಸ್ವಾಗತ ನಿಮಗಾಗಿರಲಿ ಅಂತೇಳಿ ಆ ರಮಾಬಾಯಿ ಸ್ವಾಗತ ಮಾಡಿಕೊಳ್ಳಕ್ಕೆ ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ಓದುತ್ತಾರಂತಂದ್ರೆ 1932 ಸಂದರ್ಭ ತಮಗೆಲ್ಲ ಗೊತ್ತಿದೆ. 30, 31, 32 ಬಹಳ ಮಹತ್ವದ ಘಟ್ಟ. ಇಂಗ್ಲೆಂಡಿನಲ್ಲಿ 1ನೇ ದುಂಡು ಮೇಜಿನ ಸಮ್ಮೇಳನ, 2ನೇ ದುಂಡು ಮೇಜಿನ ಸಮ್ಮೇಳನ, 3ನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಅದು 1930, 31, 32ರಲ್ಲಿ ಅಂಬೇಡ್ಕರ್ ಅವರು ಕ್ಲೇಮೆಂಟ್ ಹ್ಯಾಟ್ಲೆ ಅವರನ್ನ ಭೇಟಿಯಾಗಿ ಆ ದ್ವಿಮತದಾನ ಹಕ್ಕನ್ನು ಪಡ್ಕೊಂಡು ಬಂದಿರ್ತಾರೆ. ಇಂಗ್ಲೆಂಡ್ನಲ್ಲಿ ಪಾಸ್ ಆಗಿರುತ್ತೆ, ಭಾರತದಲ್ಲಿ ಪಾಸ್ ಆಗಿಬಿಡೋದಿಲ್ಲ. ಅದನ್ನ ವಿರೋಧ ಮಾಡಿದವರು ಯಾರು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ವಿರೋಧ ಮಾಡ್ತಾರೆ, ದ್ವಿಮತದಾನದ ಹಕ್ಕನ್ನು ಕೊಡಲಿಕ್ಕೆ ಬಿಡಲ್ಲ. ಯಾಕೆಂತಂದ್ರೆ ಈ ದೇಶದಲ್ಲಿರುವಂತಹ ಹಿಂದೂಗಳೆಲ್ಲರೂ ಹೊರತಾಗಿ ಬಿಡ್ತಾರೆ. ಹಾಗಾಗಿ ನಾವೆಲ್ಲರೂ ಹಿಂದೂಗಳಾಗಿ ಒಂದೇ ರೀತಿಯಲ್ಲಿ ಇರ್ಬೇಕು ಅಂತೇಳಿ ಗಾಂಧೀಜಿ ಹೇಳ್ತಾರೆ. ಆದರೆ ಹಿಂದೂಗಳ ಒಂದು ಭಾಗ, ಆದರೆ ಅಸ್ಪೃಶ್ಯದ ಮತ್ತೊಂದು ಭಾಗ. ಸಾರ್ವಜನಿಕ ಕೆರೆಯಾಗಿರುವಂತಹ ಮಹಾಡ್ ಕೆರೆಯ ಸನ್ನಿವೇಶ ಕಣ್ಮುಂದೆ ಬರುತ್ತೆ. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅದನ್ನು ಓದಕ್ಕೆ ಪಠ್ಯಾಗಿಟ್ಟಿಲ್ಲ. ಆದರೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಅದೊಂದು ಪಠ್ಯಕ್ಕಿದೆ. BSc ಪ್ರಥಮ ಸೆಮಿಸ್ಟರ್ಗೆ ಮಹಾಡ್ ಕೆರೆ ಹೋರಾಟ ಅಂತೇಳಿ ಪಠ್ಯಕ್ಕಿಟ್ಟಿದ್ದಾರೆ. ಅತ್ಯಂತ ಹೋರಾಟಗಳಾಗಿದ್ದಾವೆ. ಮಹಾಡ್ ಕೆರೆಯ ಸತ್ಯಾಗ್ರಹ ಏನಂತಂದ್ರೆ ಅದು 1927 ಮಾರ್ಚ್ 20ರಲ್ಲಿ ನಡೆಯುತ್ತೆ. ಆ ಮಹಾಡಿನ ಒಂದು ಗ್ರಾಮ, ಮುಂಬೈಯಿಂದ 70 ಕಿಲೋಮೀಟರ್ ಇರುವಂತಹ ಗ್ರಾಮ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಒಂದು ಕೆರೆ, ಆ ಕೆರೆ 4 ಮೂಲೆ ಚೌಕಾಕಾರ ಇರುವ ಕಾರಣಕ್ಕಾಗಿ ಅದನ್ನ ಮಹಾಡ್ ಕೆರೆ ಅಂತೇಳಿ ಇತಿಹಾಸದಲ್ಲಿ ಒಂದು ಜಗತ್ತು ಪ್ರಸಿದ್ಧವಾಗಿರುವಂತಹ ಹೋರಾಟದ ರೋಚಕತೆಯನ್ನು ಒಳಗೊಂಡಿರುವಂತಹ ಘಟನೆ. ಅಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಆ ಒಂದು ಸತ್ಯಾಗ್ರಹ ನಡೆಯುತ್ತೆ. ಏನು ಸತ್ಯಾಗ್ರಹ? ಆ ಮಹಾಡ್ ಕೆರೆ ಸಾರ್ವಜನಿಕ ಕೆರೆ, ಯಾವ ಒಂದು ಸಮುದಾಯ, ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತವಾದಂಥ ಕೆರೆ ಅಲ್ಲದು, ಸಾರ್ವಜನಿಕವಾದ ಕೆರೆ ಅದು. ಆ ಕೆರೆ ಆರಂಭವಾಗಿರೋದು 1924ರಲ್ಲಿ. ಮುಂಬೈ ಮಹಾನಗರ ಪಾಲಿಕೆಯವರು ಸಾರ್ವಜನಿಕ ಕೆರೆ ಅಂತ ಕಟ್ಟಿಸಿರ್ತಾರೆ. ಆ ಕೆರೆಯ ಸುತ್ತಮುತ್ತ ವಾಸ ಮಾಡುವಂತವರೆಲ್ಲರೂ ಈ ಪುರೋಹಿತಶಾಹಿಗಳು, ಬ್ರಾಹ್ಮಣ ಮೇಲ್ವರ್ಗದವರು. ಅದು ಅವರ ವಶ ಆಗಿರುತ್ತೆ. ಅದನ್ನ ಮುಟ್ಟಬೇಕು, ಆ ನೀರನ್ನು ನಾವು ಕುಡಿಬೇಕು ಅನ್ನುವಂತ ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಆಗಿರಲ್ಲ. ನಾವು ಮುಟ್ಟಿದ್ರೆ ನೀರಿಗೂ ಏನು ಆಗಲ್ಲ ಅಂತ ಸತ್ಯಕ್ಕೋಸ್ಕರಕ್ಕಾಗಿ ಅಂಬೇಡ್ಕರ್ ಅವರು ಆ ಕೆರೆ ಪ್ರವೇಶ ಮಾಡ್ತಾರೆ. ದನಕರುಗಳು ನೀರು ಕುಡಿತವೆ, ಅದರಲ್ಲಿ ಪಶು ಪಕ್ಷಿಗಳು ನೀರು ಕುಡಿತವೆ. ಆದ್ರೆ ನಾವು ಮಾತ್ರ ಆ ಕೆರೆ ನೀರನ್ನು ಮುಟ್ಟುವ ಹಾಗಿಲ್ಲ. ಯಾಕೆ ಮುಟ್ಟಬಾರದು ಅಂತೇಳಿ ಅಂಬೇಡ್ಕರ್ ಅವರು ಅವತ್ತು 30 ರಿಂದ 40 ಸಾವಿರ ಜನರನ್ನು ಸೇರಿಸಿಕೊಂಡು ಆ ಮಹಾಡ್ ಕೆರೆಯ ಒಳಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ 2 ದಿವಸದಿಂದ ಆ ನೀರನ್ನು ಎತ್ತಿ ಆ ಕುಡಿದು ತೋರಿಸ್ತಾರೆ. ಆಗ ಆ ಸೇರಿ ಸುತ್ತ ಇರುವಂತ ಎಲ್ಲ ಪುರೋಹಿತಶಾಹಿಗಳ ವರ್ಗದವರು ಇವ್ರ ಮೇಲೆ ದಾಳಿ ಮಾಡ್ತಾರೆ, ಇಕ್ಕಾಮುಕ್ಕ ಬಿಡ್ತಾರೆ. ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ, ಬಾಬಾ ಸಾಹೇಬ್ರ ಇವರೆಲ್ಲ ಇಷ್ಟೆಲ್ಲ ಇಚ್ಛೆ ಮಾಡಕ್ಕಿದ್ದಾಗ ನೀವು ಒಂದು ಮಾತು ಹೂ ಅಂದ್ರೆ ಹಂಗ 1818ರಲ್ಲಿ ಕೊನೆಗಾಲದ ವಿಜಯ ಆಗಿತ್ತಲ್ಲ, ಕದನ ಆಗಿತ್ತಲ್ಲ, ಆ ರೀತಿಯಾಗಿ ನಾವು ಇವ್ರನ್ನ ಸಂಹಾರ ಮಾಡಿಬಿಡ್ತೀವಿ ಅಂತೇಳಿ ಆ ಮಹಾರ್ ಜನಾಂಗದ ಸೈನಿಕರು ಹೇಳ್ತಾರೆ. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ, ನಮ್ಮದು ಶಾಂತಿಯುತವಾದ ಹೋರಾಟ, ನಮ್ಮದು ಸಮಾನತೆಗಾಗಿ ನಡೆಯುವಂತಹ ಹೋರಾಟ, ಇಲ್ಲಿ ಅಹಿಂಸೆಗೆ ಅವಕಾಶ ಇಲ್ಲ ಅಂತೇಳಿ ಅಂಬೇಡ್ಕರ್ ಹೋಗಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಹೇಳ್ತಾನೆ. ಆಗ ಪೊಲೀಸರು ಅದನ್ನು ನಿಯಂತ್ರಣ ಮಾಡ್ತಾರೆ. ಆಗ ಮಹಾಡ್ ಕೆರೆ ಸಾರ್ವಜನಿಕ ಕೆರೆಯಾಗಿ ಇರುತ್ತೆ. ಯಾವ ಕೆರೆ ನೀರನ್ನು ಕುಡಿಯಲಿಕ್ಕೆ ಮಹಾರ್ ಮತ್ತು ಹಿಂದುಳಿದ ಜಾತಿಗಳಿಗೆ, ದಲಿತರಿಗೆ ಕುಡಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆನೋ, ಇವತ್ತು ಅದೇ ಕೆರೆಯಲ್ಲಿ ಅಂಬೇಡ್ಕರ್ ಅವರು ಇಲ್ಲಿ ನಿಂತಿದ್ದಾರಲ್ಲ, ಇದೇ ಪ್ರತಿರೂಪ ಮಹಾಡ್ ಕೆರೆಯಲ್ಲಿದೆ. ಇದೇ ಪ್ರತಿರೂಪ ಮಹಾಡ್ ಕೆರೆಯಲ್ಲಿದೆ. ಇವತ್ತು ನಾವೆಲ್ಲ ಹೋಗಿ ನೋಡಿ ಬರ್ಬೋದು. ಅದಕ್ಕೆ ಕೋರಿಗಾಂವ್ ಕದನ ಪ್ರಸ್ತಾಪ ಮಾಡಿದೆ ನಾನು.
ನಮಗೆಲ್ಲ ಗೊತ್ತಿದೆ. ಕೋರೆಗಾಂವ್ ಬೇರೆ ಏನಲ್ಲ, ಮರಾಠದ ಗೊತ್ತಿರಲ್ಲ ಇತಿಹಾಸದಲ್ಲಿ. ಪೇಶ್ವೆಗಳು, ಬಾಲಾಜಿ ಬಾಜಿರಾಯ 1ನೇ ಪೇಶ್ವೆ, 2ನೇ ಪೇಶ್ವೆ ಬಾಲಾಜಿ ಬಾಜಿರಾಯ ಗೊತ್ತಿರಲ್ಲ, ಬ್ರಾಹ್ಮಣ ಮನೆತನಲ್ಲ ಅದು. ಅದು 1818ರಲ್ಲಿ ಆ ಘಟನೆ ನಡೆಯುತ್ತೆ. ಇವೆಲ್ಲ ಇತಿಹಾಸ ಗೊತ್ತಿರ ಕೋರೆಗಾಂವ್ ಕದನ. ಆ ಕೋರೆಗಾಂವ್ ಕದನ 1818ರಲ್ಲಿ ಆ ಘಟನೆ ನಡೀತದ. ಅಲ್ಲಿ 30,000 ಸೈನಿಕರು ಮರಾಠರು, ಆದರೆ ಮಹಲ್ ಸೈನಿಕರು ಕೇವಲ 500 ಜನ. 500 ಜನ ಸೈನಿಕರು ಸಿದನಾಕ ಎನ್ನುವಂತ ಒಬ್ಬ ವೀರ ಯೋಧನ ನೇತೃತ್ವದಲ್ಲಿ ಹೋಗ್ತಾರೆ. ಆ ಯೋಧ ಸಿದನಾಕ ಅಂತ. ಆ ಯೋಧನ ನೇತೃತ್ವದಲ್ಲಿ ಹೋಗಿ ಆ ಬ್ರಾಹ್ಮಣಶಾಹಿ ಸೈನಿಕರನ್ನ ಸೆರೆ ಬಡಿತಾರೆ. 500 ಜನರಲ್ಲಿ ಕೇವಲ ಇವರು 24 ಜನ ಮಾತ್ರ ಸಾಯ್ತಾರೆ. ಅವರು 30,000 ಜನರಲ್ಲಿ 20,000 ಜನ ಸೈನಿಕರನ್ನು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಕಾರಣಕ್ಕಾಗಿ ಅಲ್ಲಿ ನಮ್ಮವರು ಹುತಾತ್ಮರಾದ ಕಾರಣಕ್ಕಾಗಿ ಆ ಕೋರೆಗಾಂವ್ ಎನ್ನುವಂತಹ ಪ್ರದೇಶದಲ್ಲಿ ಒಂದು ಸ್ತಂಭವನ್ನು ನೆಟ್ಟಿದ್ದಾರೆ. ಆ ಸ್ತಂಭಕ್ಕೆ ಆ ಹುತಾತ್ಮರಾಗಿರುವ ಎಲ್ಲರ ಹೆಸರನ್ನು ಬರೆದಿದ್ದಾರೆ. ಇವತ್ತು ನಾಡಿನ ದೇಶದ ಪ್ರಗತಿಪರರು ಬುದ್ಧಿಜೀವಿಗಳು ಎಲ್ಲರೂ ಇವತ್ತು ಆ ಕಂಬಕ್ಕೆ ಹೋಗ್ತಾರೆ. ಯಾವ ದಿನ? ಜನವರಿ 1ರಂದು. ನಾವು ಆಚರಣೆ ಮಾಡ್ತಾ ಇರೋದು ಆ ದಿನವನ್ನು ಹೊಸ ವರ್ಷ. ಕುಡಿದು ತಿಂದು ಮಜೆ ಮಾಡಿ ಕುಪ್ಪಳಿಸಿ ಕುಡಿದಾಡ್ತಾರೆ. ಅದು ನಮ್ಮ ದಿನ ಅಲ್ಲ. ಅದಕ್ಕೆ ಅವರು ಅವತ್ತು ಹೇಳ್ತಾರೆ, ಜನವರಿ 1 ಹೊಸ ವರ್ಷ ದಿನ ಅಲ್ಲ, ಅಸ್ಪೃಶ್ಯರ ಅಕ್ಷರ ದಿನ ಅಂತ. ಅಸ್ಪೃಶ್ಯರ ಅಕ್ಷರ ದಿನ ಜನವರಿ 1. ಅಸ್ಪೃಶ್ಯರಿಗೆ ಅಕ್ಷರ ಕೊಡ್ರಿ, ಶಿಕ್ಷಣ ಕೊಡ್ರಿ ಅಂತ ಹೋರಾಟ ಮಾಡುವಂತ ಒಂದು ಘಟನೆ ಕೋರೆಗಾಂವ್ ಕದನ. ಆ ಕೋರೆಗಾಂವ್ ಕದನಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭೇಟಿ ಕೊಟ್ಟ ಕಾರಣಕ್ಕಾಗಿ ಆ ಪ್ರದೇಶಕ್ಕೆ ಇವತ್ತು ಭೀಮಾ ಕೋರೆಗಾಂವ್ ಅಂತ ಕರೀತಾರೆ. ಅದು ಭೀಮಾ ಕೋರೆಗಾಂವ್. ಇಂಥ ಘಟನೆಗಳಲ್ಲಿ ಅಂಬೇಡ್ಕರ್ ಅವರು ಎಷ್ಟು ಪ್ರಮುಖವಾದ ಪಾತ್ರ ವಹಿಸಿರ್ತಂದ್ರೆ, ಅವರು ರಾಜಕಾರಣಕ್ಕೆ ಬರ್ತಾರೆ. ತಮಗೆಲ್ಲ ಗೊತ್ತಿದೆ, ಸಂವಿಧಾನ ರಚನೆ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಚುನಾವಣೆ ನಡೀತವೆ. ಚುನಾವಣೆ ನಡೆಸ್ತಾರೆ. ಯಾಕೆಂದ್ರೆ ಅಲ್ಲಿ ಒಂದು ಚುನಾವಣೆ ಆಯ್ಕೆ ಆದ ವ್ಯಕ್ತಿಗಳು ಮಾತ್ರ ಆ ಒಂದು ಸಂವಿಧಾನ ರಚನೆಗೆ ಬರಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆಸ್ಟ್ ಬೆಂಗಾಲಿಂದ ನಿಂತು ಗೆಲ್ತಾರೆ. ಗೆದ್ದಂತ ಸಂದರ್ಭದಲ್ಲಿ ಅದು ಏನಾಗುತ್ತೆ, 1927ರಲ್ಲಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ವಿಭಾಗ ಆಗಿಬಿಡ್ತವೆ. ಯಾರು ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ? 1930ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಆಗ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಪ್ರಧಾನಿಗಳು, ಇಂಗ್ಲೆಂಡಿನ ಪ್ರಧಾನಿಗಳು. ಇಂಗ್ಲೆಂಡಿನವರು ನಮ್ಮನ್ನು ಆಡ್ತಾ ಇದ್ರು. ಹಾಗಾಗಿ ಆ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಕೇಳ್ತಾರೆ ಅಂಬೇಡ್ಕರ್ ಅವರನ್ನ, ಬಾಬಾ ಸಾಹೇಬ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಒಂದು ರಾಷ್ಟ್ರವನ್ನು ಕೇಳಿದ್ದಾರೆ, ಮುಸ್ಲಿಂ ರಾಷ್ಟ್ರವನ್ನು. ಅವರು ಪಾಕಿಸ್ತಾನ ಅಂತೇಳಿ ಮಾಡಿಕೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಇವರೆಲ್ಲ ಹಿಂದೂಗಳು ಸೇರಿ ಹಿಂದೂಸ್ತಾನ್ ಅಂತ ಮಾಡಿಕೊಂಡಿದ್ದಾರೆ. ನಮ್ಮದು ಹಿಂದೂಸ್ತಾನ ಅಲ್ಲ, ಹಿಂದೂಸ್ತಾನ್ ಅಂತ ಮಾಡಿಕೊಂಡಿದ್ದಾರೆ. ನೀವು ಬೇಕಾದ್ರೆ ಒಂದು ರಾಷ್ಟ್ರವನ್ನು ಕೇಳ್ರಿ ಅಂತ. ನಿಮಗೂ ಒಂದು ರಾಷ್ಟ್ರ ಮಾಡಿಕೊಡ್ತೀನಿ, ಅದು ದಲಿತ ಸ್ಥಾನ. ಒಂದು ಪಾಕಿಸ್ತಾನ, ಹಿಂದೂಸ್ತಾನ, ದಲಿತ ಸ್ಥಾನ ಅಂದಾಗ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಅಖಂಡ ಭಾರತದ ಕನಸನ್ನು ಕಂಡಂತವನು. ಭಾರತವನ್ನು ಬೆಳೆಯುವುದರಲ್ಲಿ ನಾನು ಆಸಕ್ತಿಗೊಳ್ಳೋನಲ್ಲ. ಅಖಂಡ ಭಾರತದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಪ್ರಜೆಗಳು ಕೂಡ ದಾರಿ ಇಲ್ಲ ಅಂತ ಸುಮ್ಮನೆ ತಿಳಿದು ಕೂಡಬಾರದು. ಅವರು ನಡೆದದ್ದೇ ದಾರಿಯಾಗಬೇಕು. ಅವರು ನಡೆದದ್ದೇ ದಾರಿಯಾಗಬೇಕು. ಆ ಕಾರಣಕ್ಕೆ ನಾನು ಅಖಂಡ ಭಾರತದ ಕನಸನ್ನು ಕಂಡಿರುವಂತವನು. ನಾನು ಭಾರತವನ್ನು ಬೆಳೆಯಲಿಕ್ಕೆ ಇಚ್ಛೆ ಪಡಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂಬೇಡ್ಕರ್ ಅವರು ಏನಾದರೂ ಅವತ್ತು ಆ ಒಂದು ನಾನು ನನ್ನೊಂದು ರಾಷ್ಟ್ರ ಇರಲಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ತನ್ನ ಸ್ಥಾನಮಾನಕ್ಕಾಗಿ ಏನೇನೋ ನಾವು ಪಡ್ಕೊಳ್ತಿದ್ರು. ಇವತ್ತಿಗೆ ತಮಗಾಗಿ ತಾವು ಏನನ್ನೂ ಮಾಡಿದಂಥವರಲ್ಲ. ನಮಗೆ ಸತ್ಯ ಗೊತ್ತಲ್ಲಿ ಇಂಗ್ಲೆಂಡಿನಲ್ಲಿ ಪುಣ ಒಪ್ಪಂದದ ಸಂದರ್ಭದಲ್ಲಿ ಒಂದು ಟೆಲಿಗ್ರಾಮ್ ಹೋಗುತ್ತೆ ಅಂಬೇಡ್ಕರ್ ಅವರಿಗೆ, ಇಲ್ಲಿ ನಿಮ್ಮ ಮಗ ತೀರ್ಕೊಂಡಿದ್ದಾನೆ, ದಯವಿಟ್ಟು ನೀವು ಭಾರತಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇಂಗ್ಲೆಂಡ್ನಲ್ಲಿ ಅಂಬೇಡ್ಕರ್ ಅವರಿದ್ದಾಗ ಭಾರತದಲ್ಲಿ ಅವರ ಮಗ ತೀರ್ಕೊಳ್ತಾನೆ. ಆಗ ಅಂಬೇಡ್ಕರ್ ಅವರು ವಾಪಸ್ ಟೆಲಿಗ್ರಾಮ್ ಕಳಿಸ್ತಾರೆ, ಸತ್ತಿರುವಂತವನು ಒಬ್ಬನೇ ಮಗ, ನಾನು ಬರತನ ನೀವು ಆ ಮಗನನ್ನು ಇಡಕ್ಕಾಗಲ್ಲ, ನೀವೇ ಆ ಕಾರ್ಯವನ್ನು ಮುಗಿಸಿಬಿಡ್ರಿ. ಒಂದು ವೇಳೆ ನಾನು ಇಲ್ಲಿಂದ ಭಾರತಕ್ಕೆ ವಾಪಸ್ ಬನ್ನಿ ಅಂತಂದ್ರೆ
ಆ ಸತ್ತಿರುವಂತ ಒಬ್ಬ ಮಗನ ಸಲುವಾಗಿ ಭಾರತದಲ್ಲಿರುವಂತ ಕೋಟ್ಯಾಂತರ ಮಕ್ಕಳು ಅನಾಥರಾಗ್ತಾರೆ. ಆ ಕೋಟ್ಯಾಂತರ ಮಕ್ಕಳ ಸಲುವಾಗಿ ಇರಬೇಕಾಗಿದೆ ಅಂತ ಹೇಳಬೇಕು. ಆ ಕೋಟ್ಯಾಂತರ ಮಕ್ಕಳ ಸಂವಿಧಾನ ಇಂಗ್ಲೆಂಡಲ್ಲಿ ಇರಬೇಕಾಗಿದೆ. ನನಗೆ ಒಂದು ಸ್ಥಾನಮಾನ ಸಿಗಬೇಕಾಗಿದೆ. ಮಕ್ಕಳು ನನ್ನ ಜನಾಂಗಕ್ಕೆ, ನನ್ನ ಸಮುದಾಯಗಳಿಗೆ, ನನ್ನ ಭಾರತೀಯರಿಗೆ ಆ ಮತದಾನದ ಹಕ್ಕನ್ನು ಸಿಗಬೇಕಾಗಿದೆ ಅಂತೇಳಿ ಹೋರಾಟ ಮಾಡ್ತಾರೆ. ಅಂತ ಮಹಾನ್ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ಕಾರಣಕ್ಕಾಗಿ ಪೂನಾ ಒಪ್ಪಂದ ಯಾಕೆ ವಿರೋಧ ಮಾಡಿದಂತ ನಾನು ಹೇಳಿದ್ರೆ ನಿಮಗೆ ಅದನ್ನ ಕಮಿಟ್ಮೆಂಟ್ ಮಾಡಲಿಕ್ಕಾಗಿ ಆ ಸಂಸ್ಕೃತದ ಮಹಾನ್ ಮೇಧಾವಿ ಎನಿಸಿಕೊಂಡಿರುವಂತಹ ಮದನ್ ಮೋಹನ್ ಮಾಳವೀಯ, ಟಿ ಕೃಷ್ಣಮಾಚಾರ್ಯ ಇವರೆಲ್ಲರ ನೇತೃತ್ವದಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಮಧ್ಯೆ ಪೂರ್ವ ಒಪ್ಪಂದಕ್ಕೆ ಬರ್ತಾರೆ. ಮಹಾತ್ಮ ಗಾಂಧಿ ಎಷ್ಟು ಹಠವಾದಿಯಾಗಿದ್ದಂತಂದ್ರೆ ಆ ದ್ವಿಮತದಾನದ ಹಕ್ಕನ್ನು ಕೊಡಲಿಕ್ಕೆ ನಾನು ಬಿಡಲ್ಲ, ನನ್ನ ಪ್ರಾಣವನ್ನು ಸಹಿತ ನಾನು ಅದನ್ನ ವಿರೋಧ ಮಾಡ್ತೀನಿ ಅಂತೇಳಿ ಪುಣೆ ಯರವಾಡ ಜೈಲಿನಲ್ಲಿ ಉಪವಾಸ ಕೊಡ್ತಾರೆ ನಮ್ಮ ಮಹಾತ್ಮ ಗಾಂಧಿ. ಯಾರ್ಯಾರೋ ಪಂಡಿತರಾಗ್ತಾರೆ, ಯಾರ್ಯಾರೋ ರಾಷ್ಟ್ರಪಿತರಾಗಿರ್ತಾರೆ. ನಮ್ಮನ್ನ ವಿರೋಧ ಮಾಡಿದವರೆಲ್ಲರೂ ಪಂಡಿತರಾದರು. ಆದ್ರೆ ನಮ್ಮನ್ನು ಅಪ್ಪಿಕೊಂಡವರು ಯಾರು ಕೂಡ ಅವರು ಪಂಡಿತರಾಗಲಿಲ್ಲ, ರಾಷ್ಟ್ರಪಿತರಾಗಲಿಲ್ಲ. ಹಾಗಾಗಿ ಮಹಾತ್ಮ ಗಾಂಧೀಜಿ ಅಂತ ಹಠವಾದಿಯಾಗಿದ್ದುಕೊಂಡು ದ್ವಿಮತದಾನದ ಹಕ್ಕನ್ನು ಕಸಿಕೊಳ್ಳಲಿಕ್ಕೆ ಪ್ರಮುಖ ಪಾತ್ರ ವಹಿಸಿರುವಂತವರು ಮಹಾತ್ಮ ಗಾಂಧಿ. ಹಾಗಾಗಿ ಅಂಬೇಡ್ಕರ್ ಕೂಡ ಹೇಳ್ತಾರೆ, ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಯನ್ನು ನಾನು ರಾಷ್ಟ್ರಪಿತ ಅಂತ ಒಪ್ಪಿಕೊಳ್ಳಲ್ಲ. ಯಾವನು ರಾಷ್ಟ್ರದ ಹಿತವನ್ನು ಬಯಸ್ತಾನೋ, ಯಾವನು ರಾಷ್ಟ್ರದ ಎಲ್ಲಾ ಮಕ್ಕಳ ಸುಖ ಸೌಖ್ಯ ಸೌಲಭ್ಯಗಳನ್ನು ಬಯಸ್ತಾನೋ ಅವನು ರಾಷ್ಟ್ರಪಿತ ಆಗ್ತಾನೆ ವಿನಃ ಒಂದು ಸಮುದಾಯದ ಹಕ್ಕನ್ನು ಕಿತ್ತುಕೊಳ್ಳುವಂತವನು ರಾಷ್ಟ್ರಪಿತ ಆಗಲ್ಲ. ಹಾಗಾಗಿ ನಾನು ಗಾಂಧಿಯನ್ನು ರಾಷ್ಟ್ರಪಿತ ಅಂತ ಕರೆಯಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಗಾಂಧೀಜಿ ಇನ್ನೇನು ಜೈಲಲ್ಲೇ ಸತ್ತೋಗ್ಬಿಡ್ತಾರಪ್ಪ ಅನ್ನುವಷ್ಟರ ಮಟ್ಟಿಗೆ ಅವರು ಹೋರಾಟ ಮಾಡಿದಾಗ ಇವರೆಲ್ಲರೂ ಬಂದು ಅಂಬೇಡ್ಕರ್ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ, ದಯವಿಟ್ಟು ನೀವು ಬಂದು ಗಾಂಧೀಜಿ ಅವರ ಪ್ರಾಣ ಬಿಡಿಸ್ಕೊಡ್ಬೇಕು. ಅಲ್ಲಿಗೂ ಅಂಬೇಡ್ಕರ್ ಆಲೋಚನೆ ಮಾಡ್ತಿರ್ತಾರೆ. ಕೊನೆಗೆ ಮಹಾತ್ಮ ಗಾಂಧೀಜಿ ಅವರ ಪತ್ನಿ ಕಸ್ತೂರಿಬಾಯಿ ಅವರನ್ನು ಅಂಬೇಡ್ಕರ್ ಅವರ ಹತ್ರ ಕಳಿಸ್ತಾರೆ. ಕಸ್ತೂರಿಬಾಯಿ ತಾಯಿ ಬಂದು ಕೇಳ್ತಾಳೆ, ನನ್ನ ಮಾಂಗಲ್ಯವನ್ನು ಉಳಿಸಿಕೊಡಿ, ದಯವಿಟ್ಟು ನನ್ನ ಮಾಂಗಲ್ಯವನ್ನು ಉಳಿಸಿಕೊಡಿ. ಆ ಹಠವಾದ ಮನುಷ್ಯನ ಆತ ಬಿಡಲ್ಲ, ದಯವಿಟ್ಟು ನನ್ನ ಮಾಂಗಲ್ಯ ಉಳಿಸಿಕೊಡಿ ಅಂತೇಳಿ ಕಸ್ತೂರಿಬಾಯಿ ಅವರು ಬಂದು ಅಂಬೇಡ್ಕರ್ ಅವರ ಕಾಲಿಗೆ ಬೀಳ್ತಾಳೆ. ಆಗ ಅಂಬೇಡ್ಕರ್ ಅವರ ಕಣ್ಣಿಗೆ ನೀರು ಬರ್ತಾವೆ. ನಾನು ಯಾರ ಪರವಾಗಿ ಹೋರಾಟ ಮಾಡಿದೆನೋ ಅವರಿಗೆ ನಾನು ಅರ್ಥನೇ ಆಗಲಿಲ್ಲ, ನಾನು ಯಾರ ವಿರುದ್ಧವಾಗಿ ಹೋರಾಟ ಮಾಡಿದೆನೋ ಅವರಿಗೆ ನಾನು ಸಂಪೂರ್ಣವಾಗಿ ಅರ್ಥವಾಗಿದ್ದೇನೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ನಮಗೆ ಅಂಬೇಡ್ಕರ್ ಅರ್ಥ ಆಗಿಲ್ಲ. ಅಂಬೇಡ್ಕರ್ ಅಂತ ಪ್ರಾಥಮಿಕವಾಗಿ ನಮ್ಮ ಚಲಮಲ್ಲಿ ಸರ್ ಅವರು ಬಹಳ ಚೆಂದ ಹೇಳಿದ್ರು. ಅಂಬೇಡ್ಕರ್ ಅಂತಂದ್ರೆ ಸಂವಿಧಾನ ಬರ್ತಾನೆ ಬರೀ ಮೀಸಲಾತಿ ಕೊಟ್ಟಾರೆ ಅದಂತಲ್ಲ. ಆದ್ರೆ ಸರ್ವ ಸಮುದಾಯಗಳ ಹಿತವನ್ನು ಬಯಸಿದಂತ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕಾಗಿ ಆ ಕಸ್ತೂರ್ಬಾಯಿ ಅವರು ಬಂದು ಅಂಬೇಡ್ಕರ್ ಅವರ ಪಾದಕ್ಕೆ ಬಿದ್ದು ತನ್ನ ಮಾಂಗಲ್ಯವನ್ನು ತೋರಿಸಿದಾಗ ಅಂಬೇಡ್ಕರ್ ಅವರಿಗೆ ಕರುಣೆ ಹುಟ್ಟಿ ಬಂದು ಕಣ್ಣ ನೀರು ಹಾಕ್ತಾರೆ. ಯಾಕಂದ್ರೆ ಇವಳು ಕೂಡ ಒಬ್ಬ ಹೆಣ್ಣಲ್ಲ, ಈ ಹೆಣ್ಣಿನ ಜನ್ಮ ಕೂಡ ಶಾಶ್ವತವಾಗಿರ್ಬೇಕು, ಇರಲಿ ಅಂತೇಳಿ ಆಕೆಯ ಮಾಂಗಲ್ಯವನ್ನು ಉಳಿಸುವ ಸಲುವಾಗಿ ಅಂಬೇಡ್ಕರ್ ಅವರು ಪುಣೆಯ ಯರವಾಡ ಜೈಲಿಗೆ ಬರ್ತಾರೆ. ಯರವಾಡ ಜೈಲಿಗೆ ಬಂದು ಮಹಾತ್ಮ ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಒಂದು ಸಹಿ ಆಗುತ್ತೆ. 1932 ಸೆಪ್ಟೆಂಬರ್ 22 ಆ ಪೂನಾ ಒಪ್ಪಂದಕ್ಕೆ ಸಹಿ ಆಗುತ್ತೆ. ಇದು ಪೂನಾ ಪ್ಯಾಕ್ಟ್, ಪೂನಾ ಒಪ್ಪಂದ ಅಂತ ಕರೀತೀವಿ. ಈ ರೀತಿಯಾಗಿ ಅಂದ್ರೆ ನಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ವಿರೋಧಿಸಲಿಲ್ಲ, ನಮ್ಮ ಹಕ್ಕುಗಳನ್ನು ನಮ್ಮೊಳಗೆ ವಿರೋಧ ಮಾಡಿದ ಕಾರಣಕ್ಕಾಗಿ ನಾವು ಇನ್ನೂ ಅಲ್ಪ ಸ್ವಲ್ಪ ಸ್ಥಾನಮಾನದಲ್ಲಿ ಕೆಳಗಡೆ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ನಮಗೆ ಸಾಮಾಜಿಕ ಸಮಾನತೆ ಬೇಕಿಲ್ಲ, ಆರ್ಥಿಕ ಸಮಾನತೆ ಬೇಕು ಅಂತ. 1000 ಎಕರೆ ಹೊಲ ಇದ್ದವರು ಬಂದು ವೇದಿಕೆ ಮೇಲೆ ನಿಂತು ಸಮಾನತೆ ಬಗ್ಗೆ ಮಾತಾಡುವಂತ ಕಾಲದಲ್ಲಿ ನಾವು ಗೊತ್ತಿದ್ದೇವೆ. ಇವತ್ತು ನಮ್ಮ ರಾಜಕಾರಣಿಗಳು, ನಮ್ಮ ಶಾಸಕರು, ನಮ್ಮ ಮಾಜಿ ಶಾಸಕರು, ನಮ್ಮ ಸಚಿವರು 1000 ಎಕರೆ ಹೊಲದ ಒಡೆಯರು ವೇದಿಕೆ ಮೇಲೆ ಸಮಾನತೆ ಬಗ್ಗೆ ಮಾತಾಡ್ತಾರೆ. ಆದರೆ ಸಮಾನತೆ ಎಲ್ಲಿರುತ್ತೆ? ಸಮಾನತೆ ಆದರೆ ಸಮಾನತೆ ನಿನ್ನ ಹತ್ರ 100 ಎಕರೆ ಇದೆ, ನನ್ನ ಹತ್ರ 100 ಎಕರೆ ಇರಬೇಕು. ನಿನ್ನ ಹತ್ರ 500 ರೂಪಾಯಿ ಇದೆ, ನನ್ನ ಹತ್ರ 500 ರೂಪಾಯಿ ಇರಬೇಕು. ನಿನ್ನ ಹತ್ರ 1000 ಎಕರೆ ಇದೆ, ನನ್ನ ಹತ್ರ ಒಂದು ಎಕರೆ ಕೂಡ ಹೊಲ ಇಲ್ಲ. ಯಾಗ ನಾವು ಭಾರತದಲ್ಲಿ ಸಮಾನವಾಗಿ ಬದುಕು ಸಾಧ್ಯತೆ ಇದೆ. ಹಾಗಾಗಿ ಸಮಾನತೆಯ ಭಾರತ ಅಲ್ಲ, ಅಶಾಂತಿಯ ಭಾರತ, ಮೃಗೀಯ ಭಾರತ. ಗೊತ್ತಿಲ್ಲ ನಮಗೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇರುವುದು ಇವತ್ತಿಗೂ ಕೂಡ ನಾವು ಕಾಣ್ತೀವಲ್ಲ. ಮಣಿಪುರದ ಕಡೆ ನೀವೆಲ್ಲ ನೋಡಿದ್ದೀರಿ ಅಂತ ಅನಿಸುತ್ತೆ ನನಗೆ.
ಅಂಬೇಡ್ಕರ್ ಅವರ ಕಾಲಕ್ಕೆ ಎಷ್ಟು ಹಿಂಸೆ ಆಗಿರ್ಲಿಕ್ಕಿಲ್ಲ. ಅಂಬೇಡ್ಕರ್ ಅವರು ಬೀದಿ ದೀಪದ ಕೆಳಗಡೆ ಓದಕ್ಕೆ ಕುಂತರೆ ಮೇಲ್ವರ್ಗದವರು ಆ ಬೀದಿ ದೀಪಕ್ಕೆ ಕಲ್ಲು ಬಲ್ಪಡೆ ಬರ್ತಿದ್ರು. ಅಂಬೇಡ್ಕರ್ ಅವರು ಓದಬಾರ್ದು. ಅಂಬೇಡ್ಕರ್ ಅವರ ಒಂದು ಪರ್ಸನಲ್ ಲೈಬ್ರರಿ, 20,000 ಪುಸ್ತಕಗಳು ಅವರ ಪರ್ಸನಲ್ ಲೈಬ್ರರಿ. ಬರೀ ಅಧ್ಯಯನದಲ್ಲೇ ತೊಡಗುತ್ತಿದ್ರು. ಯಾವುದಕ್ಕಾಗಿ? ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಪ್ರತಿಯೊಬ್ಬ ಭಾರತೀಯರಿಗೆ ಮೂಲಭೂತ ಅವಕಾಶಗಳ ಸೌಲಭ್ಯಗಳು ಸಿಗಬೇಕಿರುವಂತ ಕಾರಣಕ್ಕಾಗಿ. ಹಾಗಾಗಿ 1927ರಲ್ಲಿ ಏನು ಎಲೆಕ್ಷನ್ ನಿಂತರ ಚುನಾವಣೆ ಸಲುವಾಗಿ ಪಶ್ಚಿಮ ಬಂಗಾಳದಿಂದ ಗೆಲ್ತಾರೆ. ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಡಿವೈಡ್ ಆದಾಗ ಅಂಬೇಡ್ಕರ್ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಕೊಡಿಸ್ತಾರೆ. ಕೊಡಿಸಿದ ನಂತರದಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಕ್ಲೈಮೇಟ್ ಅಟ್ಲೆ ಇರ್ತಾನೆ ಪ್ರಧಾನಿ, ಇಂಗ್ಲೆಂಡಿನ ಪ್ರಧಾನಿ. ಆಗ ಅವರ ಹತ್ರ ಹೋಗಿ ಕೇಳಿದಾಗ, ನಾನು ಗೆದ್ದಿರುವಂತಹ ಕ್ಷೇತ್ರ ಅದು ಪಾಕಿಸ್ತಾನದ ಭಾಗವಾಗಿ ಹೋಗಿದೆ ಒಂದು ಕ್ಷೇತ್ರ, ಹಾಗಾಗಿ ಚುನಾವಣಾ ರಚನಾ ಸಮಿತಿಗೆ ನಾನು ಭಾಗವಹಿಸುವ ಹಾಗಿಲ್ಲ, ಏನ್ ಮಾಡೋದು? ಆಗ ಕ್ಲೈಮೇಟ್ ಹ್ಯಾಟೆ ಅವತ್ತು ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತಲ್ಲ, ಅಯ್ಯನಿಗೆ ಈ ಮಿಲಿಟರಿಗಳೆಲ್ಲ ಆರಂಭವಾಗಿತ್ತು. ಆಗಲೇ ಆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಪತ್ರ ಬರೀತಾರೆ, ನೀವು ಏನ್ ಮಾಡ್ತಾರೋ ಗೊತ್ತಿಲ್ಲ, ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಇರಬೇಕು. ಇಲ್ಲ ಅದಕ್ಕಿಂತ ಪೂರ್ವದಲ್ಲಿ ಅವರು ಮಾತನ್ನು ಹೇಳಿರ್ತಾರೆ. BN ರಾವ್ ಕೇಳಿರ್ತಾರೆ, ಐವರ್ ಜೆನಿಸ್ ಎನ್ನುವಂತ 2 ವ್ಯಕ್ತಿಗಳಿಗೆ ಅವರು ಕೇಳಿರ್ತಾರೆ, ಸಂವಿಧಾನ ಬರೀರಿ ನೀವು. ಆ ಸಂವಿಧಾನ ಬರೆಯುವಂತ ತಾಕತ್ತು ನಮಗೆಲ್ಲ ಅಂತ ಹೇಳ್ತಾರೆ ಅವರು. BN ರಾವ್ ಹೇಳ್ತಾನೆ, ಐವರ್ ಜೆನಿಸ್ ಅವತ್ತಿನ ಕಾಲಕ್ಕೆ ಸಂವಿಧಾನದ ತಜ್ಞೆ ಅಂತ ಅರ್ಥ. ಸಂವಿಧಾನ ತಜ್ಞೆ ಬರಬೇಕಾಗಿತ್ತಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಡೀ ಭಾರತದ ಎಲ್ಲಾ ಜನರಿಗೆ ಸಮಾನವಾಗಿ ಸಿಗಬೇಕಾದ ಅವಕಾಶಗಳನ್ನು ವಂಚಿತರ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನನಗೆ ಅದರಿಂದ ಸಾಧ್ಯನೇ ಇಲ್ಲ ಅಂತ ಕೈ ಕೊಟ್ಟಾಗ ಅನಿವಾರ್ಯವಾಗಿ ಅಂಬೇಡ್ಕರ್ ಅವರಾಗಿ ಬರ್ಬೇಕಾಗುತ್ತೆ. ಅಂಬೇಡ್ಕರ್ ಅವರಾಗಿ ಬರ್ಬೇಕಾಗಿತ್ತು. ನಮಗೆ ಎಲೆಕ್ಷನ್ ಇರಬೇಕಲ್ಲ, ಗೆಲ್ಲಬೇಕಲ್ಲ. ಆಗ ಅವರು ಮತ್ತೆ ಮುಂಬೈ ಪ್ರಾಂತದಲ್ಲಿ ಒಬ್ಬ ಜಯಕರ್ ಎನ್ನುವಂತವರನ್ನು ರಾಜೀನಾಮೆ ಕೊಡಿಸ್ತಾರೆ. ಆ ಮುಂಬೈ ಪ್ರಾಂತದಲ್ಲಿ ಜಯಕರ್ ಎನ್ನುವಂತವರನ್ನು ರಾಜೀನಾಮೆ ಕೊಡಿಸಿ ಅಲ್ಲಿ ಅಂಬೇಡ್ಕರ್ ಅವರನ್ನು ಎಲೆಕ್ಷನ್ ನಿಲ್ಲಿಸಿ ಅಲ್ಲಿ ಅಂಬೇಡ್ಕರ್ ಅವರನ್ನು ಗೆಲ್ಲಿಸಿ ಶಾಸನ ಸಭೆಗೆ ಕಳಿಸ್ತಾರೆ. ಆಗ ಅಂಬೇಡ್ಕರ್ ಅವರು ಶಾಸನ ಸಭೆಗೆ ಬರ್ತಾರೆ. ನೀವೆಲ್ಲ ಓದಿದ್ರಿ ಶಾಸನ ಸಭೆ ಎಷ್ಟು ಜನ ಇದ್ರು? 389 ಜನ ಅದರಲ್ಲಿ ಇದ್ರು. 286 ಜನ ಉಳ್ಕೊಂಡ್ರು. ರಾಷ್ಟ್ರೀಯ 7 ಜನರನ್ನ ಡ್ರಾಫ್ಟಿಂಗ್ ಕಮಿಟಿ ಅಂತೇಳಿ ಮಾಡಿದ್ರು. ಆ 7 ಜನರಲ್ಲಿ ಒಬ್ಬರು ಸತ್ತು ಹೋದ, ಒಬ್ಬರು ಡೆಲ್ಲಿಗಿದ್ದ, ಒಬ್ಬರು ಇಂಡಿಯಾಲೆಲ್ಲ ಹೋಗ್ಬಿಟ್ಟ. ಯಾರು ಆ ಡ್ರಾಫ್ಟಿಂಗ್ ಕಮಿಟಿ ಒಳಗಿರುತ್ತಾರೆ ಯಾರು ಬರಲಿಲ್ಲ. ಕೊನೆಯ ಜವಾಬ್ದಾರಿ ಯಾರಿಗಿತ್ತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಇತ್ತು. 21 ಕಮಿಟಿಗಳು, 13 ಉಪಸಮಿತಿಗಳು. ಆ ಉಪಸಮಿತಿಗಳನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂಲಭೂತ ಹಕ್ಕುಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಆಗ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕಾಗಿತ್ತು ಅಂತಂದ್ರೆ 20 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡ್ತಾರೆ. ಎಷ್ಟು ದೇಶಗಳು? 20 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಬರೀತಾರೆ. ನಿಮ್ಗೆಲ್ಲ ಗೊತ್ತಿದೆ, ಅದು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತಪಸ್ಸಿನ ರೀತಿಯಲ್ಲಿ ಆ ಒಂದು ಸಂವಿಧಾನವನ್ನು ಬರೆದಿದ್ದಾರೆ. ಎಲ್ಲಾ ಧರ್ಮಗ್ರಂಥಗಳು ಅವರವರ ಧರ್ಮಕ್ಕೆ ಆದ್ಯತೆಯನ್ನು ಕೊಟ್ಟು ಬರೆದಿದ್ದಾರೆ. ಆದರೆ ಭಾರತದ ಸಂವಿಧಾನ ಎಲ್ಲಾ ಧರ್ಮಗಳ ಸಾರವನ್ನು ಒಳಗೊಂಡಿರುವಂತಹ ವಿಶ್ವ ಏಕೈಕ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನ. ಆ ಸಂವಿಧಾನ ಇವತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನಕ್ಕೆ ಏನಾದರೂ ವ್ಯತ್ಯಾಸ ಆದಲ್ಲಿ ನೆಹರು ಅವರು ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂತೇಳಿ ಒಂದು ಬಿರುದನ್ನು ಕೂಡ ಕೊಡ್ತಾರೆ. ಆಗ ನೆಹರು ಅವರಿಗೆ ಹೇಳ್ತಾರೆ ಅಂಬೇಡ್ಕರ್ ಅವರು, ನೋಡ್ರಿ ನೀವು ಈ ರೀತಿ ನನಗೆ ಬಿರುದನ್ನು ಕೊಟ್ಟ ಮೇಲೆ ಏರಿಸಿ ನನ್ನ ಜನಾಂಗಗಳಿಗೆ ಶೋಷಣೆ ಏನಾದ್ರು ನೀವು ಮಾಡ್ತಾ ಇರೋದು ನನ್ನ ಕಣ್ಣಿಗೆ ಖಂಡಿತ ಅಂತಂದ್ರೆ ಆ ಕೊಟ್ಟಿರುವಂತಹ ಬಿರುದನ್ನು ನಮ್ಮ ಸಂವಿಧಾನವನ್ನು ಮೊದಲು ನಾನೇ ಸುಡ್ತೀನಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಕಟ್ಟಿಗೆ ಇರುವಂತವನು ನಾನೇ, ನೀರಾಗ ಬೇಕೆತ್ತಲ್ಲ ಸಂವಿಧಾನಕ್ಕಾಗಿ ಅದರ ಮನುಸ್ಮೃತಿಯನ್ನು ಜಾರಿ ತರುವ ಸಲುವಾಗಿ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಇವತ್ತು ವಿರೋಧ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಬದುಕ್ತಾ ಇದೆಯಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಭಾರತ ಭಾವನೆಗಳಿಗೆ ಬಲಿಯಾಗುತ್ತಿದೆ. ಭಾರತ ಭಾವನೆಗಳಿಗೆ ಬಲಿಯಾಗ್ತಾ ಇದೆ. ಈ ದೇಶದಲ್ಲಿ ಮುಸ್ಲಿಮ ಏನಾದರೂ ಮಾಡಿದ್ರೆ ಅವರನ್ನು ಭಯೋತ್ಪಾದಕ ಅಂತ ಗುರುತಿಸುವಂತ ವ್ಯವಸ್ಥೆ ಇವತ್ತು ನಾವು ಬದುಕ್ತಾ ಇದ್ದೇವೆ. ಅದೇ ಮಂಗಳೂರಿನಲ್ಲಿ ಒಬ್ಬರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ, ನಿಮಗೆ ತಮ್ಮೆಲ್ಲ ಗೊತ್ತಿದೆ. ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದ, ಶೂಟ್ ಮಾಡುತ್ತೇವೆ ಅವರು
ಶಿವಕುಮಾರ್ ಹಿರೇಮಠ ಅಂತೇಳಿ. ಆಗ ಮಾಧ್ಯಮದವರು ಅವರೆಲ್ಲ ಏನ್ ಹೇಳಿದ್ರೆ, ಇಲ್ಲ ಅವರು ಒಬ್ಬ ಮಾನಸಿಕ ಅಸ್ವಸ್ಥನಾಗಿದ್ದ, ಹಾಗಾಗಿ ಆ ಕೆಲಸ ಮಾಡಿದ. ಒಬ್ಬ ಮುಸ್ಲಿಂ ಇಟ್ಟಿದ್ರೆ, ಒಬ್ಬ ದಲಿತ ಇಟ್ಟಿದ್ರೆ, ಭಯೋತ್ಪಾದಕರ ರೀತಿಯಲ್ಲಿ ಅವರಿಗೆ ಬಿಂಬಿಸ್ತಾ ಇದ್ರೆ ಅವರನ್ನು ಜೀವನ ಪ್ರಯತ್ನ ಹೊರಗಡೆ ಬರ್ತಿದ್ದಾರೆ. ಈ ರೀತಿ ತಂತ್ರ ಕುತಂತ್ರಗಳು ಇವತ್ತು ನಡೀತಾ ಇದ್ದಾವೆ. ಹಾಗಾಗಿ ಸಂವಿಧಾನ ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಗಮನದಲ್ಲಿ ಅದು ಎಲ್ಲಾ ಸಮುದಾಯಗಳ, ಎಲ್ಲಾ ಜಾತಿಯ, ಎಲ್ಲಾ ಧರ್ಮದವರ ಪುನಾದಿ. ಯಾರ್ಯಾರಿಗೆ ಏನೇನು ಸಿಗಬೇಕು ಅವೆಲ್ಲವೂ ಸಂವಿಧಾನದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅಂಬೇಡ್ಕರ್ ಈ ಮರುಭೂಮಿಯಲ್ಲಿ ಬೆಳೆದಂತ ಹುಲಿ ಅಲ್ಲ, ಬೆಂಕಿಯಲ್ಲಿ ಅರಳಿದ ಹೂ ಅಂಬೇಡ್ಕರ್. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಖರ್ಚಿಸಲೇಬೇಕು ಅಂತ. ಎಲ್ಲಾ ಸಮಸ್ಯೆಗಳಿಗೆ ಮೂಲ ಅಸ್ತ್ರ ಶಿಕ್ಷಣ. ಶಿಕ್ಷಣವಂತ ಹೆಂಗೆ ಶಿಕ್ಷಣ ಹೆಂಗೆ ಓದಬೇಕಂತಂದ್ರೆ, ನಿಮ್ಮ ಓದನ್ನು ಕಂಡು ನೋಡಿದ್ರೆ ಹುಚ್ಚರಾಗಬೇಕಂತ. ಆ ರೀತಿಯಲ್ಲಿ ನಾವು ಓದಬೇಕಾಗಿದೆ. ನಮ್ಮ ಇವತ್ತಿನ ವಿದ್ಯಾರ್ಥಿಗಳಿಗೆ ಯಾರು ಆದರ್ಶ ಆಗ್ತಿದೆ ಅಂತಂದ್ರೆ, ಅಂಬೇಡ್ಕರ್ ಅವರ ಕಾಲಕ್ಕೆ ಆದರ್ಶವಾಗಿದ್ದು ಮೊದಲ ಆದರ್ಶ ತಂದೆ ತಾಯಿ, ಎರಡನೇ ಆದರ್ಶ ಶಿಕ್ಷಕರು, ಮೂರನೇ ಆದರ್ಶ ಗೆಳೆಯರು, ನಾಲ್ಕನೇ ಆದರ್ಶ ಈ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ. ಇವತ್ತು ಜಗತ್ತು ಉಲ್ಟಾ ಇದೆ ನೋಡ್ರಿ. ಮೊದಲ ಆದ್ಯತೆ ಸೋಷಿಯಲ್ ಮೀಡಿಯಾ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರು ಯೂಟ್ಯೂಬ್ ಬಳಸಬೇಕು, ಮೊದಲ ಆದರ್ಶ. ಹಾಗಾಗಿ ಭಾವನೆಲ್ಲ ಸತ್ತು ಬಿಟ್ಟಿದ್ದಾವೆ. ಎರಡನೇ ಆದರ್ಶ ಸ್ನೇಹಿತರು, ಮೂರನೇ ಆದರ್ಶ ತಂಡದ ಶಿಕ್ಷಕರು, ಕೊನೆಯ ಸ್ಥಾನ ತಂಡ. ಈ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಸಾಮಾಜಿಕವಾಗಿರುವಂತಹ ಸ್ಥಾನಮಾನದ ಜೊತೆಗೆ ಆರ್ಥಿಕ ಸ್ಥಾನಮಾನಗಳು ನಮಗೆ ಬಹಳಷ್ಟು ಮುಖ್ಯವಾಗ್ತವೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು 1955ರಲ್ಲಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ, ನಾಗ್ಪುರವನ್ನು ನಾವು ಬೌದ್ಧ ಧರ್ಮದ ದೀಕ್ಷಾ ಭೂಮಿ ಅಂತ ಕರಿತೀವಿ. ಆ ಬೌದ್ಧ ಧರ್ಮದ ದೀಕ್ಷಾ ಭೂಮಿಯಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಾದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ವ್ಯವಸ್ಥೆ ನಡೆದಿರುತ್ತೆ. ಆ ವ್ಯವಸ್ಥೆ ನಡೆದಂತ ಸಂದರ್ಭದಲ್ಲಿ ಆ ಸ್ಥಳಕ್ಕೂ ಮತ್ತು ಅಂಬೇಡ್ಕರ್ ಅವರು ತಂಗಿರುವಂತಹ ಹೋಟೆಲ್ಗೂ 1 ಕಿಲೋಮೀಟರ್ ಅಂತರ ಇರುತ್ತೆ. ಆ 1 ಕಿಲೋಮೀಟರ್ ಅಂತರದಲ್ಲಿ ಅಂಬೇಡ್ಕರ್ ಅವರು ಮೊದಲ ರಾತ್ರಿ ಬಂದು ತಂಗಿರ್ತಾರೆ. ಬೆಳಕಾದ್ರೆ ದೀಕ್ಷಾ ಕಾರ್ಯಕ್ರಮ ನಡೀತಾ ಇದೆ. ಆಗ ಅಂಬೇಡ್ಕರ್ ಅವರು ಆ ತಂಗಿರುವಂತಹ ವಾಸದ ಮನೆಯಿಂದ ಆ ಕಾರ್ಯಕ್ರಮ ನಡೆಯುವಂತಹ ಸ್ಥಳದವರೆಗೆ ಬೆಳಗ್ಗೆ ಮುಂಚೆನೆ ಎಲ್ಲರೂ ಬಂದಿರುವಂತವ್ರು ಎಲ್ಲರೂ ನೀರಿನಲ್ಲಿ ಮುಳುಗಿ ಆ ಒದ್ದೆ ಬಟ್ಟೆಯಲ್ಲಿ ಬಂದು ಮನೆ ಬಿಟ್ಟಿರ್ತಾರೆ. ಹುತ್ತಕ್ಕೆ ಮನೆ ಬಿಟ್ಟಿರ್ತಾರೆ. 1 ಕಿಲೋಮೀಟರ್ ಇರ್ತದೆ. ಅಂಬೇಡ್ಕರ್ ಅವರು ಆ ಹೋಟೆಲಿಂದ ಕೆಳಗಡೆ ಇಳಿದು ಬಂದು ನೋಡ್ತಾರೆ, ಏನು ಜನ ಎಲ್ಲ ಮನೆ ಬಿಟ್ಟಾರ, ಯಾಕೆ ಆಯೋಜಕರನ್ನು ಕೇಳ್ತಾನೆ. ಆಗ ಆಯೋಜಕ ಹೇಳ್ತಾರಂತೆ, ಇಲ್ಲ ಸಾಹೇಬ್ರೆ, ನೀವು ಅವ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತೆ, ಹಂಗಾದ್ರೆ ಅವರ ಜೀವನ ಪಾವನ ಆಗುತ್ತಂತೆ. ಆ ಕಾರಣಕ್ಕಾಗಿ ಅವರು ಆ ಒದ್ದೆ ಬಟ್ಟೆಯಲ್ಲಿ ಮಲಗಿದ್ದಾರೆ ಅಂತ ಆ ಆಯೋಜಕನ ಕಪಾಳಕ್ಕೆ ಹೊಡೆದು ಹೇಳ್ತಾರೆ, ನನ್ನ ಜನಗಳಿಗೆ ಸ್ವಾಭಿಮಾನ ಕಲಿಸೋದ್ರೆ ಗುಲಾಮಗಿರಿ ಕಲಿಸ್ತಾ ಇದ್ದಾರೆ ನೀವು. ಮಲಗಿರುವಂತ ಜನರನ್ನು ಎಬ್ಬಿಸಿ ಹೇಳ್ತಾರೆ, ಎದ್ದೇಳಿ ಸ್ವಾಭಿಮಾನಿಗಳೇ, ನೀವು ಕುರಿ ಕೋಳಿಗಳಾಗಬೇಡಿ, ಹುಲಿ ಸಿಂಹಗಳಾಗಿ. ಯಾಕೆಂತಂದ್ರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಇವತ್ತು ನಾವೆಲ್ಲ ಬಲಿ ಯಾವ ಕೊಡ್ತೇವೆ? ಕುರಿ ಕೋಳಿಗಳನ್ನು ಬಲಿ ಕೊಡ್ತೇವೆ, ಹುಲಿ ಸಿಂಹಗಳನ್ನು ಕೊಡಲ್ಲ. ಅದಕ್ಕಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಕುರಿ ಕೋಳಿಗಳಾಗಬೇಡಿ, ಹುಲಿ ಸಿಂಹಗಳಾಗಿ ಅಂತೇಳಿ 1 ತಾಸಿನವರೆಗೆ ಆ ಸ್ವಾಭಿಮಾನದ ಪಾಠವನ್ನು ಅಂಬೇಡ್ಕರ್ ಅವರು ಬೋಧನೆ ಮಾಡ್ತಾರೆ. ಅಂಬೇಡ್ಕರ್ ಅವರು ಬೇಕಾಗಿದ್ದು ಏನಂತಂದ್ರೆ, ನನ್ನ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಯಾವುದೇ ಸೌಲಭ್ಯಗಳಿಂದ ವಂಚಿತನಾಗಬಾರದು. ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತ ಪರಿಕಲ್ಪನೆಗಳಿದಾವಲ್ಲ 4, ಆ 4ರಲ್ಲಿಯೂ ಕೂಡ ಅವಕಾಶ ವಂಚಿತರಾಗಿರುವಂತ ಎಲ್ಲ ಜನಾಂಗದವರಿದ್ದಾರೆ. ಅದರಲ್ಲಿ ಎಲ್ಲಾ ಬ್ರಾಹ್ಮಣರಿಗೆ ಎಲ್ಲರಿಗೂ ಪೂಜೆ ಮಾಡಕ್ಕೆ ಅವಕಾಶ ಸಿಗಲ್ಲ. ಎಲ್ಲಾ ಲಿಂಗಾಯತರಿಗೆ ಎಲ್ಲರಿಗೂ ಹೊಲ ಮನೆ ಇಲ್ಲ. ಅವರು ಕೂಡ ಹೊಲಗದ್ದೆಗಳಿಗೆ ಹೋಗಿ ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಕೂಲಿಕಾರಿ ಕೆಲಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ನೋಡಿ ಗೊತ್ತಾಗುತ್ತಾ ಯಾರಿಗೆ ಎಷ್ಟು ಮಾಡ್ತಾ ಇದೆ ಅಂತ ಅಲ್ಲಿ ಗೊತ್ತಾಗುತ್ತಾ. ಊರ ಗೌಡ, ಊರ ಗೌಡಿಶಾಲಿನೂ ಅಲ್ಲಿ ಭಾಗವಹಿಸಿರ್ತಾಳೆ.
ಅದಕ್ಕೆ ಮೀಸಲಾತಿ ಬಗ್ಗೆ ಪ್ರಶ್ನೆ ಮಾಡುವಂತ ನಾನು ಕೇಳ್ತಾ ಇದ್ದೀನಿ. ಮೀಸಲಾತಿ ಅವ್ರಿಗೆ ಕೊಟ್ಟಲ್ಲ ಇವ್ರಿಗೆ ಕೊಟ್ಟಲ್ಲ ಅಂತ ಮಾತಾಡುವಂತವರಿಗೆ ಇವತ್ತು ಮನೆ ತೊಳೆಯುವಂಥದ್ದು, ಪೈಖಾನೆ ಎತ್ತುವಂಥದ್ರಲ್ಲಿ, ನಗರವನ್ನು ಸ್ವಚ್ಛ ಮಾಡುವಂಥದ್ರಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ ಮೀಸಲಾತಿ ತಗೊಳ್ಳಿ? ಅದಕ್ಕಾಗಿ ನಾವು ಇವತ್ತು ಅರ್ಥ ಮಾಡಿಕೊಡಬೇಕಾಗಿದೆ. ಮೀಸಲಾತಿ ಎನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯರ ಹಕ್ಕದು. ಎಲ್ಲರಿಗೂ ಸಮಾನವಾಗಿರುವಂಥ ಅವಕಾಶ ಇದೆ, ಎಲ್ಲರಿಗೂ ಸಮಾನವಾಗಿರುವಂಥ ಮೀಸಲಾತಿಗಳಿದಾವೆ. ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ಅದನ್ನ ಓದಕ್ಕಾಗ್ತಿಲ್ಲ, ಬಳಕೆ ಮಾಡಿಕೊಳ್ತಾ ಇಲ್ಲ ಅಷ್ಟೇ. ಅವತ್ತಿನ ₹1 ಇಲ್ಲದೆ ಇರುವಂತ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ವಿದ್ಯೆ ಓದಕ್ಕೆ ಹೆಂಗ್ ಸಾಧ್ಯ ಆಯ್ತು? ರೊಕ್ಕ ಇದ್ದು ಅಂಬೇಡ್ಕರ್ ಅವರ ಹತ್ರ ಏನಿದ್ದಿಲ್ಲಲ್ಲ, ವಿದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಬಂದ್ರು. ಮತ್ತೆ ನಮ್ಮ ಹತ್ರ ರೊಕ್ಕ ಇದೆ ಇವತ್ತು, ಯಾಕಂದ್ರೆ ಸಾಧ್ಯ ಆಗ್ತಿಲ್ಲ? ನಮಗೆ ಇಚ್ಛೆ ಶಕ್ತಿಯ ಕೊರತೆ ಇದೆ. ನಮ್ಮನ್ನು ಆಳುವಂತ ವ್ಯವಸ್ಥೆಗಳು ನಮ್ಮನ್ನು ಏನ್ ಮಾಡಿದೆ ಅಂತಂದ್ರೆ ಒಂದು ಮೌಢ್ಯತೆಯಲ್ಲಿ ಇಟ್ಟಿದೆ. ಕರೋನಾ ಬಂದದ್ದು ಕರೋನಾ ಹೋಯ್ತು, ಆದ್ರೆ ಜಾತಿ ಅನ್ನುವಂಥ ರೋಗ ಇನ್ನೂ ಹೋಗಲ್ಲ. ಎಲ್ಲಿಯವರೆಗೆ ಈ ದೇಶದಲ್ಲಿ ಜಾತಿ ಧರ್ಮಗಳು ಜೀವಂತವಾಗಿರುತ್ತವೆಯೋ ಅಲ್ಲಿಯವರೆಗೂ ಎಲ್ಲರೂ ಕೂಡ ಒಂದೇ ಸಮಾನವರು ಅಂತ ಅನ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಜಾತಿ ಹೆಂಗಾಗ್ತಿದೆ ಅಂತಂದ್ರೆ ಮನುಷ್ಯನ ಚರ್ಮ, ಮನುಷ್ಯನಿಗೆ ಹೆಚ್ಚಿದಂತ ಚರ್ಮ ಇದ್ದಂಗೆ, ಚರ್ಮವನ್ನು ಮನುಷ್ಯನಿಂದ ಬೇರ್ಪಡಿಸಕ್ಕೆ ಆಗಲ್ಲ. ಅದೇ ರೀತಿಯಾಗಿ ಇವತ್ತು ಜಾತಿಯನ್ನು ಕೂಡ ಸಮಾಜದಿಂದ ಬೇರ್ಪಡಿಸಕ್ಕೆ ಆಗಲ್ಲ. ಆದ್ರೂ ನಮಗೆ ಒಂದು ದಾರಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತ ಮಾರ್ಗ ಇದೆ. ಅಂಬೇಡ್ಕರ್ ಅವರು ಹೇಳಿದಂತ ಆಶಯಗಳಿದ್ದಾವೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೋರಾಟ ಎನ್ನುವಂತ ರಥವನ್ನು ಹೇಳಬೇಕಂತ ನಿಲ್ಲಿಸಿದ್ದೇನೆ, ನಿಮ್ಮಿಂದ ಎಳೆಯಲು ಸಾಧ್ಯವಾದರೆ ಎಳೆಯಿರಿ, ಇಲ್ಲವಾದರೆ ಅಲ್ಲೇ ಬಿಡ್ರಿ, ಆದರೆ ಹಿಂದಕ್ಕೆ ತಳ್ಳುವ ಪ್ರಯತ್ನವನ್ನ ಮಾತ್ರ ಮಾಡಬೇಡಿ ಅಂತ. ಏನ್ ಮಾಡ್ತಾ ಇದ್ದೀವಿ ನಾವು? ಹೋರಾಟ ಮಾಡ್ತೀವಿ ಅನ್ನುವಂಥ ನೆಪದಲ್ಲಿ ಇವತ್ತು ಮತ್ತೊಬ್ಬರನ್ನು ಶೋಷಣೆ ಮಾಡ್ತಾ ಇದ್ದೀವಿ, ಮತ್ತೊಬ್ಬರಿಗೆ ಹಿಂಸೆ ಕೊಡ್ತಾ ಇದ್ದೀವಿ. ನಮ್ಮವರಿಂದ ನಮಗೆ ಅನ್ಯಾಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಲ್ಲ, ಅದರಿಂದ ನಾವು ಪಾರಾಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಆ ದೀಕ್ಷಾಭೂಮಿ ಕಾರ್ಯಕ್ರಮ ಇರುತ್ತಲ್ಲ, ಆಗ ಅಂಬೇಡ್ಕರ್ ಅವರಿಗೆ ಸ್ವಾಭಿಮಾನದ ಪಾಠವನ್ನು ಹೇಳಿ ಮಹಾರಾಷ್ಟ್ರದ ಆ ದೀಕ್ಷಾಭೂಮಿಗೆ ಬರ್ತಾರೆ. ಅವತ್ತು ಅಂಬೇಡ್ಕರ್ ಅವರು ಘೋಷಣೆ ಮಾಡ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ. ಆಗ ಕಣಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಯಾಕಂದ್ರೆ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ವಿರೋಧ ಮಾಡಿದ್ರು ಹೇಳಿ ನೋಡೋಣ. ಯಾಕೆ ವಿರೋಧ ಮಾಡಿದ್ರು? ಅದು ಸನಾತನೆಯ ಪರಂಪರೆಯನ್ನು ಒಳಗೊಂಡಿರುವಂತದ್ದು, ಪೂಜೆ ಪುನಸ್ಕಾರಗಳನ್ನು ಒಳಗೊಂಡಿರುವಂತದ್ದು. ಯಾಕಂದ್ರೆ ನಮ್ಮ ಜನಗಳಿಗೆ ಪೂಜೆ ಪುನಸ್ಕಾರ ಅಂತಂದ್ರೆ ಊಟ ಬಿಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮಂದಿ ಊಟ ಬಿಟ್ಟು ತೀರ್ಥಯಾತ್ರೆ ಮಾಡ್ತಾರ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ವಿರೋಧ ಮಾಡ್ತಾರ. ಸಾಮಾನ್ಯವಾಗಿ ನೀವು ಗಮನಿಸಿರಿ, ಯಾವ ಭೇದ ವರ್ಗದ ಹೆಣ್ಣು ಮಕ್ಕಳಿಗೆ ದೇವ್ರ ಮೈ ಬರಲ್ಲ. ನಿಮ್ಮ ಊರಲ್ಲಿ ನೀವು ಆಲೋಚನೆ ಮಾಡ್ಕೊಳ್ಳಿ, ಯಾವ ಬ್ರಾಹ್ಮಣನ ಹೆಂಡತಿಗೆ ಮೈ ಬರಂಗಿಲ್ಲ, ಯಾವ ಗೌಡನ ಹೆಂಡತಿಗೆ ಮೈಯಕ್ಕೆ ಬರಂಗಿಲ್ಲ. ಆದ್ರೆ ನಮಗೆ ಬರ್ತಾವ, ಹೌದಲ್ಲ? ಸತ್ಯ ಹೌದಲ್ಲ? ನಮಗೆ ದೇವ್ರು ಬರ್ತಾವ. ಮತ್ತೆ ನಾವು ಮಾಂಸ ತಿಂತೀವಿ, ಮದ್ಯ ಕುಡಿತೀವಿ, ಎಲ್ಲ ಮಾಡ್ತೀವಿ, ಆದ್ರೂ ದೇವ್ರು ನಮಗೆ ಬರ್ತಾವ. ಯಾಕೆಂತಂದ್ರೆ ನಾವು ಅದರಲ್ಲಿ ಸಂಪೂರ್ಣವಾಗಿ ಮುಳುಗೇ ಬಿಟ್ಟಿವಿ. ಹಳ್ಳಿಗೆ ಹೇಳ್ತಾರಲ್ಲ, ದೇವ ಬಡದಲ್ಲಿ ಕಾಲು ಮರಿಯಟ ಅಂತ, ಹೌದಲ್ಲ? ಅದ್ರಂಗೆ ನಮಗೆ ದೆವ್ವ ಬಡ್ದಿದೆ, ದೆವ್ವ ಬಡ್ದಿಲ್ಲ, ದೇವ್ರು ಬಡ್ದಿಲ್ಲ. ಅದಕ್ಕೆ ಅಕ್ಷರಕಾರಿ ಹೇಳ್ತಾರೆ, ಕಾವ್ಯ ಭಕ್ತವ ಜಂಗಮನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬುವನ ಬಾಯಿಯ ಮೇಲೆ ಅರ್ಧ ಮಾವ ಪಾದ ರಕ್ಷೆಯ ತಕ್ಕೊಂಡು ಮಾಸಿ ಮಾಸಿ ಲೊಟಲೊಟನೆ ಒಡೆಯಂತ ನಮ್ಮ ಅಂಬಿಗರ ಚೌಡಯ್ಯ. ನೀವು ಯಾಕೆ ನಮ್ಗೆ ಅರ್ಥ ಆಗಿಲ್ಲ? ವಚನಗಳು ಯಾಕೆ ಅರ್ಥ ಆಗಿಲ್ಲ? ಬಸವಣ್ಣ ಅರ್ಥ, ಬುದ್ಧ ಅರ್ಥ ಆದ್ರೆ ಬಸವಣ್ಣ ಅರ್ಥ ಆಗ್ತಾರೆ, ಬಸವಣ್ಣ ಅರ್ಥ ಆದ್ರೆ ಅಂಬೇಡ್ಕರ್ ಅರ್ಥ ಆಗ್ತಾರೆ. ಅದಕ್ಕೆ ಅರ್ಥ ಮಾಡಿಕೊಳ್ಳಿ, ಬಸವಣ್ಣನ ಜಯಂತಿ ಮಾಡುವಂತವ್ರು ಅಂಬೇಡ್ಕರ್ ಜಯಂತಿ ಮಾಡಲ್ಲ. ಜಗದ ಸತ್ಯ ಇದು. ಬಸವಣ್ಣನ ಜಯಂತಿ ಮಾಡುವಂತವ್ರು ಅಂಬೇಡ್ಕರ್ ಜಯಂತಿ ಮಾಡಲ್ಲ. ಆದ್ರೆ ಅಂಬೇಡ್ಕರ್ ಜಯಂತಿ ಮಾಡುವಂತವರು ಬಸವನ ಜಯಂತಿನೂ ಮಾಡ್ತೀವಿ, ಬುದ್ಧನ ಜಯಂತಿನೂ ಮಾಡ್ತೀವಿ, ಪುರಂದರದಾಸರ ಜಯಂತಿ ಮಾಡ್ತೀವಿ, ಫಾದರ್ ಚೆನ್ನಯ್ಯನ ಜಯಂತಿ ಮಾಡ್ತೀವಿ, ಕನಕದಾಸರ ಜಯಂತಿ ಮಾಡ್ತೀವಿ, ಹೌದಲ್ಲ? ನಮ್ಮ ಮನೆಯಲ್ಲಿ ಮಾತ್ರ ಎಲ್ಲರ ಫೋಟೋ ಇರ್ಬೇಕಂತ ಹೇಳ್ತಾರ. ಆದ್ರೆ ಅವರ ಮನೆಯಲ್ಲಿ ಇವತ್ತು ಬಸವಣ್ಣನ ಫೋಟೋ ಕೂಡ ಆಗಕ್ಕಿಂತ ಮುಂದೆ ನೋಡ್ತಾರ ಅವರು. ಯಾಕೆ ಬಸವಣ್ಣನ ಫೋಟೋ ಆಗಕ್ಕಿಂತ ಮುಂದೆ ನೋಡ್ತಾರ ಅಂತಂದ್ರೆ, ಬಸವಣ್ಣ ಸಮಾನತೆಗಾಗಿ ಹೋರಾಡಿಬಿಟ್ಟ. 12ನೇ ಶತಮಾನದಲ್ಲಿ ಬ್ರಾಹ್ಮಣ ಮಧುವರಸನ ಮಗಳಿಗೂ
ಮಾದರ ಹರಳಯ್ಯನ ಮಗನಿಗೂ ಮದುವೆ ಮಾಡಿಸ್ಬಿಟ್ಟ. ಈ ವ್ಯವಸ್ಥೆಯಲ್ಲಿ ಕೆಡಿಸಿಬಿಟ್ನಲ್ಲ ಬಸವಣ್ಣ ಅಂತೇಳಿ ಲಿಂಗಾಯತರು ಕೂಡ ಇವತ್ತು ತಮ್ಮ ಮನೆಯಲ್ಲಿ ಬಸವಣ್ಣನ ಫೋಟೋ ಹಾಕಲ್ಲ. ಇವು ಸತ್ಯಗಳಿವು. ಏನಾದ್ರು ಇಂಥ ಸತ್ಯಗಳು ನಾವು ಹೇಳಕ್ ಓದಿವಂತಂದ್ರೆ ಅವ್ರೇನಪ್ಪ, ನಾವು ನೀವು ಓದುವಂಥವ್ರು, ನೀವು ಮುಂದಿನ ಭಾರತದ ಭವ್ಯ ಭವಿಷ್ಯತ್ತಿನ ಪ್ರಜೆಗಳಾಗುವಂಥವ್ರು, ನೀವು ಅಧಿಕಾರಿಗಳಾಗುವಂಥವ್ರು, ನೀವು ರಾಜಕಾರಣಿಗಳಾಗುವಂಥವ್ರು. ನೀವು ಸತ್ಯ ಯಾವುದು, ಮೌಢ್ಯತೆ ಯಾವುದು, ಅಂಧಕಾರ ಯಾವುದು, ಶ್ರದ್ಧೆ ಯಾವುದು ಗೊತ್ತಿರ್ಬೇಕು ನಮಗೆ. ದೇವಸ್ಥಾನಕ್ಕೆ ಹೋಗುವಂಥದ್ದು ನಂಬಿಕೆ, ಹೌದಲ್ಲ? ಅದಕ್ಕೆ ಹೇಳ್ತಾರೆ, ತೀರ್ಥಯಾತ್ರೆಗೆಂದು ತೆರಳಿ ನಿನ್ನ ತಲೆಯ ಬೋಳಿಸಿಕೊಂಡು ಬಂದರೆ ನಿನ್ನ ತಲೆಯ ತಿಂಡಿ ಹೋಯ್ತೆ ವಿನಃ ನಿನ್ನ ತಾಪತಿ ಇರಲಿಲ್ಲ ಎಂದ ನಮ್ಮ ಹಂಪಿಗರ ಚೌಡಯ್ಯ. ತಲೆಯ ತಿಂಡಿ ಸಲುವಾಗಿ ತಲೆ ಬೋಳಿಸಿ ಬರ್ತೀವಿ ನಾವು, ಹೌದಲ್ಲ? ತಲೆಯ ತಿಂಡಿ ಹೋಗಿದೆ ಅಷ್ಟೇ, ತಾಪ ಏನಾದ್ರು ಕಡಿಮೆ ಆಗೈತೇನೋ, ತಲೆ ಬೋಳಿಸ್ಕೊಂಡು ಬಂದ ಮೇಲೆ ಏನಾದ್ರು ನಿಮ್ಮ ಸಂಪತ್ತು ಏನಾದ್ರು ಹೆಚ್ಚಾಗೈತೇನೋ, ಹೌದಲ್ಲ? ಗಣಪತಿಗೆ ನಡ್ಕೊಡುವಂಥವ್ರು ನಾವು, ನಮಗೇನಾದ್ರೂ ಗಣಪತಿ ಅಂತ ಮಗು ಹುಟ್ಟಿಬಿಟ್ರೆ ಖುಷಿ ಪಡ್ತೇವೇನ? ಕರ್ಕೊಂಡು ಬಾಕಿ ಕರ್ಕೊಂಡು ಹೋಗ್ತೀವಿ ಕೈ ಹಿಡ್ಕೊಂಡು. ಮತ್ತೇನಿದೆ ಅರ್ಥ ಹಾಗಾದ್ರೆ? ಗಣಪತಿನ ಪೂಜೆ ಮಾಡ್ತೀರಲ್ಲ ನೀವು, ಅಂಥವ್ರು ಒಬ್ಬ ಮಗು ಹುಟ್ಟಿಬಿಟ್ರೆ ಅರ್ಥ ಮಾಡಿಕೊಳ್ಳಿ, ಸತ್ಯ ಯಾವುದು ಅಸತ್ಯ ಯಾವುದು. ದೇವರಿಲ್ಲ ಎನ್ನುವಂಥದ್ದು ನನ್ನ ವಾದ ಅಲ್ಲ. ದೇವರಿದ್ದಾನೆ, ದೇವರಿದ್ದಾನೆ, ನನ್ನ ಅಂತರಂಗದಲ್ಲಿದ್ದಾನೆ. ಬಹಿರಂಗದಲ್ಲಿ ತಂದೆ ತಾಯಿ ಮೊದಲ ದೇವರು, ಶಿಕ್ಷಕರಿಗೆ ಎರಡನೇ ದೇವರು. ಇವು ನಮ್ಮ ನಿಜ ದೈವಗಳು. ನಮ್ಮ ದೇವರಿಗೆ ಜೀವ ಇದೆ, ಆದರೆ ನೀವೆಲ್ಲ ಪೂಜಿಸುವಂಥ ದೇವರಿಗೆ ಜೀವ ಇಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ಒಂದು ಮಾತಾಡ್ತಾರೆ, ಮುಂದಿನ ಕಾಲವಾದ ನಂತರದಲ್ಲಿ ನೀವು ಪೂಜಿಸುವ ಫೋಟೋಗಳ ಸಾಲಿನಲ್ಲಿ ನನ್ನನ್ನಿಡಬೇಡಿ ಅಂತ ಹೇಳ್ತಾರೆ ಅಂಬೇಡ್ಕರ್. ನೀವೇನು ಫೋಟೋ ಸಾಲ ಹಚ್ಚಿರಲ್ಲ ಮನೆಗೆ, ಮಳೆ ಹೊಡೆದು ಯಾಕೆ ಕೆಟ್ಟಿವಲ್ಲ, ಆ ಸಾಲಿನಾಗ ನನ್ನ ಇಡಬೇಡ್ರಿ, ಜೊತೆ ನನ್ನ ಅಭಿಮಾನಿಗಳಾಗಬೇಡ್ರಿ, ಸಾಧ್ಯವಾದ ಅನುಯಾಯಿಗಳಾಗ್ರಿ. ಅಂತ ಅನುಯಾಯಿಗಳು ನಾವೆಲ್ಲರ ಆಗಬೇಕಾದ ಕಾರಣಕ್ಕಾಗಿದೆ ಇಂಥ ಮಹಾತ್ಮರು ನಮಗೆ ಆದರ್ಶವಾಗಬೇಕು. ಅದಕ್ಕಾಗಿ ಅಂಬೇಡ್ಕರ್ ಅವರು ಎಷ್ಟನೇ ಮಗ ತನ್ನ ತಂದೆ ತಾಯಿಗೆ? 14ನೇ ಮಗ, ಹೌದಲ್ಲ? 14ನೇ ಮಗ. ನೋಡಿ, ಅಂಬೇಡ್ಕರ್ ಅವರಿಗೆ 5 ವರ್ಷ ಇದ್ದಾಗಲೇ ತಾಯಿ ತೀರಿ ಹೋಗ್ತಾಳೆ. ಇಂಥ ದೊಡ್ಡ ಸಾಧನೆ ಮಾಡ್ತಾರೆ. ನಮಗೆ ನೆಪ ಹೇಳ್ತೀವಿ, ಮದುವೆ ಆಗೈತಿ ಓದಕ್ಕಾಗಲ್ಲ, ಮಕ್ಕಳಾಗಿ ಓದಕ್ಕಾಗಲ್ಲ, ಬಡತನ ಐತಿ ಓದಕ್ಕಾಗಲ್ಲ. ಹೌದು, ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರು 16ನೇ ವಯಸ್ಸಿನ ಮದುವೆ ಆಗ್ತಾರೆ 9 ವರ್ಷದ ಹುಡುಗಿಯನ್ನು, ಹೌದಲ್ಲ? ಅದೇ ತಾಯಿ ಎಲ್ಲ ಅಂಬೇಡ್ಕರ್ ಅವರು ರೂಪಿಸಿದ್ರು. ರಮಾಬಾಯಿ ಎಲ್ಲ ಅಂಬೇಡ್ಕರ್ ಅವರ ಮೊದಲ ಹೆಂಡತಿ ರಮಾಬಾಯಿ ಅಲ್ಲ. ಆ ತಾಯಿ ಇರದೇ ಹೋಗಿದ್ರೆ ಅಂಬೇಡ್ಕರ್ ಈ ರೀತಿಯಾಗಿ ನನಗಂತೂ ಗೊತ್ತಿಲ್ಲ. ಆ ತಾಯಿಯನ್ನು ನಾವಂತೂ ಸ್ಮರಿಸಬೇಕಾಗಿದೆ. ಅಂಬೇಡ್ಕರ್ ಅವರ ಎರಡನೇ ಹೆಂಡತಿ ಹೆಸರೇನು? ಅದೇ ಅಂತ ಪ್ರಶ್ನೆ ಮಾಡ್ತಾರಲ್ಲ. ನಮ್ಮ ಬಸವಣ್ಣವರಿಗೆ ಇಬ್ಬರು ಹೇಳ್ತೀರಲ್ಲ, ಅಂಬೇಡ್ಕರ್ ಅವರಿಗೆ ಎರಡನೇ ಹೆಂಡತಿ ಹೆಸರು ಏನಮ್ಮ? ಸವಿತಾ ಅಂಬೇಡ್ಕರ್, ಹೌದಲ್ಲ? ಆ ತವರ ಮನೆಯಲ್ಲಿ ಶಾರದ ಅಂತ ಕರೀತಿದ್ರು, ಗಂಡನ ಮನೆಯಲ್ಲಿ ಸವಿತಾ. ಹೌದು, ಬ್ರಾಹ್ಮಣ ಹೆಣ್ಣುಗಳ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅವರ ಮನೆ ಹಾಕ್ತಾರೆ ಕೊನೆಯ ಸಂದರ್ಭದಲ್ಲಿ. ಅದಕ್ಕೆ ಆ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ರಲ್ಲ ಅಂಬೇಡ್ಕರ್ ಅವರು, ಉಳ್ಕೊಂಡಂತ ಸಂದರ್ಭದಲ್ಲಿ ನೆಹರು ಅವರು ಅಂಬೇಡ್ಕರ್ ಅವರಿಗೆ ಟೆಲಿಕಾಮ್ ಮಾಡಿ ಕೇಳ್ತಾರಂತೆ, ನೋಡ್ರಿ ನಿಮ್ಮ ಮೇಲೆ ಎಲ್ಲಾ ರೀತಿಯ ಕಣ್ಣುಗಳಿದ್ದಾವೆ, ನಿಮ್ಮ ಮೇಲೆ ದಾಳಿ ಮಾಡುವಂತ ಕೂಡ ಸಾಧ್ಯತೆ ಇದೆ, ಹಾಗಾಗಿ ಪ್ರೊಟೆಕ್ಷನ್ ಬೇಕಾದ್ರೆ ನಮ್ಮ ಸೈನಿಕರನ್ನ ಕಳಿಸ್ತೀವಿ, ಇಟ್ಕೊಂಡ್ರೆ ಇರಲಿ ಅಂತ. ಹಾಗೆ ಅಂಬೇಡ್ಕರ್ ಅವರು ಹೇಳ್ತಾರಂತೆ, ಇಲ್ಲ, ನಿಮ್ಮ ಸರ್ಕಾರದ ಸೈನಿಕರು ನನಗೆ ಅಗತ್ಯ ಇಲ್ಲ, ನನ್ನ ಸೈನಿಕರು ಲಕ್ಷಾಂತರ ಜನ ಇಲ್ಲಿ ಬಂದು ಸೇರಿದ್ದಾರೆ, ಅವರ ಮಧ್ಯದಲ್ಲಿ ನನ್ನ ಯಾವನು ಬಂದು ಗುಂಡು ಬಿಡ್ತೀನಿ ನಾನು ನೋಡ್ತೀನಿ. ಅಂಬೇಡ್ಕರ್ ಅವರ ಮೇಲೆ ದಾಳಿ ಎಷ್ಟೋ ಸಲ ಆಗಿದೆ, ನಿಮ್ಗೆ ಗೊತ್ತಿರಲಿ. ಕೊಲೆ ಮಾಡುವ ಸಲುವಾಗಿ ಅವರ ಮೇಲೆ ದಾಳಿ ಮಾಡಿದ್ದಾರೆ. ಆದರೂ ಅಂಬೇಡ್ಕರ್ ಅವರು ಕೊನೆಗೆ ಕೊಲೆಯಾಗಿ ಅವರು ಹಂತದಲ್ಲಿ ಹೋಗ್ತಾರೆ. ಹೌದಲ್ಲ? 60ನೇ ವರ್ಷಕ್ಕೆ, ಕೇವಲ 65ನೇ ವರ್ಷಕ್ಕೆ ಅವರು ತೀರ್ಕೊಳ್ತಾರೆ. 1891ರಲ್ಲಿ ಜನಿಸಿ 1956 ಡಿಸೆಂಬರ್ 6 ಇವತ್ತಿನ ದಿನ. ಅದಕ್ಕೆ ಅವರ ದಿನವನ್ನು ನಾವು, ಅವರ ತೀರ್ಪಣ್ಣದ ದಿನವನ್ನು, ಅವರ ನಿಧನರಾದ ದಿನವನ್ನು ನಾವೇನಂತ ಆಚರಣೆ ಮಾಡ್ತೀವಿ?
ಆ ಅಂಬೇಡ್ಕರ್ ಪರಿನಿರ್ವಾಣ ಅಥವಾ ಪರಿನಿರ್ವಾಣ ದಿನ ಅಂತ ಆಚರಣೆ ಮಾಡ್ತೀವಿ. ಅಂಬೇಡ್ಕರ್ ಅವರು ಅವತ್ತು ನಾಗ್ಪುರದಲ್ಲಿ ಸೇರಿದಾಗ 5 ಲಕ್ಷಕ್ಕಿಂತ ಅಧಿಕ ಜನ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅಂಬೇಡ್ಕರ್ ಮರಣ ಹೊಂದಿದಾಗ ಅಲ್ಲಿ ಕೂಡ 5 ಲಕ್ಷಕ್ಕಿಂತ ಅಧಿಕ ಜನ ಅಂಬೇಡ್ಕರ್ ಏನು ಈ ಶವ ಸಂಸ್ಕಾರ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ 5 ಲಕ್ಷಕ್ಕಿಂತ ಅಧಿಕ ಜನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಬಲ್ಲವನು ಇತಿಹಾಸ ತಿಳಿಯಲಾರವನು ಇತಿಹಾಸ ಸೃಷ್ಟಿಸಕ್ಕಾಗಲ್ಲ. ಅದಕ್ಕೆ ನಮ್ಗೆ ಇತಿಹಾಸ ಗೊತ್ತಿರ್ಬೇಕಂತ. ಇತಿಹಾಸ ಗೊತ್ತಿದ್ರೆ ಮಾತ್ರ ನಮಗೆ ಚರಿತ್ರೆಯಲ್ಲಿ ಉಳ್ಕೊಳ್ತೀವಿ. ಅಂಬೇಡ್ಕರ್ ಚರಿತ್ರೆಯಲ್ಲಿದ್ದಾರೆ, ಬುದ್ಧ ಚರಿತ್ರೆಯಲ್ಲಿದ್ದಾನೆ, ಕನಕದಾಸ ಚರಿತ್ರೆಯಲ್ಲಿದ್ದಾನೆ, ಬಸವಣ್ಣ ಚರಿತ್ರೆಯಲ್ಲಿದ್ದಾರೆ. ನಮ್ಮ ತಾತರಾಗಲಿ ಮುತ್ತಾತರಾಗಲಿ ನಮ್ಮ ವಂಶಸ್ಥರು ಯಾರು ಚರಿತ್ರೆಯಲ್ಲಿಲ್ಲ. ಹಂಗಂತ ನಾವು ಹೆಜ್ಜೆ ಪಡಬೇಕಾಗಿಲ್ಲ, ಅವರೇ ನಮ್ಮ ಮುತ್ತಾತರು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕನಕದಾಸ, ಪೆರಿಯಾರ್, ರಾಮಸ್ವಾಮಿ ಇವರೆಲ್ಲರೂ ನಮ್ಮ ಮುತ್ತಾತರು. ಹಾಗಾಗಿ ನಾವೆಲ್ಲರೂ ಅಂತ ಮಹಾತ್ಮರ ಆದರ್ಶಗಳನ್ನು ಪಾಲನೆ ಮಾಡೋಣ. ಅಭಿಮಾನಿಗಳಾಗಬೇಡ್ರಿ, ಅನುಯಾಯಿಗಳಾಗ್ರಿ, ಅಂಬೇಡ್ಕರ್ ಆಶಯಗಳನ್ನು ಚಿರಾಯಿಗೊಳಿಸೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾಳ್ಮೆಯಿಂದ ಕೂತು ನನ್ನ ಮಾತುಗಳಲ್ಲಿ ಕೇಳಿದಿರಿ. ಹಾಗಾಗಿ ನಾನು PUC ಪಾಠ ಮಾಡುವಂಥ ಮಾತು ನಿಮಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗಿರೋ ಗೊತ್ತಿಲ್ಲ. ಆದರೂ ನನ್ನ ತಿಳಿದ ಮಟ್ಟಿಗೆ ಒಂದು 40 ನಿಮಿಷ ಮಾತಾಡಲಿಕ್ಕೆ ನಾನು ಅನ್ಕೊಂಡಿದ್ದೆ. ಆ ಕಾರಣಕ್ಕೆ ಕೇಳಿದಂಥ ತಮ್ಮ ಮನಸ್ಸುಗಳಿಗೆ ಕೂಡ ಬಂಧಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸೋಣ, ಅಂಬೇಡ್ಕರ್ ಆಶಯಗಳು ಚಿರಾಯುವಾಗಲಿ. ಜೈ 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 ಭೀಮ್, ಜೈ 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 ಭೀಮ್.
ಹೆಸರಾಗಲು ಋಣ ತೀರಿಸಿ ಅಂಬೇಡ್ಕರ ಋಣ ತೀರಿಸಿ ಅಂಬೇಡ್ಕರರು ಹುಟ್ಟದಿದ್ದರೆ ನಮ್ಮುಡಿವೆಲ್ಲಿತ್ತು ಪ್ರಾಣಿಗಿಂತಲೂ ಕೀಳಾಗಿ ಬಾಳಬೇಕಿತ್ತು ಸಮಾನತೆಯ ಸಂವಿಧಾನವು ನಮಗೆಲ್ಲಿತ್ತು ಮೇಲು ಕೀಳು ಭಾವನೆಯಲ್ಲಿ ಹುಡುಕಬೇಕಿತ್ತು ಸಾಯುವವರೆ ಉಚಿತ ಮಾಡುತ್ತಲೇ ಸಾಯಬೇಕಿತ್ತು ಮರ ಹಾಕುವ ಹಕ್ಕು ನಮಗೆ ಯಾರಿಗೆ ಇತ್ತು ಯಾರಿಗೆ ಇತ್ತು ಸ್ವಾತಂತ್ರ್ಯ ನಮಗೆಲ್ಲಿತ್ತು ನಮ್ಮ ಉಳಿವೆಲ್ಲಿತ್ತು ಋಣ ತೀರಿಸಿ ಬಾಬಾ ಸಾಹೇಬರ ನಿಮ್ಮ ಋಣ ತಿಂದು ಬದುಕುತ್ತಿರುವ ಭಾರತೀಯರು ನಿಮ್ಮನ್ನೇ ಮರೆತು ಕುಳಿತಿರುವರು ರಾಜಕೀಯ ರಂಗದವರು ಲೂಟಿಕೋರರು ಸರ್ಕಾರಿ ನೌಕರರು ಸ್ವಾರ್ಥಿಯಾದರು ನಿಮ್ಮಂತ ಮಹಾಪುರುಷರು ಯಾರಿರುವರು ಜೈ ಭೀಮ, ಭೀಮ. ನಿಮ್ಮಂತ ಮಹಾನಾಯಕ ಯಾರಿರುವರು ಯಾರಿರುವರು ಈ ದೇಶ ಕಾಪಾಡುವರು ನಮ್ಮ ಕಾಪಾಡುವರು ಋಣ ತೀರಿಸಿ ಬಾಬಾ ಸಾಹೇಬರ ಸಂವಿಧಾನದ ಹಕ್ಕನ್ನು ನೀವು ಕೇಳಿರಿ ಬಾಬಾ ಸಾಹೇಬರಂತೆ ಹೋರಾಡಿರಿ ಡಾಕ್ಟರ್ ಹುಸೇನಪ್ಪ ಅಮರಾಪುರ ಸರ್ ಅವರಿಗೆ ಧನ್ಯವಾದಗಳು. ಡಾಕ್ಟರ್ ಹುಸೇನಪ್ಪ ಅಮರಾಪುರ ಸರ್ ಅವರಿಗೆ ವಿಶೇಷ ಅಧಿಕಾರಿಗಳಿಂದ ಸನ್ಮಾನ.
ಲೆಫ್ಟಿನೆಂಟ್ ಕರ್ನಲ್ ವಿಶೇಷ ಅಧಿಕಾರಿಗಳು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನಸಿಂಧು ಹಾಗೂ ನರಸಿಂಹರು ಅಧ್ಯಕ್ಷೀಯ ನುಡಿಗಳು. ಓಂ ಮಣಿ ಪದ್ಮಾಯ. ಇಂದಿನ ಕಾರ್ಯಕ್ರಮದ ಅತಿಥಿಗಳು ಮತ್ತು ವಿಶೇಷ ಉಪನ್ಯಾಸ ನೀಡಿರುವ ಶ್ರೀ ಹುಸೇನಪ್ಪ ಅಮರಾಪುರ್ ಅವರೇ, ನಮ್ಮ ಕೇಂದ್ರದ ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರೇ, ನಮ್ಮ ಪಕ್ಕದ ಗವರ್ಮೆಂಟ್ ಕಾಲೇಜಿಂದ ಬಂದಿರತಕ್ಕಂಥ ಎಲ್ಲ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ನಾವೇ, ವಿದ್ಯಾರ್ಥಿಯರೇ, ಮೊಟ್ಟ ಮೊದಲಿಗೆ ಗವರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಅವರಿಗೆ ನನ್ನ ಧನ್ಯವಾದಗಳನ್ನು ಮಂಡಿಸ್ತಾ ಇದ್ದೇನೆ. ನನಗೆ ಒಂದು ವಾರದಿಂದ ನಿದ್ರೆ ಇಲ್ಲ. 2-3 ಕಾರ್ಯಕ್ರಮಗಳು ಹಾಗೂ ಹೀಗೂ ಅಂಬೇಡ್ಕರ್ ಅವರು ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ಮಾಡುವಾಗ ನಮಗೆ ಅಷ್ಟೆಲ್ಲ ವಿದ್ಯಾರ್ಥಿಗಳಿಂದ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ನಿನ್ನೆ ನಾನು ಗವರ್ಮೆಂಟ್ ಕಾಲೇಜಿಗೆ ಬಂದಿದ್ದೆ, ಪ್ರಿನ್ಸಿಪಾಲ್ನ ಭೇಟಿಯಾಗಿದೆ, ಆಮೇಲೆ ಬೇರೆ ಎಲ್ಲ ಕಾಲೇಜಸ್ ಭೇಟಿಯಾಗಿದ್ದೇನೆ. ನಾವು ಕಾರ್ಯಕ್ರಮವನ್ನು ಶುರು ಮಾಡುವಾಗ ನಮ್ಮ ಕೇಂದ್ರ ವಿದ್ಯಾರ್ಥಿಗಳು ಕೆಲವೊಬ್ಬರು ಇದ್ರು, ಹೆಚ್ಚು ಕಡಿಮೆ 80% ಜಾಗ ಖಾಲಿ ಇತ್ತು. ನನಗೆ ಯಾಕೆ ಹಿಂಗಾಗ್ತಾ ಇದೆ? ಅಂಬೇಡ್ಕರ್ ಅವರು ನಮಗೆ ಬೇಡದವರಾದ್ರ, ನಮ್ಗೆ ದೂರ ಆದ್ರ, ಅವರು ನಮಗೆ ಸಂಬಂಧ ಇಲ್ಲ. ಒಂಥರ ಒಳಗಿಂದ ಒಳಗೆ ನನಗೆ ನೋವು ಬಹಳ ಇತ್ತು. ಏನ್ ಮಾಡಬೇಕು, ವಿದ್ಯಾರ್ಥಿಗಳನ್ನ ನಾವು ಒಂದು ಕಡೆ ಸೇರಿಸ್ಬೇಕಂದ್ರೆ ನನಗೆ ಗೊತ್ತೇ ಸಿಗ್ತಾ ಇಲ್ಲ. ವಿಶೇಷ ಉಪನ್ಯಾಸ ಕೊಡಲಿಕ್ಕೆ ಅಂಬೇಡ್ಕರ್ ಬಗ್ಗೆ ನಾವು ಪ್ರಯತ್ನ ಮಾಡುವಾಗಲೂ ನನಗೆ ಅಷ್ಟೆಲ್ಲ ಸಿಗ್ತಾ ಇಲ್ಲ. ನಾನು ಕರ್ನಾಟಕದಲ್ಲಿ ಸುಮಾರು 9 ಡಿಸ್ಟ್ರಿಕ್ಟ್ನಲ್ಲಿ ಕೆಲಸ ಮಾಡಿದ್ದೇನೆ. ಏನೋ ನನಗೆ ಈ ಥರ ಅನುಭವ ಆಗಿಲ್ಲ. ಮಲ್ಲಿಕಾರ್ಜುನ ಅವರು ಆ ನಂತರ ಡಾಕ್ಟರ್ ಹುಸೇನಪ್ಪನವ್ರನ್ನ ಕರೆಯೋಣ, ಈಗಾಗಲೇ ಒಮ್ಮೆ ಅವ್ರನ್ನ ನಾನು ಲಾಸ್ಟ್ ಟೈಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಬೇರೆ ಕಡೆ ಇದ್ದರು, ಅದಕ್ಕಾಗಿ ಬರ್ಲಿಕ್ಕೆ ಆಗಲ್ಲ ಅಂತಿದ್ರು. ನಮ್ಮ ಫಾರ್ಚೂನ್ ಡಾಕ್ಟರ್ ಹುಸೇನಪ್ಪ ಅವರು ಕೂಡ ಒಪ್ಪಿಕೊಂಡು ಇಲ್ಲಿ ಬಂದು ಇಷ್ಟೊತ್ತು ನಮ್ಗೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಹತ್ರ ಕರ್ಕೊಂಡು ಈ ವಿಶೇಷ ಉಪನ್ಯಾಸ ಮಾಡಬೇಕಾ? ಇದು ಅವರು ತೀರ್ಕೊಂಡ ದಿನ ಒಂದು ಹಾರ ಹಾಕಿ ಕೈ ಮುಗಿದು 1-2 ಹನಿ ಕಣ್ಣೀರನ್ನು ಬಿಟ್ಟು ಹೋಗಿಬಿಡೋಣ ಅಂತ ಹೇಳಿ ನನಗೆ ಒಳಗಿಂದ ಒಳಗೆ ಕಾಡಿಸ್ತಾ ಇತ್ತು. ನನಗೆ ಗೊತ್ತಿದೆ ಅಂಬೇಡ್ಕರ್ ಬಗ್ಗೆ, ಡಾಕ್ಟರ್ ಹುಸೇನಪ್ಪ ಅವರು ಗೊತ್ತಿದೆ.
ನಮ್ಮ ತಂದೆ ತಾಯಿಗಳೆಲ್ಲ ಕೂಲಿ ಮಾಡಿದವರು, ನಮ್ಮನ್ನ ಶಾಲೆ ಕಳಿಸಲಿಕ್ಕೆ ಆಗದೆ ಕಷ್ಟಪಟ್ಟವರು. 1ನೇ ಕ್ಲಾಸಿಂದ ನಾವು PhD ಮುಗುವವರೆಗೆ ಮೀಸಲಾತಿಯಲ್ಲೇ ಬಂದವರು. ಗವರ್ಮೆಂಟ್ ಕೊಟ್ಟ ಆಶ್ರಯದಲ್ಲಿ ಹಾಸ್ಟೆಲಲ್ಲಿ ಇದ್ದು ಬಂದವರು. ಈಗ ನೀವು ನನ್ನ ಮಕ್ಕಳ ಜನರೇಷನ್ ಆಗಿದ್ದೀರಿ. ಬಹುಶಃ ಅಷ್ಟು ಕಷ್ಟ ನಿಮಗೆ ಇಲ್ಲವೋ, ಅಥವಾ ಕಷ್ಟ ಇದ್ರೂ ಕೂಡ ಇದು ಅಂಬೇಡ್ಕರ್ ಅವರು ತ್ಯಾಗದಿಂದ ಅಂಬೇಡ್ಕರ್ ಹಾಸ್ಟೆಲ್ ಬಂದಿದೆ. ಅಂಬೇಡ್ಕರ್ ಅವರು ತ್ಯಾಗದಿಂದ ಇವತ್ತು ನಮಗೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅನ್ನುವ ಏನಾದ್ರೂ ಎಲ್ಲೋ ಒಂದು ಕಡೆ ಪರಿಕಲ್ಪನೆ ಕಡಿಮೆ ಆಗಿದೆಯೋ? ಆದ್ರಿಂದ ಒಂದು ಉಪನ್ಯಾಸನ ಮಾಡಿಸೇ ಬಿಡೋಣ ಅಂತ ಹೇಳಿ ನಮ್ಮ ಜೊತೆಗಿದ್ದವರೆಲ್ಲ ಹೇಳಿದ ಮೇಲೆ ನಾವು ಆ ಪ್ರಯತ್ನವನ್ನು ಮಾಡಿದ್ವಿ. ತುಂಬಾ ಯಶಸ್ಸು ಕೂಡ. ಏನು ವಿಷಯ ಏನು ಇಡಬೇಕು? ಈ ಕಟ್ಟ ಯಾವುದು ಕಟ್ಟ? ಅಂಬೇಡ್ಕರ್ ತೀರ್ಕೊಂಡಿದ್ದ ದಿನ. ಎಲ್ಲರೂ ತೀರ್ಕೊಳ್ಳೇಬೇಕಲ್ಲ. ಮನುಷ್ಯ, ಪ್ರಾಣಿಗಳು, ಗಿಡಗಳು ಎಲ್ಲವೂ ಹುಟ್ಟಿ ತೀರ್ಕೊಂಡಿದೆ. ಶಾಶ್ವತ ಅಂದವರೆಲ್ಲ ಕೂಡ, ನನಗೆ ಸಾವೇ ಇಲ್ಲ ಅಂದವರೆಲ್ಲ ಕೂಡ ಸತ್ತೋಗ್ಯಾರ. ಹಂಗಾದ್ರೆ ಏನು ವಿಷಯ ಕೊಡೋಣ ಅನ್ನುವಾಗ ವಿಚಾರ ಮಾಡಿ ಅಂಬೇಡ್ಕರ್ ಅಮರರು, ನಾನು ಬೇರೆ ಬೇರೆ ಎಲ್ಲ ವಿಚಾರ ಮಾಡ್ತಾ ಇದ್ದೆ. ಅಂಬೇಡ್ಕರ್ ಒಬ್ಬರು ನಿಜಕ್ಕೂ ಅಮರರು ಅನ್ನುವ ಒಂದು ತಲೆಗೆ ವಿಚಾರ ಬಂತು. ಅಂಬೇಡ್ಕರ್ ಅಮರರಿಗೆಲ್ಲ ಅಮರರು ಅನ್ನುವ ಭಾವನೆ ಬಂತು. ಶಬ್ದಗಳು ಜಾಸ್ತಿ ಬೇಡ ಅನ್ನುವ ಒಂದು ಉದ್ದೇಶದಿಂದ ಇಷ್ಟು ಚಿಕ್ಕದಾಗಿ ಇಟ್ಟಿದ್ದೀವಿ. ಅಂಬೇಡ್ಕರ್ ಅಮರರ. ತೀರ್ಕೊಂಡ್ರು, ಸಾವೇ ಇಲ್ಲದವರು ಅಮರರು, ಸೆತ್ತು ಮೇಲೂ ಬದುಕುವವರು ಅಮರರು ಅನ್ನುವ ಅರ್ಥ. ನಾನು ಈಗಲೂ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ ದಿನ ನಾನು ಕೂಡ ಅವ್ರನ್ನ ನೆನಪು ಮಾಡಿಕೊಡ್ತೇನೆ. ಸಾಕಷ್ಟು ಮನೋರಂಜನೆ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ತೀರ್ಕೊಂಡವ್ರನ್ನ ನಾವು ಈಗಲೂ ನೆನಪು ಮಾಡ್ತಾ ಇದ್ದೀವಿ. ಅವರು ಈಗಲೂ ಬದುಕುತ್ತಾರೆ ಅಂತ ಹೇಳಿ ನಾವು ತೀರ್ಕೊಂಡಿದ್ದೀವಿ. ಅಮರರು ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಒಬ್ಬ ನಿಜ ಅಮರರು ಯಾರ ಅಂದ್ರೆ, ಎಲ್ಲರಿಗೂ ಒಂದು ದೇಶದಲ್ಲಿ ಇರತಕ್ಕಂಥ ಎಲ್ಲಾ ಸಮೂಹದವರೆಗೂ, ಎಲ್ಲಾ ವರ್ಗದವರೆಗೂ, ಎಲ್ಲ ಲಿಂಗದವರೆಗೂ. ನಮ್ಮಲ್ಲಿ 2 ಲಿಂಗ ಇಲ್ಲ, 3ನೇ ಲಿಂಗಾನು ಕೂಡ ಇದೆ. ಎಲ್ಲರಿಗಾಗಿ ಬದುಕಿ ಏನು ಅವರಿಗೆಲ್ಲ ಮಾಡಬೇಕು ಮಾಡಿ, ಆ ನಂತರ ಕೋಟಾನ ಕೋಟಿ ಜನರು ಮನಸ್ಸಲ್ಲಿ ಬದುಕಿದವರನ್ನ ನಾವು ನಿಜಕ್ಕೂ ಅಮರರು ಅಂತೀವಿ. ಈಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಹತ್ರ ಬರೋಣ. ಈಗಾಗಲೇ ಹೇಳಿದಂತೆ ತಾಯಿ 5 ವರ್ಷದಲ್ಲಿ ಅಂಬೇಡ್ಕರ್ನ ಬಿಟ್ಟು ಮರಣ ಹೊಂದುತ್ತಾರೆ. ಅಪ್ಪ
ಮತ್ತೊಂದು ಮದುವೆ ಮಾಡಿಕೊಳ್ತಾರೆ. 14ನೇ ಮಗು ಏಪ್ರಿಲ್ 14 ಹುಡ್ತಾರೆ. 1891 ಅವ್ರನ್ನ ಸಾಕಿದವರು ಅತ್ತೆ, ತಂದೆನ ಸಹೋದರಿ ಅವ್ರನ್ನ ಸಾಕಿದವರು. ಅದಕ್ಕೆ ನಮ್ಮಲ್ಲಿ ಕೂಡ ಅತ್ತೆ ಮೇಲೆ ನಮ್ಮ ತಂದೆನ ತಾಯಿ ಸೆಕೆಂಡ್ ಮದರ್ ಅಂತೀವಿ ನಾವು. ಅಷ್ಟು ಅಣ್ಣನ ಮಕ್ಕಳನ್ನ ತಮ್ಮನ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಜೋಪಾನಾಗಿ ಸಾಕುವರು. ಚಿಕ್ಕ ವಯದಿಂದ ಶೋಷಣೆ ಅಂದ್ರೆ ಎಷ್ಟು? ಈಗಾಗಲೇ ಡಾಕ್ಟರ್ ಹುಸೇನಪ್ಪರು ಹೇಳಿದ್ರು, ಹೊರಗೆ ಹಾಕಿದ್ರು, ಊಟ ಬರಾಬರಿ ಇಲ್ಲ, ಬಟ್ಟೆ ಇಲ್ಲ. 25 ರೂಪಾಯಿ ಅವಾಗ ಸ್ಕಾಲರ್ಶಿಪ್ ಕೊಟ್ಟು ಕೊಲಂಬಿಯಾ ಹೋದರು. ಕೊಲಂಬಿಯಾದಲ್ಲಿ ಮಾಸ್ಟರ್ ಡಿಗ್ರಿ ಮತ್ತು PhD ಡಿಗ್ರಿನ ಮುಗಿಸಿದ್ರು. ಅಲ್ಲಿಂದ ಲಂಡನ್ಗೆ ಬಂದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಮತ್ತೊಮ್ಮೆ ತಮ್ಮ ಡಾಕ್ಟರೇಟ್ನ ಮುಗಿಸಿದ್ರು. ಸುಮಾರು 27 ವಯಸ್ಸಿಗೆಲ್ಲ ಅವರು ಡಾಕ್ಟರೇಟ್ ಮುಗಿಸ್ಬಿಟ್ರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಭಾರತದಿಂದ ಬೇರೆಯವರೆಲ್ಲ ಹೋಗಿದ್ರು, ಮುಗಿಸ್ಕೊಂಡು ಬಂದಿಲ್ಲ. ಇಂಗ್ಲೆಂಡಲ್ಲಿ ಇನ್ನಲ್ಲಿ ಸೇರಿಕೊಂಡು ಬ್ಯಾರಿಸ್ಟರ್ ಆದರು. ಜರ್ಮನಿಗೆ ಹೋಗಿ ಬಾನ್ ಯೂನಿವರ್ಸಿಟಿಯಲ್ಲಿ ಸ್ವಲ್ಪ ಸಮಯ, ಇಲ್ಲಿ ನಿರಾಗರಿಕ ಅವರಿಗೆ ಸಂಸ್ಕೃತ ಅವರಿಗೆ ಕೊಡಲಿಲ್ಲ, ಅಲ್ಲಿ ಹೋಗಿ ಸಂಸ್ಕೃತನ ಓದಿದರು. ಇವತ್ತು ಸಹಜವಾಗಿ PhD ಮಾಡಿದ ಮೇಲೆ ಫಾರಿನ್ ಕಂಟ್ರಿನಲ್ಲಿ PhD ಮಾಡಿದ ಮೇಲೆ ನಾವು ಏನು ಮಾಡ್ತಿದ್ವಿ? ಫಾರಿನ್ ಯೂನಿವರ್ಸಿಟಿನೋ ಇಂಡಿಯನ್ ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೌಕರಿಗೆ ಸೇರಿಕೊಂಡು ನಮ್ಮ ಸಂಸಾರ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಇಷ್ಟೇ ನಾವು ನಮ್ಮ ಚೌಕಟ್ಟನ್ನ ಚಿಕ್ಕದು ಮಾಡ್ಕೊಳ್ತೀವಿ. ಹುಸೇನಪ್ಪರು ಹೇಳಿದ್ರು, ಆಕ್ಚುಲಿ ಮಗ ತೀರ್ಕೊಂಡಾಗ ರಮಾಬಾಯಿ ಅವರು ಪತ್ರ ಬರೆಯೋದಿಲ್ಲ. ಇಲ್ಲ, ನಮ್ಮ ಯಜಮಾನರು ಓದ್ತಾ ಇದ್ದಾರೆ, ಪತ್ರ ಗೊತ್ತಾದ್ರೆ ನನ್ನ ಯಜಮಾನರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ವಾಪಸ್ ಬಂದು ನೋಡ್ತಾರೆ, ಮಗ ಸತ್ತು ಹೋಗಿದ್ದಾರೆ, ಮಕ್ಕಳ ಜೊತೆಗೆ ಸಮಯ ಕಳೆದಿಲ್ಲ. ರಮಾಬಾಯಿ ಅವರು ಬಹಳ ಸರಿ ಹೇಳ್ತಾರೆ, ಮನೆಯಲ್ಲಿ ಗ್ರೋಸರಿ ಇಲ್ಲ, ಅವ್ರು ಹಂಗೆ ಮಾಡಿಲ್ಲ. ಸುಮಾರು ಅವರು ಸಾರ್ವಜನಿಕ ಬದುಕಿಗೆ ಬಂದದು 28 ವರ್ಷ ಮಾತ್ರ. ಆ 28 ವರ್ಷದಲ್ಲಿ ಅವರು ಮಾಡಿರತಕ್ಕಂಥ ಸಾಧನೆ, ತ್ಯಾಗ ಇಂದ ಅವರು ಅಮರರಾಗಿ ಮಾಡಿದೆ. ಅವರು ಅಸ್ಪೃಶ್ಯರಕ್ಕಾಗಿ ಮಾಡಿರತಕ್ಕಂಥದನ್ನ ನಾವು ಹೇಳಿ ಅವರ ಅಮರರು ಅಂದು ಹೇಳಿ ಕ್ಲೈಮ್ ಮಾಡಲ್ಲ. ಒಂದು ಸಮೂಹಕ್ಕೆ ಮಾತ್ರ ಮಾಡಿದರೆ ಅವರು ಅಮರರ ಅನ್ನಕ ಬರಲ್ಲ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾಜ ನ್ಯಾಯ, ಸಮಾಜ ಹಕ್ಕು ಕೊಟ್ಟಿದ್ದು ಶೂದ್ರರಿಗೆ. ಫಸ್ಟ್ ಅವರು ಶುರು ಮಾಡಿದ ಪಕ್ಷದ ಹೆಸರು ಲೇಬರ್ ಪಾರ್ಟಿ. ಮೈನ್ಸ್ ನಲ್ಲಿ ಹೋಗಿ ನೋಡ್ತಾರೆ, ಗಣಿಗಾರಿಕೆ ತಲಗಡೆ, ಭೂಮಿ ತಲಗಡೆ ಹೋಗಿ ನೋಡ್ತಾರೆ. ಲೇಬರರ್ಸ್ ಗಾಳಿ ಇಲ್ಲದೆ, ಬೆಳಕು ಇಲ್ಲದೆ ಒದ್ದಾಡುವುದನ್ನ ನೋಡ್ತಾರೆ.
ಅವಕಾಶ ಸಿಗ್ತದೆ ಅವರಿಗೆ. ಬ್ರಿಟಿಷ್ ಲೇಬರ್ ಕಮಿಷನ್ ಅಲ್ಲಿ ಮೆಂಬರ್ ಆಗಿ ಅವಕಾಶ ಆಗ್ತದೆ. 4 ವರ್ಷ ಮೆಂಬರ್ ಆಗಿರ್ತಾರೆ. 1942 46ವರೆಗೆ ಲೇಬರ್ ಕಮಿಷನ್ ಅಲ್ಲಿ ಮೆಂಬರ್ ಆಗಿರ್ತಾರೆ. ವಿಚಾರ ಮಾಡಿ ನೋಡಿ, 14 ತಾಸು ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ 8 ತಾಸು ಮಾತ್ರ ಕೆಲಸ ಮಾಡಬೇಕಂದನ್ನ ತಂದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ತಾವು ಎಲ್ಲರೂ ನೋಡ್ತಾ ಇದ್ದೀರಿ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, 8 ತಾಸು ಮಾತ್ರ ಕೆಲಸ. ಅದು ಫ್ಯಾಕ್ಟ್ರಿ ಇರ್ಬೋದು, ಕಂಪನಿ ಇರ್ಬೋದು, ಪಂಚಿಂಗ್ ಕಾರ್ಡ್ ಹಾಕ್ತೀವಿ, 8 ತಾಸು ಮಾತ್ರ ಪಂಚಿಂಗ್ ಹಾಕಿ ಹೊರಗೆ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ, ಪ್ರೈವೇಟ್ ನಲ್ಲಿ ಅವರು 10-12 ತಾಸು ದುಡಿಸ್ಕೊಳ್ತಾ ಇದ್ದಾರೆ. ಅಂಡರ್ಟೇಕಿಂಗ್ ತಗೊಂಡು ಅವ್ರ ಸರ್ಟಿಫಿಕೇಟ್ಸ್ ತಗೊಂಡು ದುಡಿತಾ ಇದ್ದಾರೆ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ವಿರೋಧವಾಗಿದೆ. ಈ 14 ತಾಸಿಂದ 8 ತಾಸಕ್ಕೆ ಇಳಿಸುವಾಗ ಇದು ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ, ಬೇರೆ ಒಂದೇ ಸಮೂಹಕ್ಕೆ ಅಲ್ಲ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ಬೇಕಂದ್ರೆ ನಮ್ಮನ್ನ ಫ್ಯಾಕ್ಟರಿಯಲ್ಲಿ ಸೇರಿಸ್ಕೊಂಡ್ರು ಯಾರು ಆ ಕಾಲದಲ್ಲಿ ಸೇರಿಸ್ಕೊಂಡ್ರೆ ಕಸ ಕುಡ್ಸಕ್ಕೆ ಮಾತ್ರ, ಅದು ಅಲ್ಲಿರ್ತಕ್ಕಂಥ ಬಾತ್ರೂಮ್ನ ತೊಳಿಲಿಕ್ಕೆ ಮಾತ್ರ. ಅಲ್ಲಿ ನಮ್ಮನ್ನ ಪ್ಯೂನ್ ಆಗೋ, ಕ್ಲರ್ಕ್ ಆಗೋ, ಅದು ಏನಾದ್ರು ಫಿಟ್ಟರ್, ವೆಲ್ಡರ್ ಏನು ನಮ್ಮನ್ನ ಸೇರಿಸ್ಕೊಳ್ಳಲ್ಲ ಆ ಕಾಲದಲ್ಲಿ. ಹೆಣ್ಮಕ್ಳನ್ನ ನೋಡ್ತಾರೆ, ಹೆಣ್ಮಕ್ಳಿಗೆ ತಮ್ಮದೇ ಆಗಿದ್ದ ಸಮಸ್ಯೆ ಇದೆ. ಗರ್ಭಿಣಿ ಆಗ್ತಾರೆ ಅವರು. ಆ ಅವಧಿಯಲ್ಲಿ ಅವರು ಬಹಳಷ್ಟು ಸಂಕಟ ಆಗ್ತದೆ, ಕಷ್ಟ ಆಗ್ತದೆ. ಅಂಬೇಡ್ಕರ್ ಅವರು ನೋಡಿದಾಗ ಅವರು ಗರ್ಭಿಣಿಯಾಗಿರುವ ಅವಧಿಯಲ್ಲಿ ಅವರಿಗೆ ಪೂರ್ತಿ ಪಗಾರ ಕೊಟ್ಟು ರಜೆ ಕೊಡಬೇಕಂತ ಕಾನೂನು ತಂದವರು ಡಾಕ್ಟರ್ ಅಂಬೇಡ್ಕರ್. ಅರ್ಥ ಮಾಡ್ಕೊಳ್ಳಿ, ನನ್ನ ಮಕ್ಕಳಷ್ಟು ವಯಸ್ಸಿದವರು ನೀವು, ದಯಮಾಡಿ ಯಾವುದೇ ಸಮೂಹದವರು ಇರ್ಬೋದು, ಅಂಬೇಡ್ಕರ್ ಅವರು ಎಲ್ಲರಿಗೂ ಸೇರಿದವರು. ಇಂದು ನೌಕರಿಯಲ್ಲಿ ಹೋಗ್ತಾ ಇರತಕ್ಕಂಥ ಮಹಿಳೆಯರು ಮದುವೆ ಆಗಿದ ಮೇಲೆ ಅವರು ಗರ್ಭಿಣಿ ಆದ್ರೆ ಅವ್ರಿಗೆ ರಜೆ ಇದೆ, ಡೆಲಿವರಿ ಟೈಮಿಗೆ ರಜೆ ಇದೆ, ಡೆಲಿವರಿ ಆದ ಮೇಲೆ ಕೂಡ ಅವ್ರಿಗೆ ರಜೆ ಇದೆ, ಪೂರ್ತಿ ಪಗಾರ ಕೊಟ್ಟು. ಈಗ ಇತ್ತೀಚೆಗೆ ಗಂಡಿಗೂ 10 ದಿವಸ ಏನೋ ಪ್ಯಾಟರ್ನಲ್ ಲೀವ್ ಅಂತ ಹೇಳಿಕೊಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ತಿಳಿಸುವುದು ಅಷ್ಟೇ, ಅವ್ರು ಗೊತ್ತಿದೆಯೇ ಅಲ್ವೋ, ಇವತ್ತು ನೌಕರಿಗೆ ಹೋಗಿದ ಹೆಣ್ಮಕ್ಳಿಗೆ ರಜೆ ಗವರ್ಮೆಂಟ್ ಕೊಡ್ತದೆ ಅಂತ ತಿಳ್ಕೊಂಡಿದ್ದಾರೆ. ಅದು ಕೊಡಿಸಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರು ಅಮರರು. ಯಾರು ಕೊಡಿಸಿದ್ರು? ಯಾರು ಕೊಡಿಸಿದ್ರು? ಎಷ್ಟೋ ಆಡಳಿತ ಆಳ್ವಿಕೆ ಮಾಡಿದವರು ಬಂದ್ರು ಹೋದ್ರು, ಎಂದಾದ್ರೂ ಒಬ್ಬರು ಪರಿಕಲ್ಪನೆ ಮಾಡಿದ್ರ? ನಂತರ ಈ ತರ ಫ್ಯಾಕ್ಟರಿನಲ್ಲಿ, ಕಂಪನಿಯಲ್ಲಿ ಕೆಲಸ ಮಾಡುವಾಗ ಆರೋಗ್ಯ ಕೆಟ್ಟು ಹೋಗಿದಾಗ ಅವರಿಗೆ ಹೆಲ್ತ್ ಸಲುವಾಗಿ ಹಾಸ್ಪಿಟಲ್ಸ್ ನ ಕೊಡಿಸಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ರೆಕಮೆಂಡ್ ಮಾಡಿದವರು. ಮನೆ ಇರುವುದಿಲ್ಲ ಅವರಿಗೆ, ಹಂಗಾಗಿ ಈ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಅನ್ನೋದನ್ನ ಕಲ್ಪನೆ ತಂದವರು ಡಾಕ್ಟರ್ ಅಂಬೇಡ್ಕರ್ ಅವರು. ಇವತ್ತು ನೋಡ್ತಾ ಇದ್ದೀವಿ ಬೇರೆ ಬೇರೆ ಈ ಫ್ಯಾಕ್ಟರೀಸ್, ಕಂಪನೀಸ್ ನೋಡಿದಾಗ ಅಲ್ಲೇ ಮನೆ ಇರ್ತದೆ, ನೌಕರಿ ಜೊತೆಗೆ ಮನೆ ಕೊಡ್ತಾರೆ. ದಾಮೋದರ ಡ್ಯಾಮ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಬೇರೆ ಕಾನ್ಸ್ಟಿಟ್ಯೂಷನಲಿಸ್ಟ್ ಅಥವಾ ಇಕನಾಮಿಸ್ಟ್ ಅಂತ ತಿಳ್ಕೊಂಡಿದ್ದೀರಿ. ನಮ್ಮ ಭಾರತದಲ್ಲಿ ಸಾಕಷ್ಟು ಡ್ಯಾಮ್ಸ್ ಇದೆ. ಈ ದಾಮೋದರ ಡ್ಯಾಮ್ ಅನ್ನೋದು ನೀರು ಹರಿದು ಅಸ್ಸಾಮಿಂದ ಹಿಡಿದು ನೀರೆಲ್ಲ ವೇಸ್ಟ್ ಆಗಿ ಹೋಗಿ ಸಮುದ್ರದಲ್ಲಿ ಸೇರ್ತಾ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಜವಾಬ್ದಾರಿ ತಗೊಂಡು ಕೊಟ್ಟ ಟೈಮ್ ಒಳಗಡೆ, ಇವತ್ತೆಲ್ಲ ನಾವು ನೋಡ್ತಾ ಇದ್ವಿ, ಡ್ಯಾಮ್ ಕಟ್ಟುವಾಗ 1 ವರ್ಷ ಪ್ರಾಜೆಕ್ಟ್ ಅಂದ್ರೆ 2 ವರ್ಷ ಆಗ್ತದೆ. ಕೊಟ್ಟ ಅವಧಿ ಒಳಗಡೆ ದಾಮೋದರ್ ಡ್ಯಾಮ್ ನ ಕಟ್ಟಿ ಇಂಗ್ಲೆಂಡ್ ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಎಂಜಿನಿಯರ್ಸ್ ಎಲ್ಲ ಕನ್ಸಲ್ಟ್ ಮಾಡಿ ಕರ್ಕೊಂಡು ಬಂದು ಡ್ಯಾಮ್ ಕಟ್ಟಿದ್ದಾರೆ. ಇವತ್ತು ಆ ಡ್ಯಾಮ್ ಇಂದ ನೀರು ವ್ಯವಸಾಯಕ್ಕೆ, ಅಗ್ರಿಕಲ್ಚರ್ಗೆ ಯೂಸ್ ಆಗ್ತಾ ಇದೆ, ಕುಡಿಯುವ ನೀರು ಆಗ್ತಾ ಇದೆ.
ಡಾಕ್ಟರ್ ಅಂಬೇಡ್ಕರ್ ಅವರು, ನಮ್ಮ ಡಾಕ್ಟರ್ ಹುಸೇನಪ್ಪ ಅವರು ಅಂದ್ರು, ಒಬ್ಬರಿಗೆ 200 ಎಕರೆ, ಒಬ್ಬರಿಗೆ ಎಕರೆನೇ ಇರಲ್ಲ. ಲ್ಯಾಂಡ್ ಇದೆಯಲ್ಲ, ದಟ್ ಇಸ್ ದಿ ಮೇಜರ್ ಪ್ರೊಟೆಕ್ಷನ್ ಫಾರ್ ಅವರ್ ಲೈವ್ಲಿಹುಡ್. ಒಂದು ಇಷ್ಟು ಜಾಗ ಇದ್ರೆ ಸಾಕು, ನಮಗೆ ಬೇಕಾಗಿದ್ದ ಭತ್ತವನ್ನು ಬೆಳೆಸ್ಕೊಂಡು ಸ್ವಲ್ಪ ತರಕಾರಿ ಅಲ್ಲೇ ಹಾಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಡ್ತೇವೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅಗ್ರಿಕಲ್ಚರ್ನ ನ್ಯಾಷನಲೈಸೇಷನ್ ಮಾಡಬೇಕಂತ ಹೇಳಿದವರು. ಲ್ಯಾಂಡ್ ಅಲ್ಲವೂ ಎಲ್ಲವೂ ಗವರ್ಮೆಂಟ್ ಆಗಬೇಕು, ಪ್ರೈವೇಟ್ ಓನರ್ಶಿಪ್ ಇಲ್ಲ. ಚೈನಾದಲ್ಲಿ ಈಗಲೂ ಆಗಿದೆ, ಈ ತರ ಇದೆ. ರಷ್ಯಾದಲ್ಲಿ ಇತ್ತು, ಈಗ ಚೇಂಜ್ ಆಗಿದೆ. ಲ್ಯಾಂಡ್ ಗವರ್ಮೆಂಟ್ ಲ್ಯಾಂಡ್. ಈಗ ಸಿಂಧನೂರಲ್ಲಿ ಇರ್ತಕ್ಕಂಥ ನೀರಾವರಿ ಜಮೀನು ಅಥವಾ ಬೇರೆ ಬೇರೆ ಜಮೀನನ್ನ ಲೆಕ್ಕ ಮಾಡುವುದು, ಜನಸಂಖ್ಯೆನ ಲೆಕ್ಕ ಮಾಡುವುದು. 100 ಜನ ಇದ್ದಾರೆ ಉದಾಹರಣೆಗೆ, ಅಂದ್ರೆ 50 ಎಕರೆ ಜಮೀನು ಅಂದ್ರೆ ಎಲ್ಲರಿಗೂ ಅರ್ಧ ಎಕರೆ ದುಡಿರಿ. ಓನರ್ಶಿಪ್ ಇಲ್ಲ ಅಂದ್ರೆ ಸೋಕ್ ಮಾಡಕ್ ಬರ್ತಿತ್ತ, ಶೋಷಣೆ ಮಾಡಕ್ ಬರ್ತಿತ್ತ, ಸಮಾನತೆ ಬರ್ತಿತ್ತು. ಆದ್ರೆ ಆ ಕಾಲದಲ್ಲಿ ಇರ್ತಕ್ಕಂಥ ಫ್ಯೂಡಲಿಸ್ಟ್ಗಳು ಅದನ್ನ ಇಂಪ್ಲಿಮೆಂಟ್ ಮಾಡ್ಸಕ್ ಬಿಡ್ಲಿಲ್ಲ. ಅದಕ್ಕಾಗಿ ಇವತ್ತು ಲ್ಯಾಂಡ್ ಓನರ್ಶಿಪ್ ಯಥಾತತ್ವ ಇದೆ. ಹತ್ರ ಅಲ್ಲ, ಬಹಳ ದೂರ ಇದೆ. ಒಬ್ಬರಿಗೆ 100-150 ಎಕರೆ, ಇನ್ನೊಬ್ಬರಿಗೆ ಎಕರೆನೇ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು, ಅಗ್ರಿಕಲ್ಚರ್ ಅನ್ನುವುದು ವರ್ಷದಲ್ಲಿ 6-8 ತಿಂಗಳು ಮಾತ್ರ ವ್ಯವಸಾಯ ಮಾಡ್ತಾರೆ, ಉಳಿದ 4 ತಿಂಗಳು 5 ತಿಂಗಳು ಸುಮ್ಮನೆ ಇರಬೇಕು. ಎಲ್ಲ ಫಾರ್ಮರ್ಸ್ಗೂ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡಬೇಕು. ಅಗ್ರಿಕಲ್ಚರ್ ಇಲ್ಲದೆ ಇರುವ ಟೈಮ್ನಲ್ಲಿ ಅವರನ್ನ ಇಂಡಸ್ಟ್ರೀಸ್ ಅಲ್ಲಿ ಕೊಟ್ಟು ಅವ್ರ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಅವರಿಗೆ ಅಲ್ಲಿ ವೇತನ ಕೊಡಬೇಕು. ಮತ್ತೆ ಅಗ್ರಿಕಲ್ಚರ್ ಆದ್ಮೇಲೆ ವಾಪಸ್ ಬರಬೇಕು. ಬೇರೆ ದಲಿತರಿಗಾದ ಅದು ಹೇಳಿಲ್ಲ. ನಿಮ್ಗೆ ಗೊತ್ತಿದೆ ಇವತ್ತು ಯಾವ ಕಮ್ಯುನಿಟಿ ಲಾರ್ಜೆಸ್ಟ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಭಾರತದಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬರಿಗೂ ಲೈಫ್ ಇನ್ಶೂರೆನ್ಸ್ ಮಾಡಬೇಕಂದ್ರು, ಯಾರೇ ತೀರ್ಕೊಂಡ್ರು ಗವರ್ಮೆಂಟ್ ಅವರಿಗೆ ಇನ್ಶೂರೆನ್ಸ್ ದುಡ್ಡು ಕೊಡಬೇಕಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಪೋಸ್ ಮಾಡಿದ್ರು. ನಾನು 9 ಊರಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೇನೆ, ಬಡವರು ಜಾತಿಯೊಂದಲ್ಲ, ಬಡ ಸಮೂಹದಲ್ಲಿ ಮದುವೆಯಾಗಿ 3 ಮಕ್ಕಳಾಗಿ 4 ಮಕ್ಕಳ ಆದ್ಮೇಲೆ ಯಜಮಾನರು ತೀರ್ಕೊಂಡಿರ್ತಾರೆ, ಅದು ಅವರ ಯಜಮಾನರು ಎಲ್ಲೋ ಹೋಗಿರ್ತಾರೆ. ಆ ತಾಯಿ 3 ಮಕ್ಕಳನ್ನ ಇಟ್ಟುಕೊಂಡು ಓದಿಸ್ಬೇಕಾ, ತಿನ್ನಿಸ್ಬೇಕಾ, ಬಟ್ಟೆ ಕೊಡಿಸ್ಬೇಕಾ, ಏನ್ ಮಾಡ್ಬೇಕು? ಜೊತೆಗಿದ ಶ್ರೀಮಂತರ ಮಕ್ಕಳೆಲ್ಲ ತಮ್ಮ ಟೀಚರ್ಸ್ ಹತ್ರ ಟ್ಯೂಷನ್ ಕಳಿಸ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಟ್ಯೂಷನ್ ಕಳಿಸೇ ಹೋದ್ರೆ ನಮ್ಮ ಮಕ್ಕಳು ಹಿಂದೆ ಉಳಿತಾರೆ, ಒದ್ದಾಡುವುದನ್ನು ನೋಡ್ತಾ ಇದ್ದಾರೆ. ಒಂದು ವೇಳೆ ಈ ಇನ್ಶೂರೆನ್ಸ್ ಪಾಲಿಸಿನ ಅವಾಗ ಇಂಪ್ಲಿಮೆಂಟ್ ಮಾಡಿದ್ರೆ ಯಜಮಾನರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರಿಗೆ ಆ ಇನ್ಶೂರೆನ್ಸ್ ಅಮೌಂಟ್ ಬರ್ತಿತ್ತು, ಆ ಅಮೌಂಟ್ ನ ಖರ್ಚು ಮಾಡಿ ಮಕ್ಕಳನ್ನ ಮೇಲೆ ತರ್ತಿದ್ರು. ಇವೆಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗೋದು ಮುಂಚೆನೆ ಮಾಡಿದ್ರು. ಎಲ್ಲಾ ನದಿಗಳನ್ನು ಸೇರಿಸಬೇಕೆಂದು ಹೇಳಿದವರು ಡಾಕ್ಟರ್ ಅಂಬೇಡ್ಕರ್. ಒಂದು ನದಿಯಲ್ಲಿ ಇರತಕ್ಕಂಥ ನೀರು, ಸಾಕಷ್ಟು ನೀರು ಸಮುದ್ರದಲ್ಲಿ ಹೋಗ್ತಾ ಇದೆ. ಒಂದೊಂದು ನದಿಯನ್ನು ನಾವು ಕನೆಕ್ಟ್ ಮಾಡಿದ್ರೆ ಎಲ್ಲಾ ಕಡೆ ಓವರ್ಫ್ಲೋ ಹೋಗ್ತಾ ಇರ್ತದೆ, ಎಲ್ಲಾ ಜನರಿಗೂ ಅದು ಅನ್ವಯ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು. ಆ ನಂತರ ಅದನ್ನ ಪ್ರಯತ್ನ ಮಾಡ್ಲಿಕ್ಕೆ, ಲಿಂಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ರೋಡ್ ಕೂಡ ಕನೆಕ್ಟ್ ಮಾಡಬೇಕಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು. ನಂತರ ಅದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲಾ ರೋಡ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಟೋಲ್ಸ್ ಬರ್ತಾ ಇದೆ. ಮೇಕ್ ಇನ್ ಇಂಡಿಯಾ ಅನ್ನುವ ಕಾನ್ಸೆಪ್ಟ್ ನೀವು ಇವತ್ತು ಕೇಳ್ತಾ ಇದ್ದೀರಿ, ಎಕನಾಮಿಕ್ಸ್ ಕಾಮರ್ಸ್ ನವರೆಲ್ಲ ಕೇಳ್ತಾ ಇರಬಹುದು. ಅವತ್ತು ಹೇಳಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು, ನಮ್ಮಲ್ಲಿ ಕಚ್ಚಾ ಮೆಟೀರಿಯಲ್ಸ್ ಇದೆ, ರಾ ಮೆಟೀರಿಯಲ್ಸ್ ನಮ್ಮ ಹತ್ರ ಇದೆ, ಅದನ್ನ ವಿದೇಶಕ್ಕೆ ಕಳಿಸಿ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಂತರ ಹೆಚ್ಚು ದುಡ್ಡು ಕೊಟ್ಟು ಅದನ್ನ ಖರೀದಿ ಮಾಡ್ತಾ ಇದೀವಿ ನಾವು. ಸಾಕಷ್ಟು ಐರನ್ ಓರ್ ಉದಾಹರಣೆಗೆ ತಗೋಬೇಕಂದ್ರೆ
ನಮ್ಮ ಬೆಳ್ಳಾರಿ ಜಿಲ್ಲೆಯಲ್ಲಿ. ಇಲ್ಲಿ ವಿದೇಶಕ್ಕೆ ಕಳಿಸುವುದು ಓರ್ನ, ಐನ್ ಓರ್ನ, ಆ ನಂತರ ನಾವು ಐನ್ ರಾಡ್ಸ್ನ ಪರ್ಚೇಸ್ ಮಾಡೋದು ಹೆಚ್ಚು ದುಡ್ಡು ಕೊಟ್ಟು. ಅದು ಯಾಕೆ ಮಾಡ್ತೀರಿ? ನಮ್ಮ ದೇಶದಲ್ಲೇ ಮಾಡ್ರಿ, ಎಂಪ್ಲಾಯ್ಮೆಂಟ್ ಬರ್ತದೆ, ಆಮೇಲೆ ಸೇಲ್ಸ್ ಮಾಡುವಾಗ ಜನರಿಗೆ ಕಡಿಮೆ ಖರ್ಚಲ್ಲಿ ಸಿಗ್ತದೆ ಹೇಳಿ. ಇದು ಬೇರೆ ದಲಿತರಿಗೆ ಮಾತ್ರ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ನಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲವೇ ಇಲ್ಲ, ಎಲ್ಲರಿಗೂ ಸೇರಿ. ಆದ್ರಿಂದ ಅವರು ಅಮರರು. ಈಗ ಕಾನ್ಸ್ಟಿಟ್ಯೂಷನ್ ಬರಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅವಕಾಶ ಸಿಕ್ಕಿದ ಮೇಲೆ 14 ವಯಸ್ಸು ಆಗುವವರೆಗೆ ಆ 14 ವಯಸ್ಸು ಮಕ್ಕಳಿಗೆ ಉಚಿತ ಎಜುಕೇಶನ್ ಕೊಡಬೇಕು, ಗವರ್ಮೆಂಟೇ ಕೊಡಬೇಕು ಅಂತ ಹೇಳಿ ಕಾನೂನು ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಅದರ ದುರಂತ ಇವತ್ತು ನಾವು ಪ್ರೈವೇಟ್ ಸ್ಕೂಲ್ಸ್ ನಲ್ಲಿ ಆಗ್ತಾ ಇದೀವಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಆಗ್ತಾ ಇದೀವಿ. 1ನೇ ವಯಸ್ಸಿಂದ 14 ವಯಸ್ಸುವರೆಗೆ ಉಚಿತ ಎಜುಕೇಶನ್ ಕೊಡಬೇಕಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ರು. ಯಾಕಂದ್ರೆ ನಮ್ಮ ಭಾರತ ಸ್ವತಂತ್ರ ಸಿಕ್ಕುವಾಗ ಅವರು ಒಂದು ಎಸ್ಟಿಮೇಷನ್ ಮಾಡಿದರು. ಈ ಎಜುಕೇಶನ್ ಒಂದು ಸ್ಟ್ಯಾಂಡರ್ಡ್ ಬರಬೇಕಂದ್ರೆ ಫಾರ್ ಮೇಲ್ ಗಂಡು ಮಕ್ಕಳಿಗೆ 40 ವರ್ಷ ಬೇಕು, ಹೆಣ್ಮಕ್ಕಳಿಗೆ 300 ವರ್ಷ ಬೇಕಂದ್ರೆ ಅವರು. ವಿಚಾರ ಮಾಡಿ ನೋಡಿ, 1947 ಇಂದ ಹಿಡಿದು 300 ವರ್ಷ ಲೆಕ್ಕ ಮಾಡಿದ ಮೇಲೆ ಅವತ್ತಿರುವ ಸಿಸ್ಟಮ್ ಹಾಗೆ ಇದ್ದಿದ್ರೆ ಹೆಣ್ಮಕ್ಳು ಒಂದು ಲೆವೆಲ್ಗೆ ಬರಬೇಕಂದ್ರೆ 300 ವರ್ಷ ಬೇಕಾಯಿತು. ಇವತ್ತು ಎಷ್ಟು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ನೋಡಿದ್ರು ಎನ್ರೋಲ್ಮೆಂಟ್ ಅಲ್ಲಿ ಹೆಣ್ಮಕ್ಳದ್ದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೈಯರ್ ಎಜುಕೇಶನ್ ಅಲ್ಲಿ ಇನ್ನು ಬಾಯ್ಸ್ ಗಿಂತ ಗರ್ಲ್ಸ್ ಅಡ್ಮಿಷನ್ ಹೆಚ್ಚಾಗ್ತಾ ಇದೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ. ಅವತ್ತು ಅಂಬೇಡ್ಕರ್ ಅವರು ಈ ಎಚ್ಚರಿಕೆಯನ್ನು ಕೊಡದೆ ಹೋದ್ರೆ ಸಾಕಷ್ಟು ಕಾಲೇಜ್ ಮತ್ತು ಯೂನಿವರ್ಸಿಟೀಸ್ ನಮ್ಮಲ್ಲಿ ಸ್ಥಾಪನೆ ಮಾಡಲಿಕ್ಕೆ ರೆಕಮೆಂಡೇಶನ್ ಮಾಡ್ತೇ ಹೋದ್ರೆ ಇಷ್ಟೆಲ್ಲ ಮಹಿಳೆಯರು BA, BSc, MA, MSc, MCom, LLB, ಡಾಕ್ಟರ್, ಇಂಜಿನಿಯರ್ ಎಲ್ಲ ರಂಗದಲ್ಲಿ ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಸಮವಾಗಿ ಬಂದಿದ್ದಾರೆ. ಅದರ ಕಾರಣ ಅವರು ಅಮರರು. ಎಲ್ಲರ ಮನಸ್ಸಕ್ಕೂ ಇರ್ತಕ್ಕಂಥ ತಿಳ್ಕೊಂಡ್ರೆ, ನೀವು ತಿಳ್ಕೊಂಡಿದ್ದಲ್ಲ ಅದು ನಿಮ್ಮ ಹಣೆ ಬರ. ನೀವು ತಿಳ್ಕೊಂಡೇ ಆದ್ರೆ ಅಂಬೇಡ್ಕರ್ ಅವರು ನಿಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಅವರು ಅಮರರು. ಅಂಬೇಡ್ಕರ್ ಅವರು ತಮ್ಮ ಕೊನೆಯ ದಿನಗಳಲ್ಲಿ ದಿ ಹಿಂದೂ ಕೋಡ್ ಬಿಲ್ ಅಂತ ಹೇಳಿ ಒಂದು ಬಿಲ್ ನ ಬರೀತಾ ಇದ್ರು. ಅದನ್ನ ಪಾರ್ಲಿಮೆಂಟ್ ಫ್ಲೋರ್ ನಲ್ಲಿ ಸಬ್ಮಿಟ್ ಮಾಡಿದ್ರು. ಸಬ್ಮಿಟ್ ಮಾಡಿದಾಗ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಬೇಡ, ಈಗ ಬೇಡ, ಯಾಕಂದ್ರೆ ಇದು ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಪ್ರಳಯವನ್ನೇ ಮಾಡ್ತದೆ. ಹೇಳ್ತೇನೆ ಏನಂತ, ಒಂದು ಪ್ರಳಯವನ್ನೇ ಮಾಡ್ತದೆ. ಹಂಗಾಗಿ ನಮಗೆ ಹಿಂದೂಸ್ ಯಾರು ವೋಟ್ ಹಾಕಿಲ್ಲ. 1956 ನಲ್ಲಿ ಇದೆ, 54 ಅಂತ ಕಾಣಿಸ್ತದೆ. ಆದ್ರಿಂದ ಸ್ವಲ್ಪ ತಡ ಮಾಡಿ ಎಲೆಕ್ಷನ್ ಮುಗಿದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡೋಣ ಅಂದ್ರು. ಅವತ್ತೇ ರಾಜೀನಾಮೆ ಕೊಟ್ಟು ಹೊರಗೆ ಬಂದ ಒಂದು ಶ್ರೇಷ್ಠ ರಾಜಕಾರಣಿ ಡಾಕ್ಟರ್ ಅಂಬೇಡ್ಕರ್. ಅವತ್ತೇ ಹಂಗಲ್ಲ, ಹಿಂದೂ ಕೋಡ್ ಬಿಡಲ್ಲಿ ಏನಿತ್ತು, ಪ್ರಳಯ ಆಗುವಷ್ಟು ಏನಿತ್ತು. ಭಾರತ ನಾಗರಿಕ ದೇಶ ಆಗಿದಿಂದ ಕಾನ್ಸ್ಟಿಟ್ಯೂಷನ್ ಬರುವವರೆಗೆ ಮಹಿಳೆ ಸ್ಥಾನ ಏನು, ಮಹಿಳೆ ಹಕ್ಕು ಏನು? ಮಹಿಳೆ ಸ್ಥಾನ ಅಡಿಗೆ ಮನೆ. ಮಹಿಳೆ ಹಕ್ಕು ಏನೂ ಇಲ್ಲ. ಹುಟ್ಟಿದ ಮನೆಯಲ್ಲಿ ಇರಬೇಕು, ತಂದೆ ತಾಯಿಗೆ ಅಣ್ಣ ತಮ್ಮನಿಗೆ ಸೇವೆ ಮಾಡಬೇಕು, ಮದುವೆ ಆಗಿದ ಮೇಲೆ ಯಜಮಾನರ ಮನೆಗೆ ಹೋಗಬೇಕು, ಅಲ್ಲಿ ಯಜಮಾನರ ಮನೆಯಲ್ಲಿ ಸೇವೆ ಮಾಡಬೇಕು. ಇದು ಹೆಣ್ಮಕ್ಕಳಿಗೆ ಶ್ರೇಷ್ಠ ಅನ್ನುವ ಒಂದು ಪರಿಕಲ್ಪನೆಯನ್ನು ಮಾಡಿದರು. ಓದುವ ಹಕ್ಕು ಇರಲಿಲ್ಲ. ತಮ್ಮ ಹಸ್ಬೆಂಡ್ ನ ಆರಿಸುವ ಹಕ್ಕು ಅವ್ರಿಗಿರಲಿಲ್ಲ. ಮದುವೆಯಾಗಿ
ಹೆಚ್ಚು ಕಡಿಮೆಯಾಗಿ ಏನು ತೊಂದರೆಯಾಗಿ ಯಜಮಾನರು ತೀರ್ಕೊಂಡ್ರೆ ಮರು ವಿವಾಹ ಮಾಡುವ ಹಕ್ಕಿರಲಿಲ್ಲ. ತಾಯಿ ತಂದೆ ಆಸ್ತಿಯಿಂದ ಅವರಿಗೆ ಪಾಲಿರಲಿಲ್ಲ. ಬೇರೆ ಗಂಡು ಮಕ್ಕಳು ಮಾತ್ರ ಪಾಲಿತ್ತು, ಹೆಣ್ಮಕ್ಳು ಪಾಲಿರಲಿಲ್ಲ. ಅಡಾಪ್ಷನ್ ಹಕ್ಕಿರಲಿಲ್ಲ. ಒಂದು ದಂಪತಿಗಳಿಗೆ ಮಕ್ಕಳಿಲ್ಲ, ತಮಗೆ ಬೇಕಾಗಿದ್ದ ಮಗುನ ದತ್ತು ತಗೊಳ್ಳುವ ಹಕ್ಕಿರಲಿಲ್ಲ. ಇಷ್ಟು ಹಕ್ಕನ್ನು ಹಿಂದೂ ಕೋಡ್ ಬಿಲ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಶಿಫಾರಸು ಮಾಡಿದರು. ಯಾವುದು ಅಂತಿಮವಾಗಿ ಇಂಪ್ಲಿಮೆಂಟ್ ಆಗಿದೆ. ಜವಾಹರ್ಲಾಲ್ ನೆಹರು ಅವರು ಇಂಪ್ಲಿಮೆಂಟ್ ಮಾಡಿದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದು ಇಂಪ್ಲಿಮೆಂಟ್ ಮಾಡಿದ್ರು. ಇವತ್ತು ಆಸ್ತಿಯಲ್ಲಿ, ತಂದೆ ತಾಯಿ ಆಸ್ತಿಯಲ್ಲಿ ನಿಮ್ಮ ಅಣ್ಣ ತಮ್ಮ ನಿಮ್ಮ ಹತ್ರ ಬರ್ತಾರೆ, ತಂಗಿ ಅಕ್ಕ ಒಂದು ಸೈನ್ ಮಾಡಿಕೊಡು, ಏನಾರು ಮಾಡಿಕೊಡು, ಕೊಡಲ್ಲ ಹೋಗಂದ್ರೆ ಮುಗಿತ್ತು. ಅದನ್ನ ನೀವು ಪ್ರೀತಿಯಿಂದ ಮಾಡಿಬಿಡ್ತೀನಿ. ನಿಮ್ಮ ತಂದೆ ತಾಯಿ ಆಸ್ತಿಯಲ್ಲಿ ನಿಮ್ಗೆ ಹಕ್ಕಿದೆ, ಸಮಪಾಲು ಹಕ್ಕು. ಒಂದು ವೇಳೆ ಮದುವೆ ಹೆಚ್ಚು ಕಡಿಮೆಯಾಗಿ ನಾವು ವಿಡೋ ಆಗಿಬಿಟ್ರೆ, ವಿಧವೆ ಆಗಿದ್ರೆ ಮತ್ತೊಂದು ಮದುವೆ ಮಾಡಿಕೊಳ್ಳಿಕ್ಕೆ ಕಾನೂನು ಪ್ರಕಾರ ಹಕ್ಕಿದೆ. ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಡೈವರ್ಸ್ ಮಾಡುವ ಹಕ್ಕಿತ್ತು. ಆದ್ರೆ ನಮ್ಮ ಸಮಾಜದಲ್ಲಿ ಯಜಮಾನ್ರೇ ದೇವರು. ಅದಕ್ಕೆ ಹಸ್ಬೆಂಡ್ ನ ಯಜಮಾನ್ರು, ನಮ್ಮ ಯಜಮಾನ್ರು ಅಂತಾರ. ಯಜಮಾನ್ರು ಅಂದ್ರೆ ಹೆಂಡತಿ ಗುಲಾಮ, ಇದೇನ ಆಸ್ತಿ ಪಾಸ್ತಿನ. ಹೆಂಡತಿ ಸರಿ ಇಲ್ಲ ಅಂತ ಹೇಳುವ ಗಂಡ ಅವಾಗ ಹೆಂಡತಿನ ಡೈವರ್ಸ್ ಮಾಡುವ ಹಕ್ಕು ಗಂಡು ಮಕ್ಕಳಿಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ವೇಳೆ ಹಸ್ಬೆಂಡ್ ಆರೋಗ್ಯ ದೃಷ್ಟಿಯಿಂದ ಮತ್ತೊಂದು ದೃಷ್ಟಿಯಿಂದ ಸಂಸಾರ ಮಾಡಕ್ಕೆ ಅವರಿಗೆ ಅರ್ಹತೆ ಇಲ್ಲದೆ ಹೋಗಿದಾಗ ಹೆಣ್ಣು ಮಕ್ಕಳು ಕೂಡ ಆ ಗಂಡನ ಡೈವರ್ಸ್ ಮಾಡಿ ಮತ್ತೊಂದು ಮದುವೆ ಮಾಡಲಿಕ್ಕೆ ಹಕ್ಕನ್ನ ಕೊಟ್ಟಿದ್ದು ಹಿಂದೂ ಕೋಡ್ ಬಿಲ್ನಲ್ಲಿ. ಇದೆಲ್ಲ ಆಗಿಬಿಟ್ರೆ ಹೆಣ್ಮಕ್ಳು ಬಲಶಾಲಿ ಆಗ್ತಾರೆ, ನಮಗಿಂತ ಶಕ್ತಿಶಾಲಿ ಆಗ್ತಾರೆ, ನಮಗಿಂತ ಮೇಲೆ ಬರ್ತಾರೆ ಅನ್ನೋ ಕಾಯಿನೇ ಹಿಂದೂ ಕೋಡ್ ಬಿಲ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ. ಅಂದ್ರೆ ಇವತ್ತು ಎಲ್ಲಾ ಹೆಣ್ಮಕ್ಳು ಮನಸ್ಸಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಇರಬೇಕು. ನಿಮಗಿರತಕ್ಕಂಥ ಎಲ್ಲಾ ಹಕ್ಕುಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿ ಬಂದಿರುವುದು, ಅವರು ಬರೆದ ಹಿಂದೂ ಕೋಡ್ ಬಿಲ್ ಎಂದು ಬಂದಿರುವುದು. ಆದ್ದರಿಂದ ನಿಜಕ್ಕೂ ಡಾಕ್ಟರ್ ಅಂಬೇಡ್ಕರ್ ಅವರು ಅಮರರು. ನಮ್ಮ ಅಪ್ಪಣ್ಣ ನಾನು ವಿಚಾರ ಮಾಡ್ತಾ ಇದ್ದೇನೆ, ನನ್ನನ್ನು ಸಾಕಿದ್ರು ಅಂತ ಹೇಳಿ. ಆದ್ರೆ ಇಡೀ ದೇಶಕ್ಕೆ, ದೇಶದಲ್ಲಿ ಇರತಕ್ಕಂಥ ಎಲ್ಲರಿಗೂ ಯಾವುದೇ ಒಂದು ರೀತಿಯಲ್ಲಿ ಹಕ್ಕನ್ನ ಕೊಟ್ಟು, ಅವರಿಗೆ ಸ್ವಾಭಿಮಾನನ ಕೊಟ್ಟು, ಅವ್ರ ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟಿದ ಒಂದು ಏಕೈಕ ವ್ಯಕ್ತಿ ಅದು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ನಿಜವಾಗಿಯೂ ಅವರು ಅಮರರು ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಅಧ್ಯಕ್ಷೀಯ ನುಡಿಗಳನ್ನು ನಡೆದಂತಹ ಪ್ರೊಫೆಸರ್ P. ಕಣ್ಣನ್ ವಿಶೇಷ ಅಧಿಕಾರಿಗಳಿಗೆ ಧನ್ಯವಾದಗಳು. ಕೊನೆಯದಾಗಿ ವಂದನಾರ್ಪಣೆ ಶ್ರೀ ವಿಶ್ವನಾಥ್ ಆಂಗ್ಲ ಉಪನ್ಯಾಸಕರು. ವಾಗರ್ತ ಯೋಸಿತೃಪ್ತು ವಾಗರ್ತ ಪ್ರತಿಪತ್ತಿ ಜಗತ್ತೋಪಿತರವಲ್ಲಿ ಪಾರ್ವತಿ ಪರಮೇಶ್ವರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಜ್ಞಾನಸಂಘ ಆವರಣ ಸಿಂಧನೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ. ಪರಿನಿರ್ವಾಣ ದಿನ ಅಂದ್ರೆ ಇವತ್ತಿನ ದಿನ ಡಿಸೆಂಬರ್ 6ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮನ್ನೆಲ್ಲರ ಆಗಲಿರ್ತಕ್ಕಂಥ ದಿನ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರೊಂದು ಸ್ವಾಭಿಮಾನದ ಸಂಕೇತ. ಅವರು ಸಂವಿಧಾನವನ್ನು ಕೊಟ್ಟರಲ್ಲ, ಸಂವಿಧಾನದಲ್ಲಿ ಎಲ್ಲವೂ ಇದೆ. ಸಂವಿಧಾನದಲ್ಲಿ ಏನಿಲ್ಲ, ಕಣ್ಣನ್ ಸರ್ ಅವರು ಬಹಳಷ್ಟು ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದರು. ಅದರಲ್ಲಿ ಪ್ರಥಮವಾಗಿ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ಕೆಲವೊಂದು ಸಾರಿ ಓದ್ತಾ ಇರ್ತೀವಿ ನಾವು. ಪ್ರಥಮ ಮಹಿಳಾ ರಾಜ್ಯಪಾಲರು, ಪ್ರಥಮ ಮಹಿಳಾ ಮುಖ್ಯಮಂತ್ರಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿಲ್ಲ ಅಂದ್ರೆ ಈ ಪ್ರಥಮಗಳು ಇನ್ನು ಬರ್ತಾ ಇರಲಿಲ್ಲ. ಇನ್ನು ಬಹಳಷ್ಟು ದಿನ ಇನ್ನು ಮುಂದೆ ಹೋಗ್ಬೇಕಾಗುತ್ತೆ. ಮತ್ತು ಶಿಕ್ಷಣದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇರತಕ್ಕಂಥ ಪ್ರೀತಿ 42ನೇ ವಿಧಿಯಲ್ಲಿ
ರಾಜ್ಯದಲ್ಲಿ ಸಿಗತಕ್ಕಂಥ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾರೆ. 42ನೇ ವಿಧಿಯಲ್ಲಿ ಕಡ್ಡಾಯ ಶಿಕ್ಷಣ 15 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಅವಾಗಲೇ ಹೇಳಿದ್ರು. 1950 ಸಂದರ್ಭದಲ್ಲಿ ಹೇಳಿದ್ರೆ ಅದನ್ನ 86ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2002 ನಲ್ಲಿ 86 ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಮಾಡಿ 2009 ನಲ್ಲಿ RTE ಅಂತ ನಲ್ಲಿ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಬಡ ಮಕ್ಕಳಿಗೆ 25% ರಿಸರ್ವೇಶನ್ ಅನ್ನು ಕೊಟ್ಟರು. ಈ ಮೂಲಕ ಎಲ್ಲ ಇಲ್ಲಿ ಯಾವುದೇ ಜಾತಿ ಇಲ್ಲ, ಮತ್ತೆ ಯಾವುದೇ SC ST ಗಳಿಗೆ ರಿಸರ್ವೇಶನ್ ಅಂತಿಲ್ಲ, ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕಂತ ಹೇಳಿ ಅವರು ಬಹಳಷ್ಟು ಶಿಕ್ಷಣದ ಬಗ್ಗೆ ನಾವು ಒಲವನ್ನ ತೋರಿಸಿದ್ರು. ಯಾಕೆ ಶಿಕ್ಷಣದ ಬಗ್ಗೆ ಈ ಒಲವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊಂದಿದ್ದಾರೆ? ಒಂದು ದೇಶದ ಶಿಕ್ಷಣ ಪದ್ಧತಿ ಸುಧಾರಿಸಿದರೆ ಮಾತ್ರನೇ ಆ ದೇಶದಲ್ಲಿ ಎಲ್ಲ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಿಮಗೆಲ್ಲ ಈ ದೇಶ ಕೊಟ್ಟಿರೋ ಕೊಡುಗೆ ಅದನ್ನ ಒಂದು ದಿನದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಅಸಾಧ್ಯವಾದದ್ದು. ಬಾಬಾ ಸಾಹೇಬರು ಭೌತಿಕವಾಗಿ ಇಲ್ಲಿ ನಮ್ಮಲ್ಲಿಲ್ಲ, ಆದ್ರೆ ಅವರ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸರಿ ಹೇಳ್ತಾರೆ, ನಿಮ್ಮ ಅಧ್ಯಯನ ಮತ್ತು ನಿಮ್ಮ ವಿಚಾರಗಳಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಹೇಳಿದ್ರೆ ಆ ಅಧ್ಯಯನ ಮಾಡಲಿಕ್ಕೆ ನಮಗೆ ನಿಮ್ಗೆಲ್ಲರಿಗೆ ಅವಕಾಶ ಕೊಟ್ಟಿದೆ. ನಾವು ನೀವು ಎಲ್ಲರಿಗೂ ಒಂದೊಂದು ಜಾತಿ ಇದೆ, ನಮ್ಮ ಜಾತಿ ಒಂದು, ನಿಮ್ಮ ಜಾತಿ ಒಂದು, ಎಲ್ಲರೂ ನಾವು ಮೂಲ ವೃತ್ತಿಗಳಲ್ಲಿ ತೊಡಗಿರ್ತಾರೆ. ನಾವು ಇವತ್ತಿನ ದಿನ ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ನಾವು ಈ ತರ ಕ್ರಮಾಗಿ ಡ್ರೆಸ್ ಮಾಡ್ಕೊಂಡು ನಮಗೆಲ್ಲ ನಮಸ್ಕಾರ ಸಾರ್ ಅನ್ನೋದು, ನಾವೆಲ್ಲರೂ ಸಮಾನ ಶಿಕ್ಷಣವನ್ನು ಪಡೆದಿದ್ದೀವಿ ಅಂದ್ರೆ ಇದು ಒಂದೇ ಕಾರಣ ಭಾರತ ಸಂವಿಧಾನ. ಆ ಸಂವಿಧಾನದಿಂದ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ P. ಕಣ್ಣಿಯನ್ ಸರ್, ವಿಶೇಷಾಧಿಕಾರಿಗಳು, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರು, ಇವರಿಗೆ ವಂದನೆಗಳನ್ನು ಕೊಡುತ್ತಾ ಮತ್ತು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಹುಸೇನಪ್ಪ ಮರಾಪುರ್ ಸರ್, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಈ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ನಾಗರಟ್ಟಪ್ಪ ಸರ್, ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸಜ್ಜನ್ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಸರ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು ಫಾರ್ ದಿಸ್ ಅಪರ್ಚುನಿಟಿ.